ಮೂರು ವಿದ್ಯಾರ್ಥಿಗಳ ಆಗಮನ ಶೀಘ್ರದಲ್ಲೇ ಬೆಂಗಳೂರಿಗೆ ಕರುನಾಡ ವಿದ್ಯಾರ್ಥಿಗಳು. ಉತ್ತರ ಪ್ರದೇಶದಲ್ಲಿ 5ನೇ ಹಂತದ ಮತದಾನ 61 ಸ್ಥಾನಗಳಿಗೆ 692 ಅಭ್ಯರ್ಥಿಗಳ ಸ್ಪರ್ಧೆ. ಅಮೇಥಿ, ರಾಯ್ಬರೇಲಿ, ಅಯೋಧ್ಯೆಯಲ್ಲಿ ಟಫ್ ಫೈಟ್. ಮೇಕೆದಾಟು 2ನೇ ಹೋರಾಟಕ್ಕೆ ಕಾಂಗ್ರೆಸ್ ಸಿದ್ಧತೆ. ಬೆಳಗ್ಗೆ 9ಕ್ಕೆ ಕನಕಪುರ ವೃತ್ತದ ಬಳಿ ಚಾಲನೆ. ರಾಮನಗರ, ಮಂಡ್ಯ, ತುಮಕೂರು ಭಾಗದಿಂದ ಮೆರವಣಿಗೆ. ನಮಸ್ಕಾರ, ಗುಡ್ ಮಾರ್ನಿಂಗ್. 7am ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಯಾವ ಮೂಲೆ ಆದರೂ ಸರಿ, ಭಾರತೀಯರ ರಕ್ಷಣೆಗೆ ಬದ್ಧ. ಉಕ್ರೇನ್ನಿಂದ ಭಾರತದ ಮೆಗಾ ಏರ್ಲಿಫ್ಟ್. ಯುದ್ಧ ಭೂಮಿಯಿಂದ ನೂರಾರು ಜನರ ರಕ್ಷಣೆ. ನ್ಯೂಸ್ 18ನಲ್ಲಿ ಏರ್ಲಿಫ್ಟ್ನ ಇಂಚಿಂಚು ಮಾಹಿತಿ. ಮೇರಾ ಭಾರತ್ ಮಹಾನ್ ಮೆಗಾ ಏರ್ಲಿಫ್ಟ್. ರಣಯುದ್ಧದ ಮಧ್ಯೆ ಭಾರತೀಯರ ಏರ್ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ನಿನ್ನೆಯಿಂದ ಶುರುವಾಗಿರುವಂತದ್ದು. ಮೊದಲ ಹಂತದಲ್ಲಿ ಈಗ ಆಲ್ರೆಡಿ 259 ಜನರನ್ನ ಕರೆದುಕೊಂಡು ಬರಲಾಗಿದೆ. ಉಕ್ರೇನ್ನಿಂದ ಭಾರತಕ್ಕೆ ಆಗಮಿಸಿರುವಂತದ್ದು 2ನೇ ವಿಮಾನ. ಅದು ಉಕ್ರೇನ್ ಅಂದ್ರೆ ಉಕ್ರೇನ್ನ ಪಕ್ಕದ ದೇಶದಿಂದ ಏರ್ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ರುಮೇನಿಯಾದಿಂದ ದೆಹಲಿಗೆ ಬಂದಿರುವಂತದ್ದು 2ನೇ ವಿಮಾನ. ಮೊದಲ ವಿಮಾನದಲ್ಲಿ 219 ಜನ ಬಂದಿದ್ರು. ಆ ಮೊದಲ ವಿಮಾನ 8 ಗಂಟೆ ಸುಮಾರಿಗೆ ಬಂತು. 2ನೇ ವಿಮಾನ ಬೆಳಗಿನ ಜಾವ 3 ಗಂಟೆಗೆ ಬಂದಿರುವಂಥದ್ದು. 2ನೇ ವಿಮಾನದಲ್ಲಿ 240 ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. 240 ವಿದ್ಯಾರ್ಥಿಗಳಲ್ಲಿ ಕರ್ನಾಟಕದ 13 ವಿದ್ಯಾರ್ಥಿಗಳು ಬಂದಿದ್ದಾರೆ. ಸದ್ಯ ದೆಹಲಿಯ ಕರ್ನಾಟಕ ಭವನದಲ್ಲಿದ್ದಾರೆ ಕನ್ನಡಿಗರು. ದೆಹಲಿಯಲ್ಲಿರುವಂಥ ಕರ್ನಾಟಕ ಭವನದಲ್ಲಿ ಅವರು ಉಳ್ಕೊಂಡಿರುವಂಥದ್ದು. ಕರ್ನಾಟಕದ ವಿದ್ಯಾರ್ಥಿಗಳನ್ನ ಸ್ವಾಗತಿಸಿದ್ರು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು. 240 ವಿದ್ಯಾರ್ಥಿಗಳನ್ನ ಸ್ವಾಗತಿಸಿದ್ರು ಕೇಂದ್ರ ಸಚಿವ. 2ನೇ ವಿಮಾನದಲ್ಲಿ 240 ವಿದ್ಯಾರ್ಥಿಗಳು ಬಂದಿದ್ದಾರೆ. ಇಂದು ಮತ್ತೆರಡು ವಿಮಾನಗಳ ಮೂಲಕ ಭಾರತೀಯರು ಬರಲಿರುವಂಥದ್ದು. 4 ದೇಶಗಳ ಸಹಕಾರದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೇವೆ. ಪರಿಸ್ಥಿತಿ ಆಧರಿಸಿ ಮತ್ತಷ್ಟು ವೇಗವಾಗಿ ಭಾರತೀಯರನ್ನ ಕರೆತರಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ತಿಳಿಸಿದ್ರು. 4 ದೇಶಗಳು ಅಂದ್ರೆ ಪೋಲ್ಯಾಂಡ್, ಸ್ಲೋವೇಕಿಯಾ, ಹಂಗೇರಿಯಾ ಹಾಗೆ ರೊಮೇನಿಯಾ. ಈ 4 ದೇಶಗಳಿಂದ ಭಾರತೀಯರನ್ನ ಕರೆತರುವಂತ ನಿಟ್ಟಿನಲ್ಲಿ ಆಪರೇಷನ್ ಶುರು ಮಾಡಲಾಗಿದೆ. ಆಪರೇಷನ್ ಗಂಗಾ ಹೆಸರಿನಲ್ಲಿ ಈ ಒಂದು ಭಾರತೀಯರ ಏರ್ಲಿಫ್ಟ್ ಆಗ್ತಾ ಇದೆ. ಮೊದಲ ವಿಮಾನ ಏನು ಬಂತು, ಆ ಮೊದಲ ವಿಮಾನದಲ್ಲಿ ಕನ್ನಡಿಗರಿದ್ರು. 2ನೇ ವಿಮಾನದಲ್ಲೂ ಕೂಡ ಕನ್ನಡಿಗರಿದ್ರು. ದೆಹಲಿಗೆ ಬಂದಿಳಿದಂತ ಕನ್ನಡಿಗರು ಕರ್ನಾಟಕ ಭವನದಲ್ಲಿ ಉಳ್ಕೊಂಡಿದ್ದಾರೆ. ನಿಮ್ದು ಅಡ್ರೆಸ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ हमने चर्चा की छात्र से और उनकी इधर हो जाओ, इधर हो जाओ, साइड दे दो। भारत सरकार, प्रधानमंत्री भारत सरकार और भारत का हर एक नागरिक इससे बात हुई हमारी, क्या व्यवस्था की जा रही है? देखिए, जो व्यवस्था वहाँ है उसे आप भी अच्छी तरह से परिचित हैं. जो युद्ध का वातावरण वहाँ है, उस वातावरण में भी हम लोग दोनों सरकारों से बात कर हमारे नागरिकों को हर सुविधा प्राप्त करवाने के लिए और उनको सुरक्षित वापस. हमने चर्चा की छात्र से और उनकी इधर हो जाओ, इधर हो जाओ, साइड दे दो। भारत सरकार, प्रधानमंत्री भारत सरकार और भारत का हर एक नागरिक इससे बात हुई हमारी, क्या व्यवस्था की जा रही है? देखिए, जो व्यवस्था वहाँ है उसे आप भी अच्छी तरह से परिचित हैं. जो युद्ध का वातावरण वहाँ है, उस वातावरण में भी हम लोग दोनों सरकारों से बात कर हमारे नागरिकों को हर सुविधा प्राप्त करवाने के लिए और उनको सुरक्षित. ಇನ್ನು ಉಕ್ರೇನ್ನಿಂದ ಬಂದಂತ ಕನ್ನಡಿಗರನ್ನ
ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ವಿದ್ಯಾರ್ಥಿಗಳು ನೋಡ್ಕೊಂಬೋಣ. ಅಲ್ಲಿ ಹೆಂಗಿತ್ತು ಅಂದ್ರೆ ನಮ್ಗಿಂತ ಜಾಸ್ತಿ ಕ್ರೀವಲ್ಲಿ ಸ್ಟೂಡೆಂಟ್ಸ್ಗೆ ತುಂಬಾ ಎಫೆಕ್ಟ್ ಆಗ್ತಿತ್ತು. ಆದ್ರೆ ನಾವು ಸ್ವಲ್ಪ ದೂರ ಇರೋದ್ರಿಂದ ಅಷ್ಟಾಗಿ ಏನು ಗೊತ್ತಾಗಿಲ್ಲ. ಆದ್ರೆ ಅಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇನ್ನೂ ಅಲ್ಲಿ ಸಿಗಾಕೊಂಡಿದ್ದಾರೆ. ಇನ್ನು ನಮ್ಮ ಯೂನಿವರ್ಸಿಟಿ ಅವರೇ ತುಂಬಾ ಜನ ಸಿಗಾಕೊಂಡಿದ್ದಾರೆ. ಆದ್ರೆ ಯಾವ ನಗರದಲ್ಲಿ ಓದ್ತಿದ್ರು? ನಾನು ಗೋವಿಂದ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಚನ್ನಪುರ, ಅದು ಕೀವಿಂದ ಏನಿಲ್ಲ ಅಂದ್ರೂ 1500+ ಕಿಲೋಮೀಟರ್ಸ್ ಇದೆ. ಆದ್ರೆ ಇವಾಗ ನಾವು ಇಲ್ಲಿಗೆ ಬರೋದಕ್ಕೆ ಇಂಡಿಯನ್ ಎಂಬಸಿ ತುಂಬಾ ಹೆಲ್ಪ್ ಮಾಡಿದೆ. ನಾವು ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಪೇರೆಂಟ್ಸ್ ತುಂಬಾ ವರಿ ಆಗಿದ್ರು ನಮ್ಮ ಬಗ್ಗೆ. ಅವರು ಅಳ್ಕೊಂಡು ಫೋನ್ ಮಾಡೋರು, ಏನಾಗ್ಬಿಟ್ಟಿದೆ ನಿಮ್ಗೆ, ನಿಮ್ ಪರಿಸ್ಥಿತಿ ಏನು, ಬರ್ತೀರಾ ವಾಪಸ್ ಅಂತ ನಮ್ಗೆ ಭಯ ಆಗುತ್ತೆ ಅಂತ. ಬಟ್ ಇಲ್ಲಿ ತನಕ ಬರಕ್ಕೆ ಹೆಲ್ಪ್ ಮಾಡಿರೋ ಇಂಡಿಯನ್ ಎಂಬಸಿ ಮತ್ತೆ ಕರ್ನಾಟಕ ಗವರ್ಮೆಂಟ್ ತುಂಬಾ ಥ್ಯಾಂಕ್ಸ್. ಇವಾಗ ಖುಷಿ ಆಗ್ತಿದೆ ಇಲ್ಲಿಗೆ ಬಂದಿದ್ದು. ಮನೆಯವರು ಫೋನ್ ಮಾಡಿದಾಗ ಏನ್ ಹೇಳ್ತಾರೆ? ನಾವದು ಹೆಂಗೆ, ಅವ್ರು ತುಂಬಾ ಹಳೋರು. ನಾವು ಏನೂ ಆಗಿಲ್ಲ, ಸುಮ್ಮನೆ ಇರು, ಏನು ಆಗ್ತಾ ಇಲ್ಲ ಇಲ್ಲಿ, ನಮ್ಗೇನು ಅಷ್ಟೊಂದು ಎಫೆಕ್ಟ್ ಆಗ್ತಿಲ್ಲ ಅಂತ ಸುಳ್ಳು ಹೇಳ್ತಿದ್ವಿ. ಯಾಕೆ ಅಂದ್ರೆ ಅವರು ಎಲ್ಲಿ ವರಿ ಮಾಡ್ಕೊಂತಾರೆ ಅಂತ. ಬಟ್ ಫೋನ್ ಮಾಡಿದಾಗೆಲ್ಲ ತುಂಬಾ ವರಿಯಾಗೇ ಇದ್ರು. ಆದ್ರೂ ಹೆಂಗೋ ಇಲ್ಲಿ ತನಕ ಬಂದ್ವಿ, ಅದೇ ಖುಷಿ ಆಗಿದೆ. ಅಲ್ಲಿ ಹೇಗಿದೆ ಪರಿಸ್ಥಿತಿ? ತುಂಬಾ ಕೆಟ್ಟದಾಗಿದೆ. ಕೀವೆಲ್ಲ ಇವಾಗ ಬಾಂಬ್ ಬ್ಲಾಸ್ಟ್ ಎಲ್ಲ ನಡೀತಿದೆ. ತುಂಬಾ ನಮ್ಮ ಯೂನಿವರ್ಸಿಟಿಯಿಂದಲೇ ಜನ ಸಿಗಾಕೊಂಡಿದ್ದಾರೆ ಕೀವಲ್ಲಿ ಹೋಗಿ. ಬಿಕಾಸ್ ಕೀವ್ ಏರ್ಲೈನ್ಸ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಇವಾಗ ಅಲ್ಲಿ ಫ್ಲೈಟ್ ಹತ್ತಬೇಕಿತ್ತು, ಬಟ್ ಆ ಸ್ಟೂಡೆಂಟ್ಸ್ ಎಲ್ಲ ಅಲ್ಲೇ ಸಿಗಾಕೊಂಡ್ಬಿಟ್ಟಿದ್ದಾರೆ. ಮೆಟ್ರೋ ಸ್ಟೇಷನ್ಸ್ ಅಲ್ಲಿ ಮಲಗಿದ್ದಾರೆ, ರೋಡಲ್ಲೆಲ್ಲ ಮಲಗಿದ್ದಾರೆ ಏರ್ಲೈನ್ಸ್ಗೋಸ್ಕರ. ಬಟ್ ನಾವಂದ್ರೆ ಚನ್ನಪುರದಿಂದ ರೊಮೇನಿಯನ್ ಬಾರ್ಡರ್ ಕರ್ಕೊಬಂದು ಅಲ್ಲಿಂದ ಕರ್ಕೊಬಂದ್ರು. ಸೊ ಅದಕ್ಕೆ ನಮ್ಗೆ ಬರಕ್ಕಾಯ್ತು. ಈಗ ಇಲ್ಲಿ ಇನ್ನೊಬ್ರು ವಿದ್ಯಾರ್ಥಿ ಮಾತಾಡ್ತಾರೆ, ನಿಮ್ಗೆ ಯಾವಾಗ ಗೊತ್ತಾಯ್ತು ಹಾಗೆ ರಷ್ಯಾ ಮತ್ತೆ ಯುಕ್ರೇನ್ ಡಿಪ್ಲೊಮ್ಯಾಟಿಕ್ ಅಷ್ಟು ಸೀರಿಯಸ್ ತಗೊಂಡಿರ್ಲಿಲ್ಲ ನಾವು. ಲೈಕ್ ಹೌದು ಮಾಡ್ತಾರೆ, ಲೈಕ್ ಅದು ಕಂಟ್ರಿ ಮಧ್ಯೆ ಯಾವಾಗ ಡಿಪ್ಲೊಮ್ಯಾಟಿಕ್ ಕಂಡೀಷನ್ ಇರುತ್ತೆ ಅಂತ ಗೊತ್ತಿತ್ತು. ಆದ್ರೆ ಇದು ಸಡನ್ ಇನ್ವೆಷನ್ ಆಗಿರೋದ್ರಿಂದ ಯಾರಿಗೂ ಗೊತ್ತಿರಲಿಲ್ಲ. ಹೌದು ಇಂಡಿಯನ್ ಎಂಬಸಿಯಿಂದ ನೋಟಿಫಿಕೇಶನ್ ಬಂದಿತ್ತು ಎವಾಕ್ಯುಯೇಟ್ ಮಾಡಲಿಕ್ಕೆ. ಎಲ್ಲ ಸ್ಟೂಡೆಂಟ್ಸ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಟಿಕೆಟ್ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಆಗಿತ್ತು. ಎಲ್ಲರೂ ಆಫರ್ ಮಾಡೋ ರೇಂಜ್ಗೆ ಇರಲಿಲ್ಲ. ಅದಾಗಿ ಲೈಕ್ ಒಂದಿನದಲ್ಲಿ ಅರೌಂಡ್ 2 to 3 ಫ್ಲೈಟ್ಸ್ ಇರೋ ಸರ್ ಅವರು ಅನೌನ್ಸ್ ಮಾಡಿರೋ ಎವಾಕ್ಯುಯೇಷನ್ ಮಾಡಿ ಅಂತ ಅನೌನ್ಸ್ ಮಾಡಿರೋ ಡೇಟ್ ಆಗಿ 4-5 ದಿನಕ್ಕೆ ಎಲ್ಲರೂ ಆಲ್ಮೋಸ್ಟ್ ಹೋಗಿದ್ದಾರೆ. ಅದಾಗಿ 6th or 7th ಡೇಗೆ ರಷ್ಯಾ ಇನ್ವೈಟ್ ಮಾಡಿದ್ರು. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಈಗ ರೊಮೇನಿಯಾ ಬಾರ್ಡರ್ ಅಲ್ಲಿ ಟ್ರಾಫಿಕ್ ತುಂಬಾ ಹೈ ಆಗಿದೆ. ಅಲ್ಲಿ ಎಲ್ಲರದು ಲೈಕ್ ನಮ್ದು ಪಾಸ್ಪೋರ್ಟ್ ವೆರಿಫಿಕೇಶನ್ ಆಗಿ ಒಬ್ಬೊಬ್ಬರನ್ನೇ ತರೋಲಿ ಚೆಕ್ ಮಾಡಿ ಅವ್ರು ಬೇರೆ ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ. ಲೋಕಲ್ ಸಿಟಿಸನ್ಸ್ ಇರ್ತಾರೆ, ನಮ್ದು ಬಸ್ಸಸ್ ಎಲ್ಲ ಇರುತ್ತೆ. ಟ್ರಾಫಿಕ್ ಅಂತ ಹೆವಿ ಟ್ರಾಫಿಕ್ ಇದೆ ಸರ್. ಕರ್ನಾಟಕ ಭವನ ಸಿಬ್ಬಂದಿ ಕರ್ಕೊಂಡೋಗಿ ಕರ್ನಾಟಕ ಭವನದಲ್ಲಿ ಕಳಿಸ್ಕೊಡ್ತಾರೆ. ವಿಡಿಯೋದಲ್ಲಿ ಇನ್ನು ಮೊದಲ ವಿಮಾನ ಬಂದಿದ್ದು ನಿನ್ನೆ ರಾತ್ರಿ 8 ಗಂಟೆಗೆ ಮುಂಬೈಗೆ ಬಂದಿದ್ದು ಮೊದಲ ವಿಮಾನ. ಯುದ್ಧ ಭೂಮಿಯಿಂದ ಭಾರತೀಯರನ್ನ ರಕ್ಷಣೆ ಮಾಡುವಂತ ಹಂತದಲ್ಲಿ ಮೊದಲ ವಿಮಾನದಲ್ಲಿ ಮುಂಬೈಗೆ 219 ಜನ ಆಗಮಿಸಿದರು. ರೊಮೇನಿಯಾದಿಂದ ಬಂದಂಥ ವಿಮಾನ ಇದು. ಮೊದಲ ಹಂತದಲ್ಲಿ ಮೊದಲ ಫ್ಲೈಟ್ ಬಂತಲ್ಲ, ಅದು ಮುಂಬೈಗೆ ಬಂದಿದ್ದು. ಛತ್ರಪತಿ ಶಿವಾಜಿ ಒಂದು ಏರ್ಪೋರ್ಟ್ಗೆ ಬಂದಿದ್ದಂಥದ್ದು. ಅದರಲ್ಲಿ 219 ಜನ ಬಂದರು. ಆ 219 ಜನರಲ್ಲಿ 12 ಜನ ಕನ್ನಡಿಗ ವಿದ್ಯಾರ್ಥಿಗಳಿದ್ದರು. ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡ್ರು ಕೇಂದ್ರ ಸಚಿವರಾಗಿರುವಂಥ ಪಿಯೂಷ್ ಗೋಯಲ್ ಅವರು ಸ್ವಾಗತವನ್ನು ಕೋರಿದ್ರು. ಮುಂಬೈಗೆ ಬಂದಿದ್ದಾರೆ 12 ಜನ ಕನ್ನಡಿಗ ವಿದ್ಯಾರ್ಥಿಗಳು. ಈ ಮೊದಲ ಹಂತದಲ್ಲಿ ಮೊದಲ ವಿಮಾನ ಬಂದಿದ್ದು ಮುಂಬೈಗೆ. ಅದರಲ್ಲಿ 219 ಜನ ಭಾರತೀಯರು, 219 ಜನರಲ್ಲಿ 12 ಜನ ಕರ್ನಾಟಕದ ವಿದ್ಯಾರ್ಥಿಗಳಿದ್ದಾರೆ. ಎರಡನೇ ವಿಮಾನ ಬಂದಿದ್ದು ದೆಹಲಿಗೆ, ಅದು ಕೂಡ ರೊಮೇನಿಯಾದಿಂದ ಬಂದಿದ್ದು. ಅದರಲ್ಲಿ 240 ಜನ ಬಂದರು ಭಾರತೀಯರು. ಆ 240 ಜನರಲ್ಲಿ 13 ಜನ ಕರ್ನಾಟಕದವರು, ಕನ್ನಡಿಗ ವಿದ್ಯಾರ್ಥಿಗಳು. ಟೋಟಲ್ ಆಗಿ ಈ ಎರಡು ವಿಮಾನದಲ್ಲಿ
25 ಜನ ವಿದ್ಯಾರ್ಥಿಗಳು ಬಂದಂತಾಯ್ತು ಕನ್ನಡಿಗರು. ಭಾರತೀಯರು ಟೋಟಲ್ ಆಗಿ 259 ಜನ 2 ವಿಮಾನದಲ್ಲಿ ಬಂದಂತಾಗಿರುವಂಥದ್ದು. 459 ಜನ ಬಂದಿರುವಂಥದ್ದು 2 ಫ್ಲೈಟ್ನಲ್ಲಿ. ಇನ್ನೂ 2 ಫ್ಲೈಟ್ಗಳು ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೀಚ್ ಆಗುತ್ತೆ ಭಾರತಕ್ಕೆ. So I had that trust in my Indian government that Indian government will definitely bring us all home. So Indian government में तो हम शक कर ही नहीं सकते क्योंकि विदेश में जो है वो घर तो जरूर आएगा. तो हमें डर तो जरूर बिल्कुल नहीं था. हाँ, एक सुबह जब खारकीव पे बम फटे तो हमें था कि यार अब क्या होगा, हम वापस कैसे आएंगे. लेकिन हमें था कि हमारी सरकार कुछ ना कुछ तो कर ही लेगी यार, हम भारत से हैं, हम कभी ना कभी मतलब वापस तो जरूर आएंगे. तो हाँ, डर का माहौल था. कुछ न्यूज पे कुछ कभी कभी लोग पैनिक कर जा रहे थे, उसमें क्या कोई गलती नहीं है क्योंकि भगदड़ जैसी सिचुएशन हो चुकी थी. लेकिन सब बहुत अच्छा था. यस, बहुत अच्छा लग रहा है हम लोगों को और थैंक यू, मैं शुक्रिया अदा करना चाहूँगा हमारे माननीय प्रधानमंत्री जी नरेंद्र मोदी जी का, जिन्होंने इतनी मेहनत से हमें वहाँ से निकाला. और हमारे एमडी हाउस के हेड माननीय श्री सुनील जी शर्मा, उन्होंने हमारी व्यवस्था की चरणी. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ಹಾಗೆ ನಮ್ಮ ಬೆಂಗಳೂರಿನ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲದಾಗಿ ದೆಹಲಿಗೆ ಹೋಗ್ತೀನಿ. ಗುಡ್ ಮಾರ್ನಿಂಗ್ ಧರಣೇಶ್. ಇದು ಅತ್ಯಂತ ದೊಡ್ಡ ಏರ್ ಲಿಫ್ಟ್ ಭಾರತದ ಮಟ್ಟಿಗೆ ಹಂಚೋದಾದ್ರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ 20,000 ಜನ ಭಾರತೀಯರನ್ನ ಕರ್ಕೊಂಡು ಬರುವಂತದ್ದು, ಅದು ಯುದ್ಧ ನಡೀತಾ ಇರುವಂತ ಒಂದು ದೇಶದಲ್ಲಿ ಅಂದ್ರೆ ಸಾಮಾನ್ಯದ ವಿಚಾರ ಅಂತೂ ಅಲ್ವೇ ಅಲ್ಲ. ಇದುವರೆಗೂ ಭಾರತ ಸಾಕಷ್ಟು ಏರ್ ಲಿಫ್ಟ್ ಗಳನ್ನ ಮಾಡಿದೆ, ಯಶಸ್ವಿಯಾಗಿ ಏರ್ ಲಿಫ್ಟ್ ಮಾಡಿರುವಂತದ್ದು. ಇದು ಕೂಡ ಅದರ ಒಂದು ಭಾಗವಾಗಲಿದೆ. ಈಗ ಆಪರೇಷನ್ ಗಂಗಾ ಹೆಸರಿನಲ್ಲಿ ಯಾವ ರೀತಿಯಾಗಿ ಏರ್ ಲಿಫ್ಟ್ ನಡೀತಾ ಇದೆ, ನೆಕ್ಸ್ಟ್ ಬರುವಂತ ಫ್ಲೈಟ್ಗಳು ಯಾವಾಗ ಬರ್ತವೆ, ಈಗ ದೆಹಲಿಗೆ ಬಂದಿರುವಂತ ಕನ್ನಡಿಗರು ಹೇಗಿದ್ದಾರೆ, ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ? ಪೃಥ್ವಿರಾಜ್, ಆಕ್ಚುಲಿ ಈಗ ಆಪರೇಷನ್ ಗಂಗಾ ಎನ್ನುವಂತ ಹೆಸರಿನಲ್ಲಿ ಅಲ್ಲಿ ಉಕ್ರೇನ್ನಲ್ಲಿ ಸಿಲುಕಿದ್ದಂತಹ ಭಾರತದವರನ್ನ ಭಾರತಕ್ಕೆ ಕರೆತರುವಂತಹ ಕೆಲಸಗಳು ಆಗ್ತಿದ್ದಾವೆ. ಈಗಾಗಲೇ 2 ವಿಮಾನಗಳು ಉಕ್ರೇನ್ನಿಂದ ರುಮೇನಿಯಾಗೆ ಅಲ್ಲಿಂದ ಬೈ ರೋಡ್ ಕರೆಸಿ ರುಮೇನಿಯಾದಿಂದ ಏರ್ ಲಿಫ್ಟ್ ಮಾಡಲಾಗ್ತಾ ಇದೆ ಭಾರತಕ್ಕೆ. ಈಗ ಒಂದು ವಿಮಾನ ಮುಂಬೈಗೆ, ಮತ್ತೊಂದು ವಿಮಾನ ದೆಹಲಿಗೆ. ಮುಂಬೈಗೆ 219 ಜನ ವಿದ್ಯಾರ್ಥಿಗಳು ಬಂದು ನಿನ್ನೆ ರಾತ್ರಿ ಬಂದಿದ್ರು. ಈಗ ಡೆಲ್ಲಿಗೆ ಮಧ್ಯರಾತ್ರಿ 3:30 ಸುಮಾರಿಗೆ 240 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅಂದರೆ ಆ 459 ವಿದ್ಯಾರ್ಥಿಗಳನ್ನು ಈಗ ಭಾರತಕ್ಕೆ ಕರೆತರಲಾಗಿದೆ. ಸೊ ಇದರ ಪೈಕಿ ಕರ್ನಾಟಕದವರು ಅಂತ ನಾವು ಗಮನಿಸೋದಾದ್ರೆ 12 ಮಂದಿ ಮುಂಬೈಗೆ ಬಂದಿದ್ರು. ಈಗ 13 ಮಂದಿ ದೆಹಲಿಗೆ ಬಂದಿಳಿದಿದ್ದಾರೆ. ಅಂದರೆ 25 ಜನ ಈಗ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಸೇಫ್ ಆಗಿ ತಾಯ್ನಾಡಿಗೆ ಬಂದಿದ್ದಾರೆ, ಭಾರತಕ್ಕೆ ಬಂದಿದ್ದಾರೆ. ಮುಂಬೈಲಿರೋರು ಈಗ ಆಲ್ಮೋಸ್ಟ್ ಬೆಂಗಳೂರನ್ನ ರೀಚ್ ಆಗಿದ್ದಾರೆ. ದೆಹಲಿಯಲ್ಲಿರುವಂಥವರು ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಮತ್ತೊಂದು ಫ್ಲೈಟ್ ಬರ್ತಾ ಇದೆ ಈಗ, 3ನೇ ವಿಮಾನ. ಅದರಲ್ಲಿ ಮತ್ತೆ 5 ಜನ ಕರ್ನಾಟಕದ ವಿದ್ಯಾರ್ಥಿಗಳು ಬರ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಎಲ್ಲರನ್ನೂ ನಂತರದಲ್ಲಿ ಕರ್ನಾಟಕ ಸರ್ಕಾರ ದೆಹಲಿಯಿಂದ ಬೆಂಗಳೂರಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಈಗ ಇಷ್ಟು ಇಲ್ಲಿವರೆಗೆ ಬಂದಿರುವಂಥವ್ರು, ಇದಾದಮೇಲೆ ಬೆಳಿಗ್ಗೆ 9 ಗಂಟೆಗೆ ಮತ್ತೊಂದು ಫ್ಲೈಟ್ ಬರುತ್ತೆ, ಅದು ಮುಂಬೈಗೆ ಬರುತ್ತೆ ಅಂತ ಹೇಳಲಾಗ್ತಿದೆ. ಸೊ ಇಷ್ಟರ ಹೊರತುಪಡಿಸಿ ಮತ್ತೆ ಇವತ್ತು ವಿಶೇಷ ವಿಮಾನಗಳನ್ನು ರುಮೇನಿಯಾಗೆ ಕಳಿಸ್ಕೊಡ್ಲಾಗ್ತಿದೆ ಭಾರತ ಸರ್ಕಾರದ ವತಿಯಿಂದ. ಅಲ್ಲಿ ಮತ್ತಷ್ಟು ಭಾರತೀಯರನ್ನು, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಕರೆತರಲಿಕ್ಕೆ ವಿಮಾನಗಳು ಹೋಗ್ತಿದ್ದಾವೆ. ಸೊ ಇನ್ನು ಅಲ್ಲಿ ಪರಿಸ್ಥಿತಿಗಳು ಹೇಗೆ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ನ್ಯೂಸ್ 18 ಕನ್ನಡ ಜೊತೆಗೆ ಹಂಚ್ಕೊಳ್ತಾ ಇದ್ರು. ಬಹಳ ಭೀಕರವಾದಂಥ ಪರಿಸ್ಥಿತಿ ಇದೆ. ಅಂದರೆ ಯುದ್ಧದ ಚಿತ್ರಣ ಒಂದು ಕಡೆ, ಅಲ್ಲಿ ರಷ್ಯಾದ ದಾಳಿ ತೀವ್ರಗೊಳ್ತಿದೆ, ಅದರ ಪರಿಣಾಮಗಳು ಬಹಳ ಅವರನ್ನು ಸಂಕಷ್ಟಕ್ಕೆ ಮತ್ತು ಆತಂಕಕ್ಕೆ ಈಡು ಮಾಡಿದ್ದಾವೆ. ಅದಲ್ಲದೆ ಅಲ್ಲಿ ಈಗ ಅವ್ರಿಗೆ ಬಹಳಷ್ಟು ಸಮಸ್ಯೆ ಆಗ್ತಿದೆ, ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಿದೆ. ಈಗ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ನಮಗೆ ಅಷ್ಟು ಕಮ್ಯುನಿಕೇಷನ್ ಗ್ಯಾಪ್ ಆಗಲಿಲ್ಲ, ಯಾಕೆಂದರೆ ನೆಟ್ವರ್ಕು ಅಥವಾ ಕರೆಂಟಿನ ಸಮಸ್ಯೆ ಆಗಲಿಲ್ಲ. ಬಟ್ ಈಗ ಅವರೆಲ್ಲರೂ ಕೂಡ ಅಲ್ಲಿ ಕೆಲವು ಕಡೆ ಕರೆಂಟ್ ಇಲ್ಲ, ಕೆಲವು ಕಡೆ ನೆಟ್ವರ್ಕ್ ಕೆಲಸ ಮಾಡ್ತಾ ಇಲ್ಲ, ಅದರಿಂದಾಗಿ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಿದೆ. ಅಲ್ಲಿನ ವಿದ್ಯಾರ್ಥಿಗಳು ಭಾರತದ ರಾಯಭಾರಿ ಕಚೇರಿಯನ್ನು ಸಂಪರ್ಕಿಸ್ಲಿಕ್ಕೆ ಅಥವಾ ಕರ್ನಾಟಕ ಸರ್ಕಾರವನ್ನು ಸಂಪರ್ಕಿಸ್ಲಿಕ್ಕೆ ಅಥವಾ ಅವರ ಪೇರೆಂಟ್ಗಳಿಗನ್ನ ಸಂಪರ್ಕಿಸ್ಲಿಕ್ಕೆ ತೊಂದರೆ ಆಗ್ತಿದೆ. ಮತ್ತೆ ಪೇರೆಂಟ್ಗಳು ಸಹಜವಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ, ಪದೇ ಫೋನ್ ಮಾಡ್ತಿರ್ತಾರೆ, ಮತ್ತು ಅವ್ರಿಗೆ ಫೋನ್ ಮುಖಾಂತರ ನಾವು ಸಂತೈಸಬೇಕಾಗಿರ್ತದೆ. ಬಟ್ ಆದರೆ ಇಲ್ಲಿ ಆ ಥರದ
ಕೆಲಸಗಳು ಮಾಡಲಿಕ್ಕೆ ಅಂತಂದರೆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಿದೆ, ಅಲ್ಲಿ ನೆಟ್ವರ್ಕ್ನ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಅಲ್ಲಿ ಈಗ ಕೀವ್ ನಗರದಲ್ಲಿ ಮತ್ತು ರಷ್ಯಾ ಗಡಿ ಕಡೆ ಇರುವಂತಹ ಜನರು ಈ ರುಮೇಲಿಯಾ, ಸ್ಲೋವೇಕಿಯಾ ಮತ್ತು ಹಂಗೇರಿ ಹಾಗೂ ಪೋಲೆಂಡ್ ಅದೇ ಸವಾಲಿರುವಂತದ್ದು ಭಾರತಕ್ಕೆ. ಪೂರ್ವ ಭಾಗದಲ್ಲಿ ಇರುವಂತಹ ಭಾರತೀಯರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದೇ ದೊಡ್ಡ ಸವಾಲಿರುವಂತದ್ದು. ವೆಸ್ಟರ್ನ್ ಪಾರ್ಟ್ಸ್ ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದ್ರು, ಬಟ್ ನಾರ್ಥರ್ನ್ ಪಾರ್ಟ್ ಅಲ್ಲಿರುವಂತಹ ವಿದ್ಯಾರ್ಥಿಗಳ ರಕ್ಷಣೆ ಯಾವ ರೀತಿಯಾಗಿ ಅನ್ನುವಂಥ ಸವಾಲನ್ನ ಭಾರತ ಯಾವ ರೀತಿಯಾಗಿ ಮೆಟ್ಟಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತಕ ಡೀಟೈಲ್ ಆಗಿ ಅದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ನೀಡಿದ್ದಕ್ಕೆ. ಇನ್ನು ಮುಂಬೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ 12 ಜನ ವಿದ್ಯಾರ್ಥಿಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರನ್ನ ರೀಚ್ ಆಗ್ಲಿರುವಂಥದ್ದು. ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಅನ್ನ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ये हिजाब रखने का मतलब क्या है? अब उसकी खूबसूरती दिखना चाहिए, उसकी खूबसूरती छुपाने के लिए. ಜಮೀರ್ ಎಡವಟ್ಟು ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶಾಸಕ ಜಮೀರ್ ಅಹಮದ್ ಖಾನ್. रेप रेट जो है वो सबसे हाईएस्ट हिंदुस्तान के अंदर है, होशे पर्दे में नहीं होने की वजह से. ಮುಗಿಬಿದ್ದ ಬಿಜೆಪಿ. ರಕ್ಷಣೆ ಅನ್ನೋದು ಹೇಗ್ ಸಿಗುತ್ತೆ ನಾನ್ ಹೇಳಲ್ಲ, ಅವ್ರಿಗೆ ವಾಪಸ್ ನಿಮ್ ಮನೆ ಗಂಡು ಮಕ್ಕಳಿಗೆ ಬುದ್ಧಿ ಹೇಳಿ. ಪ್ರಗತಿಪರ ಹಾದಿಯಲ್ಲಿ ಮುಂದಕ್ಕೆ ತರಬೇಕು ಅಂತ ನೋಡ್ತಕ್ಕಂಥ ಟೈಮಲ್ಲಿ ಹೆಣ್ಣು ಮಕ್ಕಳ ಹಕ್ಕನ್ನ ದಮನ ಮಾಡ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. ರಾಜ್ಯ ಕಾಂಗ್ರೆಸ್ ಕಕ್ಕಾಬಿಕ್ಕಿ. ಪಕ್ಷದ ಹೇಳಿಕೆ ಅಲ್ಲ, ಅದು ವೈಯಕ್ತಿಕವಾದ ಹೇಳಿಕೆ. ಅವರು We condemn the statement. We will not agree with the statement. ಕೈ ಹೈಕಮಾಂಡ್ ಚಾಟಿ. ಜಮೀರ್ ಬೇಷರತ್ ಕ್ಷಮೆ. ತಪ್ಪಾಯ್ತು ಕ್ಷಮಿಸಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಹೈ ವೋಲ್ಟೇಜ್ ಪಂಚರಾಜ್ಯ ಕುರುಕ್ಷೇತ್ರ. ಗದ್ದುಗೆ ಗೆದ್ದು ಬೀಗೋದ್ಯಾರು? अगर वो क्रिकेट भी जानते होते अब तो उनसे कैच छूट गया. लेकिन सत्ता बीजेपी की आएगी. That power will return back according to Rajiv Gandhi's vision. लेकिन आज कुछ सरकार नाम का कुछ दिखाई नहीं दे रहा. ಯಾವ ರಾಜ್ಯದಲ್ಲಿ ಯಾರಿಗೆ ಪವರ್, ಯಾರ ಪರ ಮತದಾರನ ಒಲವು? डबल इंजन की डबल शक्ति. हम 300 पार कर लेंगे. ನ್ಯೂಸ್ 18 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್. ಪಂಚ ಫೈಟ್. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ಕಾಲೇಜ್ ಇರೋದು ಯಾವುದೇ ಧರ್ಮಾಚರಣೆ ಮಾಡೋದಕ್ಕಲ್ಲ. ಕಾಲೇಜು ಕ್ಯಾಂಪಸ್ನಲ್ಲಿ ಹಿಜಬ್ ಕಿಚ್ಚು. ವಾದ ಪ್ರತಿವಾದ ವಿವಾದ, ಪ್ರತಿಯೊಂದು ಆಯಾಮಗಳ ಕರಾರುವಕ್ ವರದಿ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬನ್ನು ಹಾಕುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಇದು ಎಲೆಕ್ಷನ್ ಬಂದಾಗೆಲ್ಲ ಇಂಥದೇ ವಿಚಾರಗಳನ್ನ ಅವ್ರು ರೈಸ್ ಮಾಡೋದು. ಎಲ್ಲರೂ ಕೂಡ ಜಾಬಿಗೋಸ್ಕರ ಕಾಲೇಜಿಗೆ ಹೋದ್ರೆ ನಾವು ಹಿಜಾಬಿಗೋಸ್ಕರ ಹೋಗ್ತಿದ್ದೀನಿ ಅಂತ. ನಿಮಗಾಗಿ ಪಾಕಿಸ್ತಾನ ಕೊಟ್ಟು ಬಿಟ್ಟಿವಲ್ಲ. ದೇಶ ವಿಭಜನೆ ಮಾಡಿ ನಿಮ್ಗೆ ಒಂದು ಕೊಟ್ಟಿದ್ವಿ, ನಮ್ಗೆ ಒಂದು ಕೊಟ್ಟಿದ್ವಿ. ಇವಾಗ ಏನ್ ತಾತಂದ ಪ್ರಿನ್ಸಿಪಲ್ ಗೇಟ್ ಅಲ್ಲಿ ನಿಂತಿ ಮಕ್ಳಿಗೆ ಬಿಟ್ಟಿಲ್ಲ, ಅದು ತಪ್ಪು. ದೇಶದ ವಿರುದ್ಧ ಪಿತೂರಿಗಳು ಮಾಡುವಂತ ಒಂದಷ್ಟು ಜನ ಇದ್ದಾರೆ. ಸರ್ಕಾರದ ಮೌನವೇ ಇದಕ್ಕೆ ಪ್ರಮುಖ ಕಾರಣ. ಎಲ್ಲರಿಗಿಂತ ಮೊದಲು, ಎಲ್ಲರಿಗಿಂತ ಸಮಗ್ರ. ಡಿಸೆಂಬರ್ನಿಂದಲೇ ನ್ಯೂಸ್ 18 ಮೆಗಾ ಕವರೇಜ್. ತರಗತಿಗೆ ಪ್ರವೇಶ ನೀಡದ್ದರಿಂದ ಹೊರಗೆ ನಿಂತಿದ್ದಾರೆ ವಿದ್ಯಾರ್ಥಿನಿಯರು. ಹಿಜಾಬ್ ಧರ್ಮ ಸಂಕಟ. ನ್ಯೂಸ್ 18 ನಿರಂತರ ಕವರೇಜ್. ಹಿಜಾಬ್ ಹಿಡನ್ ಅಜೆಂಡಾ. ಹಿಜಾಬ್ಗೂ ಮೊದಲೇ CFI ನಂಟು. ನಮ್ ಫಂಡಮೆಂಟಲ್ ರೈಟ್ ಅದು, ನಾವು ಹಿಜಾಬ್ ಹಾಗೆ ಹಾಕ್ತೀವಿ. ಬೆಳಗ್ಗೆ 8 ಗಂಟೆಗೆ ನ್ಯೂಸ್ 18 ಮೆಗಾ ಬ್ಲಾಸ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋಕೆ ಅಂತ ಟ್ವಿಟರ್ ಖಾತೆ ತೆಗೆದಿದ್ರು. ಹಿಜಾಬ್ ಹಂಗಾಮದ ಪಿನ್ ಟು ಪಿನ್ ಡೀಟೇಲ್. ವಿದ್ಯಾರ್ಥಿನಿಯರಿಂದ ಟ್ವಿಟರ್ ನಲ್ಲಿ ಅಭಿಯಾನ ಆಗಿತ್ತು. ಕೆಲ ಪೋಸ್ಟ್ ಗಳನ್ನ ಹಾಕಿ ಅದಾದ್ಮೇಲೆ ಹಿಜಾಬ್ ಟ್ವೀಟ್ ಶುರುವಾಯಿತು. ಪ್ರಾಂಶುಪಾಲರಿಂದ ಸತ್ಯ ದರ್ಶನ ನಮ್ಮಲ್ಲೇ.
ಭಾರತಕ್ಕೆ 2 ವಿಮಾನಗಳು ಬಂದಿರುವಂತದ್ದು ರೊಮೇನಿಯಾದಿಂದ. ಟೋಟಲ್ ಆಗಿ 459 ಭಾರತೀಯರನ್ನ ಈಗ ಆಲ್ರೆಡಿ ಕರೆತರಲಾಗಿದೆ. ಈ 459 ಜನರಲ್ಲಿ 25 ಜನ ಕನ್ನಡಿಗರಿದ್ದಾರೆ. ಮುಂಬೈಗೆ ಬಂದಂತ ಮೊದಲ ಫ್ಲೈಟ್ ನಲ್ಲಿ ಇದ್ದಂತ 12 ಜನ ಕನ್ನಡಿಗರು ಏನಿದ್ರು ಅವರು ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕೆಲ ಹೊತ್ತಲ್ಲೇ ಬೆಂಗಳೂರಿಗೆ ರೀಚ್ ಆಗಲಿರುವಂಥದ್ದು. 12 ಜನ ವಿದ್ಯಾರ್ಥಿಗಳು ಬರಲಿದ್ದಾರೆ ಬೆಂಗಳೂರಿಗೆ. ಬೆಂಗಳೂರಿನ 9 ಮಂದಿ, ಆ 12 ಜನರಲ್ಲಿ ಬೆಂಗಳೂರಿನವರು 9 ಮಂದಿ ವಿದ್ಯಾರ್ಥಿಗಳು ಇದ್ದಾರೆ. ದಾವಣಗೆರೆಯ 2, ಬೆಳಗಾವಿಯ ಓರ್ವ ವಿದ್ಯಾರ್ಥಿನಿ ಇರುವಂಥದ್ದು. ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೀಚ್ ಆಗಲಿದ್ದಾರೆ. ಬೆಳಗಾವಿಯ ಸಯೀದಾ ಸುಬೇದಾರ್, ದಾವಣಗೆರೆಯ ಸಹೀದಾ ಹಬೀಬಾ, ಮಹಮ್ಮದ್ ಹಬೀಬ್, ಹಾಗೆ ಬೆಂಗಳೂರಿನ ಮೋನಿಕಾ, ಉದಯ್, ಇಂಚರಾ ರಾಜ್, ವಿಜಯಲಕ್ಷ್ಮಿ ಚಕ್ರವರ್ತಿ, ರಿಯಾ ಕುಮಾರಿ, ತುಷಾರ್ ಮಧು, ಶ್ರೇಯಾ ಚಂದ್ರಶೇಖರ್, ನಬಿಹಸ್ ಹೂಡಾ, ಪೂಜಾ ಕುಮಾರಿ ಯಾದವ್ ಸೇರಿದಂತೆ 12 ಜನ ಮುಂಬೈಗೆ ಬಂದರು. ಅದಾದಮೇಲೆ ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ ಆ ವಿದ್ಯಾರ್ಥಿಗಳು. 8:50ಕ್ಕೆ ಬೆಂಗಳೂರನ್ನು ತಲುಪಲಿದ್ದಾರೆ. 8:50ಕ್ಕೆ ಬರುತ್ತೆ ಬೆಂಗಳೂರಿಗೆ ಮುಂಬೈನಿಂದ ಬರ್ತಾ ಇರುವಂತ ವಿಮಾನ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಮುಂಬೈನಿಂದ ಬರ್ತಾ ಇರುವಂತ ಒಂದು ಫ್ಲೈಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗಲಿರುವಂಥದ್ದು. ಅವರನ್ನ ಯಾರು ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರದ ಪರವಾಗಿ, ಮತ್ತೆ ಆ 12 ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರಲ್ಲ ಅವ್ರ ಪೋಷಕರು ಎಲ್ಲರೂ ಕೂಡ ಬರ್ತಾ ಇದ್ದಾರಾ? ಯಾವ ರೀತಿಯಾಗಿ ಒಂದು ಸ್ವಲ್ಪ ನಿಟ್ಟುಸಿರು, ಈಗ ನಮ್ಮ ಮಕ್ಕಳು ಬಂದ್ರಲ್ಲ ನಮ್ಮ ತಾಯ್ನಾಡಿಗೆ ಅಂತ. ಖಂಡಿತ ಪೃಥ್ವಿ, ಏನು ಉಕ್ರೇನ್ನಲ್ಲಿ ಸಿಲುಕಿ ಒಂದು ಸಂಕಷ್ಟಕ್ಕೆ ಈಡಾಗಿದ್ದಂತ ಏನು ಕರ್ನಾಟಕದ ವಿದ್ಯಾರ್ಥಿಗಳಿದ್ದಾರೆ ಅವರು ಈಗಾಗಲೇ ಬೆಂಗಳೂರಿಗೆ ಬರುವಂತಹ ಒಂದು ಸಮಯ ಈಗಾಗಲೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಂಗಳೂರಿಗೂ ಸಹ ಬರ್ತಾ ಇರೋದು. ಏನು ನಿನ್ನೆ ರಾತ್ರಿ ಅವರು ಸುಮಾರು 12 ಜನ ವಿದ್ಯಾರ್ಥಿಗಳು ಮುಂಬೈಗೆ ಬಂದು ಇಳಿದಿದ್ರು. ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅದರಲ್ಲಿ ಬೆಂಗಳೂರಿನ 9 ಮಂದಿ, ದಾವಣಗೆರೆ 2 ವಿದ್ಯಾರ್ಥಿಗಳು ಹಾಗೂ ಬೆಳಗಾವಿಯ ಓರ್ವ ವಿದ್ಯಾರ್ಥಿ ಬರ್ತಾ ಇರೋದು. ಈಗಾಗಲೇ ಆ ವಿದ್ಯಾರ್ಥಿಗಳು ಬರ್ತಾ ಇರೋದ್ರಿಂದ ಅವರ ಪೋಷಕರು ಸಹ ಈಗಾಗಲೇ ಏರ್ಪೋರ್ಟ್ ಕಡೆಗೆ ಎಲ್ಲರೂ ಸಹ ಪ್ರಯಾಣವನ್ನು ಬೆಳೆಸಿದ್ದಾರೆ. ಯಾಕಂದ್ರೆ ತಮ್ಮ ಮಕ್ಕಳು ಒಂದು ಯುದ್ಧ ಭೂಮಿಯಿಂದ ಈಗ ಬೆಂಗಳೂರು ತಾಯ್ನಾಡಿಗೆ ಬರ್ತಾ ಇರೋದ್ರಿಂದ ಅವರನ್ನ ನೋಡಬೇಕು, ಅವ್ರನ್ನ ಮಾತಾಡಿಸಬೇಕು ಅನ್ನೋ ಒಂದು ಕುತೂಹಲ ಮತ್ತೆ ಒಂದು ಹಂಬಲ ಪೋಷಕರಿಗೂ ಸಹ ಇರುತ್ತೆ. ಅದರಿಂದ ಅವರು ಈಗಾಗಲೇ ಎಲ್ಲರೂ ಸಹ ಪೋಷಕರು ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಏರ್ಪೋರ್ಟ್ ಕಡೆಗೆ ಹೊರಟಿರುವಂತದ್ದು. ಮತ್ತೆ ರಾಜ್ಯದ ಅಧಿಕಾರಿಗಳು ಸಹ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಕೆಲವು ಅಧಿಕಾರಿಗಳು ಸಹ ಏರ್ಪೋರ್ಟ್ ನಲ್ಲಿ ಬೀಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ 7 ಗಂಟೆ ಸುಮಾರಿಗೆ ಒಂದು ಮುಂಬೈನಿಂದ ವಿಮಾನ ಬೆಂಗಳೂರು ಕಡೆಗೆ ಬರ್ತಾ ಇರೋದ್ರಿಂದ 8:50ಕ್ಕೆ ಅದು KLಗೆ ರೀಚ್ ಆಗುತ್ತೆ. ಅಲ್ಲಿ ಅವರನ್ನ ಅಧಿಕಾರಿಗಳು ಬರಮಾಡಿಕೊಂಡು ನಂತರ ಅವರ ಪೋಷಕರಿಗೆ ಒಪ್ಪಿಸುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಈಗ ಪೋಷಕರು ಮತ್ತೆ ಅಧಿಕಾರಿಗಳು ಈಗ ಏರ್ಪೋರ್ಟ್ ನಲ್ಲಿ ಬೀಡ್ಬಿಟ್ಟಿರುವಂತದ್ದು. ಏನು ಯುದ್ಧ ಭೂಮಿಯಲ್ಲಿ ಆ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ರು. ಆದ್ರೆ ಭಾರತ ಸರ್ಕಾರ ಒಂದು ಅವರನ್ನ ರೆಸ್ಕ್ಯೂ ಮಾಡುವಂತ ಆಪರೇಷನ್ ಮಾಡಿದ್ರಿಂದ ಈಗಾಗಲೇ ನಿನ್ನೆ ರಾತ್ರಿ ಅವರು ಮುಂಬೈಗೆ ಬಂದಿದ್ದಾರೆ. ಮತ್ತೆ ಇವತ್ತು ಬೆಂಗಳೂರಿಗೆ ಬಂದು ತಮ್ಮ ಮನೆಗಳಿಗೆ ಸೇರುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ये हिजाब रखने का मतलब क्या है? अब उसकी खूबसूरती दिखनी चाहिए, उसकी खूबसूरती छुपाने के लिए. ಜಮೀರ್ ಎಡವಟ್ಟು ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶಾಸಕ ಜಮೀರ್ ಅಹಮದ್ ಖಾನ್. रेप रेट जो है वो सबसे हाईएस्ट हिंदुस्तान के अंदर है, होशे पर्दे में नहीं होने की वजह से. ಮುಗಿಬಿದ್ದ ಬಿಜೆಪಿ. ರಕ್ಷಣೆ ಅನ್ನೋದು ಹೇಗ್ ಸಿಗುತ್ತೆ ನಾನ್ ಹೇಳಲ್ಲ, ಅವ್ರಿಗೆ ವಾಪಸ್ ನಿಮ್ ಮನೆ ಗಂಡು ಮಕ್ಕಳಿಗೆ ಬುದ್ಧಿ ಹೇಳಿ. ಪ್ರಗತಿಪರ ಹಾದಿಯಲ್ಲಿ ಮುಂದಕ್ಕೆ ತರಬೇಕು ಅಂತ ನೋಡ್ತಕ್ಕಂಥ ಟೈಮಲ್ಲಿ ಹೆಣ್ಣು ಮಕ್ಕಳ ಹಕ್ಕನ್ನ ದಮನ ಮಾಡ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. ರಾಜ್ಯ ಕಾಂಗ್ರೆಸ್ ಕಕ್ಕಾಬಿಕ್ಕಿ. ಪಕ್ಷದ ಹೇಳಿಕೆ ಅಲ್ಲ, ಅದು ವೈಯಕ್ತಿಕವಾದ ಹೇಳಿಕೆ. ಅವರು We condemn the statement. We will not agree with the statement. ಕೈ ಹೈಕಮಾಂಡ್ ಚಾಟಿ. ಜಮೀರ್ ಬೇಷರತ್ ಕ್ಷಮೆ. ತಪ್ಪಾಯ್ತು ಕ್ಷಮಿಸಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್.
ಹೈ ವೋಲ್ಟೇಜ್ ಪಂಚರಾಜ್ಯ ಕುರುಕ್ಷೇತ್ರ गद्दुगे गेद्दु भी गोत्यारू। अगर वो क्रिकेट भी जानते होते अब तो उनसे कैच छूट गया। लेकिन सत्ता बीजेपी की आएगी। That power will return back according to Rajiv Gandhi's vision. लेकिन आज कुछ सरकार नाम का कुछ दिखाई नहीं दे रहा। ಯಾವ ರಾಜ್ಯದಲ್ಲಿ ಯಾರಿಗೆ ಪವರ್, ಯಾರ ಪರ ಮತದಾರನ ಒಲವು? डबल इंजन की डबल शक्ति, हम 300 पार कर लेंगे। ನ್ಯೂಸ್ 18 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್, ಪಂಚ ಫೈಟ್. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ಕಾಲೇಜ್ ಇರೋದು ಯಾವುದೇ ಧರ್ಮಾಚರಣೆ ಮಾಡೋದಕ್ಕಲ್ಲ. ಕಾಲೇಜು ಕ್ಯಾಂಪಸ್ನಲ್ಲಿ ಹಿಜಾಬ್ ಕಿಚ್ಚು. ವಾದ ಪ್ರತಿವಾದ ವಿವಾದ, ಪ್ರತಿಯೊಂದು ಆಯಾಮಗಳ ಕರಾರುವಕ್ ವರದಿ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬನ್ನು ಹಾಕುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಇದು ಎಲೆಕ್ಷನ್ ಬಂದಾಗೆಲ್ಲ ಇಂಥದೇ ವಿಚಾರಗಳನ್ನ ಅವ್ರು ರೈಸ್ ಮಾಡೋದು. ಎಲ್ಲರೂ ಕೂಡ ಜಾಬಿಗೋಸ್ಕರ ಕಾಲೇಜಿಗೆ ಹೋದ್ರೆ ನಾವು ಹಿಜಾಬಿಗೋಸ್ಕರ ಹೋಗ್ತಿದ್ದೀನಿ ಅಂತ. ನಿಮಗಾಗಿ ಪಾಕಿಸ್ತಾನ ಕೊಟ್ಟು ಬಿಟ್ಟಿವಲ್ಲ. ದೇಶ ವಿಭಜನೆ ಮಾಡಿ ನಿಮ್ಗೆ ಒಂದು ಕೊಟ್ಟಿದ್ವಿ, ನಮ್ಗೆ ಒಂದು ಕೊಟ್ಟಿದ್ವಿ. ಇವ್ರು ಏನ್ ತಾತಂದ ಪ್ರಿನ್ಸಿಪಲ್ ಗೇಟ್ ಅಲ್ಲಿ ನಿಂತಿ ಮಕ್ಳಿಗೆ ಬಿಟ್ಟಿಲ್ಲ, ಅದು ತಪ್ಪು. ದೇಶದ ವಿರುದ್ಧ ಪಿತೂರಿಗಳು ಮಾಡುವಂತ ಒಂದಷ್ಟು ಜನ ಇದ್ದಾರೆ. ಸರ್ಕಾರದ ಮೌನವೇ ಇದಕ್ಕೆ ಪ್ರಮುಖ ಕಾರಣ. ಎಲ್ಲರಿಗಿಂತ ಮೊದಲು, ಎಲ್ಲರಿಗಿಂತ ಸಮಗ್ರ, ಡಿಸೆಂಬರ್ನಿಂದಲೇ ನ್ಯೂಸ್ 18 ಮೆಗಾ ಕವರೇಜ್. ತರಗತಿಗೆ ಪ್ರವೇಶ ನೀಡದ್ದರಿಂದ ಹೊರಗೆ ನಿಂತಿದ್ದಾರೆ ವಿದ್ಯಾರ್ಥಿನಿಯರು. ಹಿಜಾಬ್ ಧರ್ಮ ಸಂಕಟ, ನ್ಯೂಸ್ 18 ನಿರಂತರ ಕವರೇಜ್. ಹಿಜಾಬ್ ಹಿಡನ್ ಅಜೆಂಡಾ. ಹಿಜಾಬ್ಗೂ ಮೊದಲೇ ಸಿಎಫ್ಐ ನಂಟು. ನಾವು ಫಂಡಮೆಂಟಲ್ ರೈಟ್ ಅದು, ನಾವು ಹಿಜಾಬ್ ಹಾಕ್ತೀವಿ. ಬೆಳಗ್ಗೆ 8 ಗಂಟೆಗೆ ನ್ಯೂಸ್ 18 ಮೆಗಾ ಬ್ಲಾಸ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋಕೆ ಅಂತ ಟ್ವಿಟರ್ ಖಾತೆ ತೆಗೆದಿದ್ರು. ಹಿಜಾಬ್ ಹಂಗಾಮದ ಪಿನ್ ಟು ಪಿನ್ ಡಿಟ್. ಆಪರೇಷನ್ ಗಂಗಾ ಅಡಿಯಲ್ಲಿ ಈಗ ಆಲ್ರೆಡಿ 2 ವಿಮಾನಗಳು ಭಾರತಕ್ಕೆ ಬಂದಿರುವಂಥದ್ದು. ಉಕ್ರೇನ್ನಲ್ಲಿ ಸಿಲುಕಿರುವಂಥ ಭಾರತೀಯರನ್ನ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಭಾರತ ಸರ್ಕಾರ ಅಲ್ಲಿರುವಂಥ ಭಾರತೀಯರನ್ನ ಕರೆತರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸ ಪಡ್ತಾ ಇದೆ. ಏರ್ ಲಿಫ್ಟ್ ಈಗ ಆಲ್ರೆಡಿ ಶುರುವಾಗಿದೆ. ನಿನ್ನೆ ಒಂದು ಮುಂಬೈಗೆ ಬಂತು ಫ್ಲೈಟು. ಅದರಲ್ಲಿ 219 ಜನ ಇದ್ರು, ಅದರಲ್ಲಿ 12 ಜನ ಕನ್ನಡಿಗರಿದ್ರು. ಮತ್ತೊಂದು ವಿಮಾನ ಬೆಳಗಿನ ಜಾವ ಬಂತು, ದೆಹಲಿಗೆ ಬಂದಿದ್ದು. ಅದು ದೆಹಲಿಗೆ ಬಂದಂಥ ವಿಮಾನದಲ್ಲಿ 240 ಜನ ಇದ್ರು, ಅದರಲ್ಲಿ 13 ಜನ ಕನ್ನಡಿಗರ ವಿದ್ಯಾರ್ಥಿಗಳು ಇದ್ರು. ಅವರೆಲ್ಲರೂ ಕೂಡ ಈಗ ಖುಷಿಯಾಗಿದ್ದಾರೆ. ಅವರ ಪೋಷಕರು ಕೂಡ ಅಷ್ಟೇ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರನ್ನು ಬಿಡುವಂಥ ಪರಿಸ್ಥಿತಿ. ಬಟ್ ಇನ್ನೂ ಸಾಕಷ್ಟು ಜನ ಇದ್ದಾರಲ್ಲಿ. 350ಕ್ಕೂ ಹೆಚ್ಚು ಜನ ಕನ್ನಡಿಗ ವಿದ್ಯಾರ್ಥಿಗಳಿದ್ದಾರೆ. 16,000ಕ್ಕೂ ಹೆಚ್ಚು ಜನ ಭಾರತೀಯರಿದ್ದಾರೆ. ಅವರೆಲ್ಲರನ್ನೂ ಕೂಡ ಕರ್ಕೊಂಬರುವಂಥ ಪ್ರಯತ್ನ ಬೇಗ ಆಗಬೇಕಾಗಿದೆ. ಅದರಲ್ಲೂ ಸ್ಪೆಷಲಿ ಅಲ್ಲಿ 2 ಭಾಗವಾಗಿ ನಾವು ಗಮನಿಸೋದಾದರೆ ಉಕ್ರೇನನ್ನು ವೆಸ್ಟರ್ನ್ ಪಾರ್ಟ್ ಅಂದರೆ ಪಶ್ಚಿಮ ಭಾಗದಲ್ಲಿ ಇರುವಂಥ ಭಾರತೀಯರೇನಿದ್ದಾರೆ ಅವ್ರು ಸೇಫ್ ಆಗಿದ್ದಾರೆ. ಅಲ್ಲಿನ್ನೂ ದಾಳಿ ಶುರುವಾಗಿಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರಲಿಲ್ಲ ಸದ್ಯದವರೆಗೂ ಕೂಡ. ರಷ್ಯಾ ಅಲ್ಲಿನೂ ಅಟ್ಯಾಕ್ ಮಾಡಿಲ್ಲ. ಬಟ್ ನಾರ್ತರ್ನ್ ಪಾರ್ಟ್ಸ್ ಏನಿದೆ ಪೂರ್ವ ಭಾಗದಲ್ಲಿ ಇರುವಂಥ ಕೀವ್ ರಾಜಧಾನಿ ಆಗಿರ್ಬೋದು, ಕಾರ್ಕಿವ್ ಆಗಿರ್ಬೋದು, ಇವೆಲ್ಲವೂ ಕೂಡ ರಷ್ಯಾ ಬಾರ್ಡರ್ನಲ್ಲೇ ಇರುವಂಥದ್ದು. ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇರುವಂಥ ದೇಶದ ಪಕ್ಕದಲ್ಲೇ ಇರುವಂಥದ್ದು. ಸೊ ಅಲ್ಲಿರುವಂಥ ವಿದ್ಯಾರ್ಥಿಗಳು ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ, ನಮ್ಮನ್ನ ದಯವಿಟ್ಟು ರಕ್ಷಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ತಾಯ್ನಾಡಿಗೆ ಬಂದಿರುವಂತಹವರು ಆಪರೇಷನ್ ಗಂಗಾ ಅಡಿಯಲ್ಲಿ ದೆಹಲಿಗೆ ನಿನ್ನೆ ಬೆಳಗಿನ ಜಾವ ಬಂದಂಥ ವಿದ್ಯಾರ್ಥಿನಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಾವಣಗೆರೆಯವರು ಪ್ರಿಯಾ ಗುಡ್ ಮಾರ್ನಿಂಗ್. ಹಾಗೆ ತುಂಬ ಖುಷಿ ಆಗ್ತಾ ಇದೆ ನಮಗೂ ಕೂಡ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ತಾಯ್ನಾಡಿಗೆ ವಾಪಸ್ ಬಂದ್ರಲ್ಲ? ತುಂಬ ಖುಷಿ ಆಗ್ತಿದೆ ಸರ್, ಸೇಫ್ ಇದ್ದೀವಿ ಅಂತ ತುಂಬ ಖುಷಿ ಆಗ್ತಿದೆ. ಬೇಗ ಎವ್ಯಾಕ್ಯುಯೇಟ್ ಮಾಡಿದ್ರು ನಮ್ಮನ್ನ. ನೀವು ವೆಸ್ಟರ್ನ್ ಪಾರ್ಟ್ಸ್ ಅಲ್ಲಿ ಇದ್ದಿದ್ದ ಉಕ್ರೇನ್ನಲ್ಲಿ?
ಹೌದು ಸರ್, ಅವರು ವೆಸ್ಟರ್ನ್ ಪಾರ್ಟಲ್ಲಿ ಇದ್ದಿದ್ದು ನಮ್ಮ ಆಲ್ಮೋಸ್ಟ್ ವೆಸ್ಟರ್ನ್ ರೀಜನ್ಗೆ ಬರುತ್ತೆ ನಾವು. ಹೇಗೆ ರೀಚ್ ಆಗಿದ್ದು ರೊಮೇನಿಯಾಗೆ, ಅಲ್ಲಿಂದ ಯಾವ ರೀತಿಯ ಕಾಂಟ್ಯಾಕ್ಟ್ ಮಾಡಿದ್ರಿ, ಹೇಗೆ ಸಹಕಾರ ಸಿಕ್ತು ನಿಮಗೆ ರೊಮೇನಿಯಾಗೆ ಬರಲಿಕ್ಕೆ, ಯಾವ್ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಲ್ಲಿ ಪ್ರಿಯಾ? ಸರ್ ನಮಗೆ ಲ್ಯಾಂಡ್ ಟ್ರಾನ್ಸ್ಪೋರ್ಟಿಂದ ಮಾಡಿದ್ದು, ಲೈಕ್ ಬಸ್ಸಸ್ ಬಂದಿದ್ದು ಸರ್ ಹಾಸ್ಟೆಲಿಗೆ. ಒಂದು ಪರ್ಟಿಕ್ಯುಲರ್ ಬ್ಯಾಚ್ ವೈಸು ಇಷ್ಟು ಸ್ಟೂಡೆಂಟ್ಸ್ ಅಂತ ಲಿಸ್ಟ್ ರೆಡಿ ಮಾಡಿದ್ದಾರೆ ಸರ್. ಆ ಲಿಸ್ಟ್ ಪ್ರಕಾರ ಆ ಲಿಸ್ಟಲ್ಲಿ ಇವಾಗ ಫಸ್ಟ್ ಬ್ಯಾಚಲ್ಲಿ ಯಾವ ಸ್ಟೂಡೆಂಟ್ಸ್ ನೇಮ್ ಇದೆ ಅವರೆಲ್ಲ ಫಸ್ಟಲ್ಲಿ ಹೊರಡ್ತಾರೆ, ಸೆಕೆಂಡಲ್ಲಿ ಇರೋರು ಸೆಕೆಂಡ್ ಹೊರಡ್ತಾರೆ. ಹಾಗೆ ಬ್ಯಾಚಸ್ ಮಾಡಿದ್ದಾರೆ ಸರ್ ಅವರು. ಆ ಥರ ಒಂದು ಬ್ಯಾಚು ಒಂದೊಂದು ಫ್ಲೈಟ್ ಅಂತ ಮಾಡಿದ್ದಾರೆ. ಆ ಎಲ್ಲ ಮಕ್ಕಳನ್ನು ರೊಮೇನಿಯಾ ಬಾರ್ಡರ್ವರೆಗೂ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಬಾರ್ಡರಿಂದ ಇಮಿಗ್ರೇಷನ್ ಪ್ರೊಸೆಸ್ ಎಲ್ಲ ಆದಮೇಲೆ ಇನ್ನೊಂದು ಬಸ್ ಚೇಂಜ್ ಮಾಡ್ತಾರೆ ಸರ್. ಆ ಬಸ್ ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗುತ್ತೆ, ಏರ್ಪೋರ್ಟಿಂದ ಏರ್ ಲಿಫ್ಟ್ ಮಾಡ್ತಿದ್ದಾರೆ ಸರ್ ಇವಾಗ. ಪ್ರಿಯಾ, ಇಲ್ಲಿ ಉಕ್ರೇನ್ ಅಲ್ಲಿ ಅಂದರೆ ನೀವು ಉಕ್ರೇನ್ನಿಂದ ರೊಮೇನಿಯಾ ಬಾರ್ಡರ್ ಬಂದ್ರಲ್ಲ, ಅಲ್ಲಿವರೆಗೂ ಕೂಡ ನೀವೇ ಮಾಡ್ಕೊಂಡಿದ್ದ ಬಸ್ಸನ್ನು ಅಥವಾ ಇಂಡಿಯನ್ ಗೌರ್ಮೆಂಟೇ ಆ ಫೆಸಿಲಿಟಿಯನ್ನು ಮಾಡಿಕೊಟ್ಟಿತ್ತಾ? ಸರ್ ಅದು ನಮ್ಮ ಕಾಲೇಜಿಂದ ಇನ್ಫಾರ್ಮ್ ಬಂದಿತ್ತು ಸರ್, ಈ ರೀತಿ ಬಸ್ ಬರುತ್ತೆ, ಎವಾಕ್ಯುಯೇಷನ್ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ, ಇವಾಗ ನೀವೆಲ್ಲ ರೆಡಿಯಾಗಿ ಇಟ್ಕೊಂಡಿರಿ, ಬಸ್ ಬಂದ ತಕ್ಷಣ ನಾವು ಇನ್ಫಾರ್ಮ್ ಮಾಡ್ತೀವಿ, ಎಲ್ಲ ಕೆಳಗಡೆ ಬಂದು ಬಸ್ ಜಾಯ್ನ್ ಆಗಬೇಕಂತ ಹೇಳಿ ಸರ್. ನಾವು ಓನಾಗಿ ಏನು ಬಸ್ ಮಾಡಿಲ್ಲ, ಎಲ್ಲ ಅವ್ರು ಅರೇಂಜ್ ಮಾಡಿರೋದು ಸರ್. ನಾವು ಉಕ್ರೇನ್ನಲ್ಲಿ ಯುದ್ಧ ನಡೀತಾನೆ ಇದೆ ಇನ್ನೂ ಕೂಡ, ಇವತ್ತಿಗೆ 4ನೇ ದಿನ. ಹೇಗೆ ಅನ್ನಿಸ್ತಾ ಇದೆ ಆ ಯುದ್ಧ ಶುರುವಾಗ್ತಿದ್ದ ಹಾಗೆ? ಯಾವ ರೀತಿಯಾದಂಥ ಭಯದ ವಾತಾವರಣವಿತ್ತು ಅಲ್ಲಿ? ಸರ್ ನಾವು ಇದಕ್ಕೂ ಮೊದಲು ತುಂಬ ಚೆನ್ನಾಗಿದ್ವಿ ಸರ್. ಆ ದೇಶದಲ್ಲಿ ತುಂಬ ಪೀಸ್ ಆಗಿತ್ತು, ಪಾಪ್ಯುಲೇಷನ್ ಕೂಡ ಸ್ವಲ್ಪ ಕಡಿಮೆನೇ ಇದೆ, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಆ ದೇಶದಲ್ಲಿ ನಿಜವಾಗ್ಲೂ ಇರಲಿಕ್ಕೆಲ್ಲ. ಇವಾಗ ವಾರ್ ಅನ್ನೋ ಒಂದು ಇದು ಬಿಗಿನ್ ಆಗಿ ಎಲ್ಲ ಕಡೆ ನೋಡಿದ್ರು ಭಯದ ಆತಂಕ ಸೃಷ್ಟಿಯಾಗಿದೆ, ಎಲ್ಲರೂ ಜೀವದ ಭಯದಲ್ಲಿದ್ದಾರೆ ಸರ್. ಅದರಲ್ಲೂ ಇದೇನು ಈ ಕಾರ್ಕಿವ್ ಎಲ್ಲಿ ಈ ಇನ್ವೇಷನ್ ಆಗಿದೆನೋ ಆ ಪ್ಲೇಸಿನ ಜನ ತುಂಬ ತೊಂದರೆ ಫೇಸ್ ಮಾಡ್ತಿದ್ದಾರೆ ಸರ್. ಅದರಲ್ಲೂ ಇಂಡಿಯನ್ ಸ್ಟೂಡೆಂಟ್ಸು ಅವ್ರು ಏನು ಅಂಡರ್ಗ್ರೌಂಡಿಗೆ ಹೋಗಬೇಕು, ಅಲ್ಲಿಂದ ಅವ್ರಿಗೆ ಊಟ ಹೇಗಿಲ್ಲ ಗೊತ್ತಿಲ್ಲ ಸರ್ ನಮಗೂ ಕರೆಕ್ಟಾಗಿ. ಅವ್ರಿಗೆ ನೆಟ್ವರ್ಕ್ ಯಾವ ರೀತಿ ಸಿಗ್ತಿದೆ ಅಂತ ಗೊತ್ತಿಲ್ಲ, ಅವರು ತಂದೆ ತಾಯಿನ ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿದೆನೋ ಆಗ್ತಿದೋ ಗೊತ್ತಾಗ್ತಾ ಇಲ್ಲ. ಎಂಬಸಿ ಕೂಡ ಟ್ರೈ ಮಾಡ್ತಿದ್ದೆ ಸರ್ ಅವ್ರು ಕರ್ಕೊಂಬರ್ಲಿಕ್ಕೆ. ಬಟ್ ಇನ್ ಕೇಸ್ ಅವ್ರನ್ನ ಬಸ್ಸಲ್ಲಿ ಶಿಫ್ಟ್ ಮಾಡಿದರೆ ಬರಬೇಕಾದ್ರೆ ಅವ್ರ ಸೇಫ್ಟಿ ಮೆಷರ್ ತಗೊಳ್ಲಿಕ್ಕೋಸ್ಕರ ಅವ್ರಿಗೆ ಡಿಲೇ ಆಗ್ತಿದೆ ಹೊರತು ಅದರಲ್ಲಿ ಗೌರ್ಮೆಂಟ್ ಟ್ರೈ ಮಾಡ್ತಿಲ್ಲ ಅನ್ನೋದೇನಿಲ್ಲ ಸರ್. ಪ್ರಿಯಾ, ನೀವೇನಾದರೂ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಿದ್ರಾ ಬಿಫೋರ್ ಇಲ್ಲಿಗೆ ಬರಲಿಕ್ಕೂ ಮುಂಚೆ, ರೊಮೇನಿಯಾಗೆ ಹೋಗ್ಲಿಕ್ಕೂ ಮುಂಚೆ, ಅಥವಾ ನಿಮ್ಮ ವಿ ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಎವ್ಯಾಕ್ಯುಯೇಷನ್ ಮಾಡಿಸಿದ್ದಾ? ಸರ್ ನಮಗೆ ಏನು ಕಾಲೇಜ್ ಗ್ರೂಪ್ ಇದಾರಲ್ಲ ಸರ್, ಅಲ್ಲಿ ನಾವು ನಮ್ಮ ಪ್ರಾಬ್ಲಮ್ಸ್ ಹೇಳ್ತೀವಿ ಹಿಂಗೆ ಅಂತ. ಅವ್ರು ಹೇಳ್ತಾರೆ, ನಾವು ಎಂಬಸಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಅವರೆಲ್ಲ ಇದು ಮಾಡ್ತಾರೆ ಅಂತ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು ಸರ್. ಏನು ಎಂಬಸಿ ಅವರಿಂದ ಇನ್ಫಾರ್ಮೇಷನ್ ಇತ್ತು, ನೀವು ಅಫಿಷಿಯಲ್ ಸೈಟ್ಸ್ ಎಲ್ಲ ಫಾಲೋ ಅಪ್ ಮಾಡ್ತಾ ಇರಿ, ಸೊ ನಿಮಗೆ ಅಪ್ಡೇಟ್ ಕಂಪ್ಲೀಟಾಗಿ ಸಿಗುತ್ತೆ ಅಂತ. ನಾವು ಅದೇನು ಟ್ವಿಟರ್ ಅಕೌಂಟ್ಸು ಮತ್ತು ಅಫಿಷಿಯಲ್ ಸೈಟ್ ಎಲ್ಲ ತುಂಬ ಸರ್ತಿ ವಿಸಿಟ್ ಮಾಡ್ತಾ ಇದ್ವಿ, ಅಲ್ಲಿಂದ ಅಪ್ಡೇಟ್ ಸಿಗ್ತಾ ಇತ್ತು. ಯೂನಿವರ್ಸಿಟಿ ನಮ್ಮ ಮ್ಯಾನೇಜ್ಮೆಂಟಿಂದಲೂ ಸಿಗ್ತದೆ ಸರ್ ಅಪ್ಡೇಟ್ಸ್ ಎಲ್ಲ. ಪ್ರಿಯಾ, ನಿಮಗೆ ಈಗ ನಿಮ್ಮ ಜೊತೆ ಅಂದರೆ ನಿಮ್ಮ ವಿವಿಲ್ ಓದ್ತಾ ಇದ್ದಂಥ ಕನ್ನಡಿಗರಿದ್ರಲ್ಲ, ನಿಮ್ಮ ಜೊತೆಲಿದ್ರಲ್ಲ ಇನ್ನೂ ಕೆಲವರು ಕನ್ನಡಿಗರು, ಅವರೆಲ್ಲರೂ ಕೂಡ ವಾಪಸ್ ಬಂದ್ರ? ಅವ್ರಿಗೆ ಇನ್ನೂ ಕೂಡ ಎವ್ಯಾಕ್ಯುಯೇಷನ್ ನಡೀತಾ ಇದೆಯಾ? ಟೋಟಲ್ ಎಷ್ಟು ಜನ ಇದ್ರು ಅಲ್ಲಿ ಕನ್ನಡಿಗರು, ಭಾರತೀಯರು? ಇಲ್ಲ ಸರ್, ಇನ್ನೂ ತುಂಬ ಜನ ಇದ್ದಾರೆ ಸರ್. ಅದರಲ್ಲಿ ಇವಾಗ ನೇಮ್ ಎಲ್ಲ ರ್ಯಾಂಡಮಾಗಿ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಒಬ್ಬೊಬ್ಬರು ನೇಮ್ ಒಂದೊಂದು ಕಡೆ ಇದೆ. ಇನ್ನೂ ಕರ್ನಾಟಕದವ್ರು ಇದ್ದಾರೆ ಸರ್. ಇವಾಗ 13 ಮೆಂಬರ್ಸ್ ಬಂದು ಅರೌಂಡ್ 25 ಮೆಂಬರ್ಸು ರೀಚ್ ಆಗಿದ್ದೀವಿ ಸರ್, ಫಸ್ಟ್ ಫ್ಲೈಟು ಮತ್ತು ಸೆಕೆಂಡ್ ಫ್ಲೈಟ್ ಸೇರಿ. ಅಲ್ಲ, ನೀವು ಇದ್ದಿದ್ದ ಕಡೆ ಟೋಟಲ್ ಆಗಿ ಭಾರತೀಯರು ಎಷ್ಟು ಜನ ಇದ್ರು? ಅವ್ರಿಗೆಲ್ರಿಗೂ ಕೂಡ ಈ ಫೆಸಿಲಿಟಿಯನ್ನು ಮಾಡಲಾಗ್ತಾ ಇದೆಯಲ್ಲ, ಅವ್ರು ಯಾರಾದರೂ ಎಂಬಸಿಯನ್ನು ಕಾಂಟ್ಯಾಕ್ಟ್ ಮಾಡಿದ್ರಾ? ಅವ್ರಿಗೂ ಸೇಮ್ ನಿಮ್ಮ ಥರನೇ ಈಗ ನಿಮ್ಗಿತ್ತಲ್ಲ ಆಪ್ಷನ್ನು, ವಿ ಕಡೆಯಿಂದನೇ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಯ್ತಲ್ಲ, ಅವ್ರಿಗೂ ಅದೇ ರೀತಿಯಾಗಿ ಆಗ್ತಾ ಇರೋದಾ? ಹೌದು
ಸರ್ ಎಲ್ರಿಗೂ ಅದೇ ರೀತಿನೇ ಮಾಡ್ತಾ ಇರೋದು. ಯಾಕಂದರೆ ಬೈ ಓನಾಗಿ ಯಾರೂ ಏನೂ ಮಾಡೋಂಗಿಲ್ಲ. ಕಂಟ್ರಿ ಎಮರ್ಜೆನ್ಸಿ ಇದೆ, ಎಲ್ರಿಗೂ ಒಂದೊಂದು ಗ್ರೂಪ್ಸ್ ಅಂತ ಇದೆ ಸರ್. ಆ ಗ್ರೂಪ್ಸಲ್ಲಿ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ, ಅದರಿಂದನೇ ಸರ್ ಎಲ್ಲರೂ ಫಾಲೋ ಅಪ್ ಮಾಡಬೇಕು. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮೂವ್ ಮಾಡಬೇಕು ಸರ್. ಅದೇ ಸೇಫ್ಟಿ. ಓನಾಗಿ ಯಾರೂ ಏನು ಮಾಡೋಂಗೂ ಇಲ್ಲ, ಮಾಡೋಕ್ಕಾಗೋದಿಲ್ಲ ಸರ್. ಅಲ್ಲಿ ಪ್ರಿಯ, ಕ್ಯಾಪಿಟಲ್ ಸಿಟಿ ಕೀವಿಂದ ಎಷ್ಟು ದೂರದಲ್ಲಿದ್ರಿ ನೀವು? ಎಷ್ಟು ಕಿಲೋಮೀಟರ್ ದೂರ ಇದೆ ನೀವಿದ್ದಂಥ ಪ್ಲೇಸ್ಗೆ? ಒಂದು 500 to 550 ಕಿಲೋಮೀಟರ್ಸ್ ದೂರ ಇದೆ ಸರ್. ಯಾಕೆಂದ್ರೆ ನಿರಂತರವಾಗಿ ದಾಳಿ ಆಗ್ತಾನೆ ಇದೆ ಕ್ಯೂ ಮೇಲೆ, ಕಾರ್ ಕ್ಯೂ ಮೇಲೆ. ಅಲ್ಲೆಲ್ಲ ಸಾಕಷ್ಟು ಜನ ಭಾರತೀಯರಿದ್ದಾರೆ, ಅವರೆಲ್ಲರೂ ಸಾಕಷ್ಟು ಜನ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ, ನಮ್ಮನ್ನು ಕೂಡ ಎವ್ಯಾಕ್ಯುಯೇಷನ್ ಮಾಡಿಸಿ, ನಮ್ಮನ್ನು ಕೂಡ ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿಮ್ಮ ಭಾಗದಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂಥ ಅಟ್ಯಾಕೆ ಆಗಿಲ್ವಾ? ಹಾಗಾದ್ರೆ ಆ ಭಾಗದಲ್ಲಿ ನೀವಿದ್ದಂಥ ಸ್ಥಳದಲ್ಲಿ ನಾನು ಇದ್ದ ಸ್ಥಳದಲ್ಲಿ ಆಗಿಲ್ಲ ಸರ್. ನಮ್ದೇನು ಕಾಲೇಜ್ ವಿಕೆಟ್ ಇದೆ ನಾವು ಇದ್ದ ಸ್ಥಳದಲ್ಲಿ ಆಗಿಲ್ಲ. ಆದರೆ ನಾವಿದ್ದ ಪ್ರದೇಶದಿಂದ ತುಂಬ ಹತ್ರ ಇರೋ ಇವೆನೋ ಫ್ರಾನ್ಸಿಸ್ಕೋ ಆ ರೀತಿ ಪ್ರದೇಶಗಳೆಲ್ಲ ಅಟ್ಯಾಕ್ ಆಗಿದೆ. ಸೊ ಹಾಗಾಗಿ ನಮಗೆಲ್ಲ ಭಯ ಆಯಿತು. ಇವಾಗ ಆ ಪ್ಲೇಸ್ ಅಟ್ಯಾಕ್ ಆಗಿದೆ ಅಂದರೆ ನಮ್ಮನ್ನು ಅಟ್ಯಾಕ್ ಮಾಡಿದ್ರೆ ಅಂದರೆ ನಮ್ಮ ಪ್ಲೇಸ್ ಅಟ್ಯಾಕ್ ಆಗೋದ್ರಲ್ಲಿ ಡೌಟ್ ಪಡೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಚಾನ್ಸಸ್ ಇದೆ ಸರ್, ಅಟ್ಯಾಕ್ ಆದರೂ ಆಗ್ಬೋದು, ಆಗದೇನೂ ಇರಬಹುದು. ಬಟ್ ಅದೇ ಕೀವ್ ಮತ್ತು ಅದೇನು ಕ್ಯಾಪಿಟಲ್ ಸಿಟಿ ನಿಯರ್ ಪ್ಲೇಸಸ್ಸು ತುಂಬ ತೊಂದರೆಯಲ್ಲಿದೆ. ಅಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಕೂಡ ಸ್ಟಕ್ ಆಗಿಬಿಟ್ಟಿದ್ದಾರೆ ಸರ್. ಅವ್ರಿಗೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರು ಅದೆಲ್ಲ ಇನ್ನೂ ನೀಟಾಗಿ ಗೊತ್ತಾಗ್ತದೆ. ಹೌದು ಪ್ರಿಯಾ, ಯಾಕೆಂದರೆ ಪಾಪ ಅಲ್ಲಿ ಕರೆಂಟ್ ಕೂಡ ಇಲ್ಲ, ಇಂಟರ್ನೆಟ್ ಸೇವೆನೂ ಕೂಡ ಸ್ಥಗಿತ ಆಗ್ತಾ ಇದೆ, ಆಹಾರ ನೀರಿಗೋಸ್ಕರ ಪರದಾಡುವಂಥ ಪರಿಸ್ಥಿತಿ ಇರುವಂಥದ್ದು. ನಿಮ್ಗೆ ಆ ರೀತಿಯಾಗಿ ಯಾವುದು ಪ್ರಾಬ್ಲಮ್ಸ್ ಅರೈಸ್ ಆಗಿರಲಿಲ್ವಾ? ಊಟದ ಸಮಸ್ಯೆ ಅಥವಾ ನೀರಿನ ಸಮಸ್ಯೆ ಆ ರೀತಿಯಾಗಿ ಏನಿರಲಿಲ್ವಾ ನಿಮ್ಮ ಭಾಗದಲ್ಲಿ? ಸರ್ ನಮಗೆ ಅಲರ್ಟ್ ಬಂದಿತ್ತು, ಇದೇನು 24th ಹಿಂಗೆ ಆಯ್ತಲ್ಲ ಆ ಟೈಮಲ್ಲಿ ನಮ್ಗೆ ಅಲರ್ಟ್ ಬಂದಿತ್ತು. ಹಿಂಗೆಲ್ಲ ಫುಡ್ಡು, ವಾಟರ್, ಮನಿ ಎಲ್ಲ ಸ್ಟೋರ್ ಮಾಡ್ಕೊಂಡಿರಿ 15 ಡೇಸ್ಗೆ ಆಗೋದಷ್ಟು. ಅದೆಲ್ಲ ತೊಗೊಂಬಂದು ಬೇಗ ಹಾಸ್ಟೆಲ್ ರೀಚ್ ಆಗಿ ಹಾಸ್ಟೆಲ್ ಒಳಗಡೆ ಇರಿ ಅಂತ. ಸರ್ ನಮಗೆ ಅಲರ್ಟ್ ಸಿಕ್ಕಿದೆ, ಯಾಕಂದರೆ ಫಸ್ಟ್ ಅಟ್ಯಾಕ್ ಆಗಿದ್ದು ಕೀವಲ್ಲಿ. ಸೊ ಅದರಿಂದ ನಮಗೆ ಅಲರ್ಟ್ ಬಂತು, ನಾವು ಸೇಫ್ ಆದ್ವಿ. ಬಟ್ ಕೀವಲ್ಲಿ ಯಾವುದೇ ಪ್ರಿಕಾಷನ್ಸ್ ಇಲ್ಲದೆ, ಬೇರೆ ಫಸ್ಟ್ ಗೈಡ್ಲೈನ್ಸ್ ಇಲ್ಲದೆ ಅವ್ರಿಗೆ ಅಟ್ಯಾಕ್ ಆಗಿರೋದ್ರಿಂದ ಅವ್ರಿಗೆ ಯಾವುದು ಪ್ರಿಕಾಷನ್ಸ್ ತೊಗೊಳಕ್ಕಾಗಿಲ್ಲ ಸರ್. ಹಂಗಾಗಿ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಆ್ಯಕ್ಚುಲಿ ಇನ್ನೂ ತುಂಬ ಜನ ಭಾರತೀಯರೆಲ್ಲರೂ ಕೂಡ ಅಲ್ಲಿದ್ದಾರಲ್ಲ, ಅವ್ರಿಗೆ ತಮ್ಮ ಸೇಫ್ಟಿಗೋಸ್ಕರ ಯಾವಾಗ ಯಾವ ರೀತಿಯಾಗಿ ಅಟ್ಯಾಕ್ ಆಗುತ್ತೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಉಕ್ರೇನ್ನ ಈ ವೆಸ್ಟರ್ನ್ ಪಾರ್ಟ್ಸಲ್ಲೂ ಕೂಡ ಯಾವಾಗ ಬೇಕಾದರೂ ಅಟ್ಯಾಕ್ ಆಗಬಹುದಾದಂಥ ಚಾನ್ಸಸ್ಗಳು ಕೂಡ ಇದೆ. ಅವರಿಗೆ ಸೇಫ್ಟಿ ದೃಷ್ಟಿಯಿಂದ ಏನು ಹೇಳ್ತಾ ಇದ್ದಾರೆ, ಏನು ಮೆಸೇಜ್ ಬರ್ತಾ ಇದೆ, ಬಂಕರ್ಸ್ಗಳು ಎಲ್ಲೆಲ್ಲಿದ್ದಾವೆ ಅನ್ನುವಂಥ ಮಾಹಿತಿ ಇದೆಯಾ ಅವ್ರುಗಳಿಗೆ? ಹಾಂ ಸರ್, ಅದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದೇ ನೀವು ಎಲ್ಲರೂ ಒಟ್ಟಿಗೆ ಇರಿ, ಯಾರು ಒಬ್ಬೊಬ್ಬರೇ ಇರೋಕ್ಕೆ ಹೋಗಬೇಡಿ, ಆದಷ್ಟು ಎಂಬಸ್ಸೆ ಟಚ್ಚಲ್ಲಿರಿ. ಏನೇ ತೊಂದರೆ ಆದರೂ ಈ ರೀತಿ ಒಂದು ನಂಬರ್ಸ್ಗಳನ್ನ ಕೊಟ್ಟಿದ್ದಾರೆ ಸರ್. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಲೀಸ್ಟ್ ಇದೆ, ಆ ಲೀಸ್ಟ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವುದೇ ತೊಂದರೆ ಆದರೂ ಅದರಲ್ಲಿ ಹೇಳಿ ಆದಷ್ಟು ಎವಾಕ್ಯುಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈ ಥರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಹೋಗ್ತಾನೆ ಇದೆ ಸರ್ ಅವ್ರಿಗೆ. ನಿಮಗೆ ಇಂಟರ್ನೆಟ್ ಸೌಲಭ್ಯ ಅದ್ಯಾವುದು ಪ್ರಾಬ್ಲಮ್ ಆಗಿರಲಿಲ್ವಾ? ಕರೆಂಟ್ ಕಟ್ ಆಗಿರುವಂಥದ್ದು ಯಾವುದೂ? ಯಾಕೆಂದರೆ ಬೆಲಾರಸ್ ಇಂದ ಕೀವ್ ಭಾಗಕ್ಕೆಲ್ಲ ಕರೆಂಟ್ ಸೌಲಭ್ಯ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಡೌನ್ ಆಗೋಗಿತ್ತು. ಕಟ್ ಆಗೋಗಿದ್ದಂಥ ಹಿನ್ನೆಲೆಯಲ್ಲಿ ಇಂಟರ್ನೆಟ್ ಸೇವೆನೂ ಕೂಡ ಬಂದಾಗೋಗ್ಬಿಟ್ಟಿತ್ತು. ನಿಮ್ಮ ಭಾಗದಲ್ಲಿ ಕರೆಂಟ್ನ ಸಮಸ್ಯೆ ಏನಾಗಿರಲಿಲ್ಲ ಹಾಗಾದ್ರೆ? ಇಲ್ಲ ಸರ್, ಕರೆಂಟಿನ ತೊಂದರೆ ಏನು ಆಗಿರಲಿಲ್ಲ. ಬಟ್ ನೆಟ್ ಎಲ್ಲ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಫ್ಯಾಮಿಲಿಗೆ ಈಗ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ? ಫಸ್ಟ್ ನಿಮ್ಮದು ಹೆಸರು ಈಗ ಮುಂಬೈಗೆ ಬರೋ ಫ್ಲೈಟಲ್ಲಿ ನೀವೇ ಫಸ್ಟ್ ಇದ್ದೀರಾ ಅಂತ ಗೊತ್ತಾದಾಗ ಏನು ಅನ್ನಿಸ್ತು ನಿಮಗೆ? ನಿಮ್ಮ ಫ್ಯಾಮಿಲಿಗೆ ಏನು ಹೇಳಿದ್ರಿ ಆ ಟೈಮ್ನಲ್ಲಿ? ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಆತಂಕ ಇರುತ್ತೆ ಈ ಸಂದರ್ಭದಲ್ಲಿ. ಯಾಕೆಂದರೆ ಅವರು ಮನೆ ಪೋಷಕರಿಗೆ ನಾವು ಮಕ್ಕಳನ್ನ ಶಾಲೆಗೆ ಕಳಿಸಿದಂಥ ಸಂದರ್ಭದಲ್ಲಿ ಅರ್ಧ ಗಂಟೆ ಲೇಟ್ ಆದ್ರೇ ಭಯ ಇರುತ್ತೆ. ಅಂತರದಲ್ಲಿ ನೀವು ಬೇರೆ ದೇಶದಲ್ಲಿ ಇದ್ದಂಥವ್ರು ಬೇರೆ. ಹೌದು ಸರ್, ನಾವು ಫಸ್ಟ್ ಲೀಸ್ಟ್ ಬಂತು ನಮ್ಮ ವಾಟ್ಸಪ್ ಗ್ರೂಪಲ್ಲಿ. ಇವರು ಇವಾಗ ಎವಾಕ್ಯುಯೇಟ್ ಮಾಡ್ತೀವಿ, ವಿತಿನ್ ಹಾಫ್ ಆನ್ ಅವರು ನಿಮ್ಮ ಬ್ಯಾಗ್ ತೊಗೊಂಡು ಹಾಸ್ಟೆಲ್ ಕೆಳಗಡೆ ಬನ್ನಿ ಅಂತ. ಆ ಲೀಸ್ಟಲ್ಲಿ ನನ್ನ ನೇಮ್ ಇರಲಿಲ್ಲ. ನನ್ನ ನೇಮ್ ಇದ್ದಿದ್ದು ಆ್ಯಕ್ಚುಲಿ ಸೆಕೆಂಡ್ ಲೀಸ್ಟಲ್ಲಿ. ನನಗೂ ಟೆನ್ಸ್ ಆಗೋಯ್ತು, ಏನಪ್ಪ ನನ್ನ ನೇಮ್ ಇಲ್ಲ, ನಾನಿನ್ನು ಹಾಸ್ಟೆಲಲ್ಲೇ ಇದ್ದೀನಿ,
ಅಂತ ನಾನು ತಕ್ಷಣ ಮೆಸೇಜ್ ಹಾಕಿದೆ, ರಿಪ್ಲೈ ಬಂತು. ಹಾಗೇನಿಲ್ಲ, ಬ್ಯಾಚ್ ವೈಸ್ ಮಾಡ್ತಾ ಇದ್ದೀವಿ, ನಿಮ್ಮ ನೇಮು ಬ್ಯಾಚ್ ವೈಸ್ ಆ್ಯಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿದರು ಸರ್. ಸೆಕೆಂಡ್ ಲಿಸ್ಟಲ್ಲಿ ನನ್ನ ನೇಮ್ ಇತ್ತು. ನನ್ನ ಮನೇಲಿ ಫೋನ್ ಮಾಡಿ ಹೇಳಿದೆ, ನನ್ನದು ಈ ಥರ ನೇಮ್ ಇದೆ, ಎವಾಕ್ಯುಯೇಷನ್ ಸ್ಟಾರ್ಟ್ ಆಗಿದೆ, ಇವಾಗ ನಾನು ಆದಷ್ಟು ಬೇಗ ರೊಮೇನಿಯಾ ಬಾರ್ಡರ್ ರೀಚ್ ಆಗ್ತೀವಿ ಅಂತ ಹೇಳಿದೆ. ತುಂಬ ಖುಷಿಪಟ್ಟರು ಸರ್ ಅವರು. ಅದೇ ಅಟ್ಲೀಸ್ಟ್ ರೊಮೇನಿಯಾ ಬಾರ್ಡರ್ ರೀಚ್ ಆದರೆ ಸಾಕು, ಒಂದು ನೆಮ್ಮದಿ ಅನ್ನೋ ಒಂದು ಫೀಲಲ್ಲಿದ್ದರು ಸರ್ ಎಲ್ಲರೂ. ಓಕೆ, ಥ್ಯಾಂಕ್ ಯು ಪ್ರಿಯಾ, ಟೇಕ್ ಕೇರ್. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಎಸ್ ಪ್ರಿಯಾ ದೆಹಲಿಗೆ ಬಂದಿರುವಂಥವ್ರು, ಕನ್ನಡಿಗ ವಿದ್ಯಾರ್ಥಿ ಮಾತನಾಡ್ತಾ ಇದ್ರು. ಅವರು ತುಂಬ ಖುಷಿಲಿದ್ದಾರೆ. ಸದ್ಯ ನಾವು ತಾಯ್ನಾಡಿಗೆ ಬಂದ್ವಲ್ಲ ಅಂತ, ಅದು ಫಸ್ಟ್ ಲಿಸ್ಟ್ನಲ್ಲೇ ಅವ್ರ ಹೆಸರು ಬಂದಿದ್ದಕ್ಕೂ ಕೂಡ ಅವರಿಗೆ ಖುಷಿ ಇರುವಂಥದ್ದು. ಇನ್ನೊಬ್ರನ್ನ ಮಾತನಾಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ತಾಯ್ನಾಡಿಗೆ ವಾಪಸ್ ಆಗ್ತಾ ಇದ್ದಾರೆ ಭಾರತೀಯರು. ನಿಮಗೆ ತೋರಿಸ್ತಾ ಇದ್ವಿ ಈಗಷ್ಟೇ ಪ್ರಿಯಾ ಅನ್ನುವಂಥ ವಿದ್ಯಾರ್ಥಿನಿಯನ್ನ ಕೂಡ ಮಾತನಾಡಿಸ್ತಾ ಇದ್ವಿ. ಅವರು ತಾಯ್ನಾಡಿಗೆ ಬಂದಿದ್ದಂಥ ಹಿನ್ನೆಲೆಯಲ್ಲಿ ತುಂಬ ಖುಷಿಯಲ್ಲಿದ್ದಾರೆ. ಸದ್ಯ ಬಂದ್ವಲ್ಲ, ನಾವು ಸೇಫ್ ಆದ್ವಲ್ಲ ಅನ್ನುವಂಥ ನಿಟ್ಟುಸಿರು ಅವ್ರಿಗೂ ಕೂಡ, ಅವರ ಪೋಷಕರಿಗೂ ಕೂಡ. ನಿನ್ನೆಯಿಂದಲೂ ಕೂಡ ಆಪರೇಷನ್ ಶುರುವಾಗಿದೆ ಭಾರತದ್ದು. ಈಗ ಆಲ್ರೆಡಿ 459 ಭಾರತೀಯರು ವಾಪಸ್ ಆಗಿರುವಂಥದ್ದು ಭಾರತಕ್ಕೆ. ಈ ಸಂದರ್ಭದಲ್ಲಿ ಇನ್ನೂ 15,000ಕ್ಕೂ ಹೆಚ್ಚು ಜನ ಭಾರತೀಯರನ್ನ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಭಾರತ ಸರ್ವ ರೀತಿಯಲ್ಲೂ ಪ್ರಯತ್ನವನ್ನು ಪಡ್ತಾ ಇದೆ. ಅದೇ ದೊಡ್ಡ ಸವಾಲು. ಇದುವರೆಗಿನ ಭಾರತದ ಒಂದು ಎವ್ಯಾಕ್ಯುಯೇಷನ್ ನಲ್ಲಿ ಇದೇ ಅತಿ ದೊಡ್ಡ ಏರ್ಲಿಫ್ಟ್ ಆಗ್ತಾ ಇದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರನ್ನ ಕರ್ಕೊಂಡು ಬರುವಂಥದ್ದು ಇದೇ ಮೊದಲ ಬಾರಿಗೆ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಯಶಸ್ವಿಯಾಗಿ ಭಾರತ ತಾಯ್ನಾಡಿಗೆ ಭಾರತೀಯರನ್ನ ಕರೆತಂದಿದೆ. ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಭಾರತೀಯರನ್ನ ಕರೆದುಕೊಂಡು ಬಂದಿರುವಂತ ದೊಡ್ಡ ಲಿಸ್ಟೇ ಇದೆ. ಅದು 1-2 ಬಾರಿ ಅಲ್ಲ, ಸಾಕಷ್ಟು ಬಾರಿ ಕರ್ಕೊಂಡು ಬಂದಿದೆ ಭಾರತ. ಇನ್ನು ಈ ಬಾರಿ ಯುದ್ಧ ನಡೀತಾ ಇರುವಂತ ಸಂದರ್ಭದಲ್ಲಿ ಆತಂಕಕ್ಕೀಡಾಗಿದ್ದಾರೆ. ಅದರಲ್ಲೂ ಸ್ಪೆಷಲಿ ವಿದ್ಯಾರ್ಥಿಗಳೇ ಇರುವಂಥದ್ದು. ಈ 15,000ಕ್ಕೂ ಹೆಚ್ಚು ಜನ ಭಾರತೀಯರಿದ್ದಾರಲ್ಲ, ಅದರಲ್ಲಿ ಹತ್ತತ್ರ ಒಂದು 80% ಅಷ್ಟು ವಿದ್ಯಾರ್ಥಿಗಳೇ ಇದ್ದಾರೆ. ಸೊ ಹೀಗಾಗಿ ಸಹಜವಾಗಿ ಪೋಷಕರಿಗೆ ದೊಡ್ಡ ಮಟ್ಟದಲ್ಲಿ ಆತಂಕ ಇದೆ. ಅವರನ್ನು ಯಾವಾಗ ಕರ್ಕೊಂಡ್ಬರ್ತಾರೋ ಏನೋ ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ, ನಮ್ಮ ಕನ್ನಡಿಗ ವಿದ್ಯಾರ್ಥಿಗಳನ್ನ ಮಾತನಾಡಿಸ್ತಾ ಇದ್ವಿ, ಕನ್ನಡಿಗ ವಿದ್ಯಾರ್ಥಿಗಳ ಪೋಷಕರನ್ನ ಕೂಡ ಮಾತನಾಡಿಸ್ತಾ ಇದ್ವಿ. ಸಾಕಷ್ಟು ಜನ ಕಣ್ಣೀರನ್ನ ಹಾಕೊಂಡು ಮಾತನಾಡ್ತಾ ಇದ್ರು, ದಯವಿಟ್ಟು ಭಾರತ ಸರ್ಕಾರ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ಅಂತ. ಬಟ್ ಅದು ಅಷ್ಟು ಈಸಿ ಆದಂತಹ ಒಂದು ಜಾಬ್ ಅಲ್ಲ. ಅಲ್ಲಿ ಅಷ್ಟು ಈಸಿಯಾಗಿ ಎಲ್ಲರನ್ನೂ ಕೂಡ ಕರ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಲಾಗ್ತಾ ಇದ್ರೂ ಕೂಡ ಅಷ್ಟು ಈಸಿ ಇಲ್ಲ. ಏಕೆಂದ್ರೆ ರಷ್ಯಾ ದಿನೇ ದಿನೇ ತನ್ನ ಆಕ್ರಮಣವನ್ನ ತೀವ್ರಗತಿಯಲ್ಲೇ ಸಾಗಿಸ್ತಾ ಇದೆ. ರಷ್ಯಾದ ಸೇನೆ ನುಗ್ತಾನೆ ಹೋಗ್ತಾ ಇದೆ ಉಕ್ರೇನ್ನ ಒಳಗಡೆ, ಒಂದೊಂದೇ ಸಿಟಿಯನ್ನ ಆಕ್ರಮಿಸ್ಕೊಳ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಪೂರ್ವ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ಆ ಭಾಗದಲ್ಲಿರುವಂಥ ಭಾರತೀಯರನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದೇ ದೊಡ್ಡ ಸವಾಲಾಗಿದೆ. ಮತ್ತೊಂದು ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳನ್ನ ಕರೆತರಲಾಗ್ತಾ ಇದೆ. ರೊಮೇನಿಯಾದಿಂದ ಕರೆತರಲಾಗಿರುವಂಥದ್ದು. ಸದ್ಯಕ್ಕೆ ಬಂದಿರುವಂಥ ಫ್ಲೈಟ್ಸ್ ರೊಮೇನಿಯಾದಿಂದ ಏರ್ಲಿಫ್ಟ್ ಮಾಡಲಾಗಿರುವಂಥದ್ದು. ಟೋಟಲ್ ಆಗಿ ಈಗ 25 ಜನ ಕನ್ನಡಿಗರು ಬಂದಿದ್ದಾರೆ. 2 ಫ್ಲೈಟ್ಸ್ನಲ್ಲಿ ಟೋಟಲ್ ಆಗಿ 25 ಜನ ಕನ್ನಡಿಗರು ಬಂದಿರುವಂಥದ್ದು. ಸುಮಾರು 9 ಗಂಟೆ ಹತ್ತತ್ರಕ್ಕೆ ಮುಂಬೈಯಿಂದ ಒಂದು ಫ್ಲೈಟ್ ಬೆಂಗಳೂರಿಗೆ ಬರಲಿದೆ. 12 ಜನ ಕನ್ನಡಿಗರು ಬರಲಿದ್ದಾರೆ. ಮಧ್ಯಾಹ್ನದ ವೇಳೆಗೆ ದೆಹಲಿಯಲ್ಲಿರುವಂತಹ 13 ಜನ ವಿದ್ಯಾರ್ಥಿಗಳು ರೀಚ್ ಆಗ್ತಾರೆ. ದೆಹಲಿಯಲ್ಲಿರುವಂತಹ 13 ಜನ ಕನ್ನಡಿಗರು ಕರ್ನಾಟಕಕ್ಕೆ ರೀಚ್ ಆಗ್ತಾರೆ. ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಿದ್ದಾರೆ, ಭಾರತೀಯರಿದ್ದಾರೆ. ಆ ಒಂದು ಫ್ಲೈಟ್ ಕೂಡ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಇನ್ನೊಂದು 2 ಫ್ಲೈಟ್ ಬರಲಿದೆ. ಅದರಲ್ಲೂ ಕೂಡ ಕನ್ನಡಿಗರಿದ್ದಾರೆ. ಇಲ್ಲಿ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ಕರೆತರಲಾಗ್ತಾ ಇದೆ. ಅಲ್ಲಿನ ವಿವಿಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಉಕ್ರೇನ್ನಲ್ಲಿ ಮತ್ತೆ ಹಲವೆಡೆ ಸ್ಫೋಟ ಸಂಭವಿಸಿದೆ. ತೈಲ ಸಂಗ್ರಹಾಗಾರಗಳ ಮೇಲೆ ರಷ್ಯಾ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಭಾರಿ ಪ್ರಮಾಣದ ತೈಲ ನಾಶವಾಗಿದೆ. ಈ ತೈಲ ಎಲ್ಲ ನಾಶ ಆಗ್ಬಿಟ್ರೆ ಯುದ್ಧಕ್ಕಂತೂ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುತ್ತೆ ಅಲ್ಲಿನ ದೇಶಕ್ಕೆ, ಅಂದ್ರೆ ಸ್ಪೆಷಲಿ ಉಕ್ರೇನ್ಗೆ. ತೈಲದ ಸಪೋರ್ಟ್ ಯುದ್ಧದ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೇಕು. ಆದರೆ ಉಕ್ರೇನ್ನಲ್ಲಿ ಹಲವೆಡೆ ದಾಳಿ ನಡೀತಾ ಇದೆ. ವಾರ್ ಮುಂದುವರೆದಿರುವಂಥ ಹಿನ್ನೆಲೆಯಲ್ಲಿ ಸ್ಫೋಟ ಸಂಭವಿಸ್ತಾ ಇರುವಂಥದ್ದು.
ತೈಲ ಸಂಗ್ರಹಾರಗಳ ಮೇಲೆ ರಷ್ಯಾ ದಾಳಿಯನ್ನ ಮಾಡ್ತಾ ಇದೆ. ಭಾರಿ ಪ್ರಮಾಣದ ತೈಲ ನಾಶವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಉಕ್ರೇನ್ ಏನ್ ಸುಮ್ಮನಿಲ್ಲ, ಕೆಚ್ಚದೆಯ ಹೋರಾಟವನ್ನ ಮಾಡ್ತಾ ಇದ್ದಾರೆ ಉಕ್ರೇನ್ನ ಸೈನಿಕರು. ಅಲ್ಲಿ ಬೇರೆ ದೇಶಗಳ ಸಪೋರ್ಟ್ ಅನ್ನ ಕೇಳೋದ್ರ ಜೊತೆಗೆ ಉಕ್ರೇನ್ನ ಅಧ್ಯಕ್ಷರು ಜೆಲೆನ್ಸ್ಕಿ ಏನಿದ್ದಾರೆ, ಸ್ವತಃ ಅವರೇ ಆರ್ಮಿ ಡ್ರೆಸ್ನಲ್ಲಿ ಅಲ್ಲಿರುವಂತ ಯೋಧರಿಗೆ ಸಪೋರ್ಟ್ ಅನ್ನ ಮಾಡ್ತಾ, ಉತ್ತೇಜಿಸ್ತಾ, ಉತ್ಸಾಹವನ್ನ ತುಂಬುತ್ತಾ ಪ್ರತಿದಾಳಿಯನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ರಷ್ಯಾವನ್ನ ಎದುರಿಸುವಂಥದ್ದು ಅಷ್ಟು ಈಸಿ ಇಲ್ಲ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ತಾ ಇದ್ದೀರಾ. ರಷ್ಯಾ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿನ ತೈಲ ಸಂಗ್ರಹಾರ ಬ್ಲಾಸ್ಟ್ ಆಗಿರುವಂತದ್ದು. ರಷ್ಯಾದಿಂದ ಉಕ್ರೇನ್ ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗಿರುವಂತದ್ದು. ಉಕ್ರೇನ್ ಹೆಲಿಕಾಪ್ಟರ್ ಹೊಡೆದುರುಳಿಸಿದೆ ರಷ್ಯಾ. ಹೆಲಿಕಾಪ್ಟರ್ನಲ್ಲಿದ್ದವರೆಲ್ಲ ಮೃತಪಟ್ಟಿರುವಂತ ಸಾಧ್ಯತೆ ಇದೆ. ಬ್ಲಾಸ್ಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ನಲ್ಲಿ ಇದ್ದಂಥವರು ಸಹಜವಾಗಿ ಸಾವನ್ನಪ್ಪಿರ್ತಾರೆ. ಉಕ್ರೇನ್ನ ಹೆಲಿಕಾಪ್ಟರ್ ಅನ್ನ ಹೊಡೆದುರುಳಿಸಿದೆ ರಷ್ಯಾ. Насахай, падай вверх. Ёбаный в рот. Бля, хуй. Что там, мразь? Опа. Диви, покрути, покрути. Он пойдет. Падай. Насахай, ебать. Насахай, падай вверх. Ёбаный в рот. Бля, хуй. Что там, мразь? Опа. Диви, покрути, покрути. Он пойдет. Падай. Насахай, ебать. Насахай, падай вверх. Ёбаный в рот. Бля, хуй. Что там, мразь? Опа. Диви, покрути, покрути. Он пойдет. Падай. Насахай, ебать. ಗಮನಿಸ್ತಾ ಇದ್ದೀರಲ್ಲ ಎಂತಹ ಭೀಕರ ಪರಿಸ್ಥಿತಿ ಇದೆ ಉಕ್ರೇನ್ನಲ್ಲಿ ಅಂತ, ರಷ್ಯಾ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದೆ ಅಂತ. ಇಲ್ಲಿದ್ದ ನಮಗೆ ನೋಡುವಂಥವ್ರಿಗೆ ಅಷ್ಟೊಂದು ಭಯ ಕಾಡ್ತಾ ಇದೆ. ಇನ್ನು ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಹೇಗಾಗೋಣ, ಇನ್ನು ಅಲ್ಲಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಹೇಗೆ ಆಗ್ತಿರೋಣ. ನಮ್ಮ ಜೊತೆ ಉಕ್ರೇನಿಂದ ಬಂದಿರುವಂಥ ವಿದ್ಯಾರ್ಥಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶವಂತ್, ಗುಡ್ ಮಾರ್ನಿಂಗ್. ಹೇಗನ್ನಿಸ್ತಾ ಇದೆ? ತಾಯ್ನಾಡಿಗೆ ವಾಪಸ್ ಆಗಿದ್ದೀರಾ? ಅಲ್ಲಿರುವಂಥ ವಿದ್ಯಾರ್ಥಿಗಳು ಇನ್ನೂ ಕೂಡ ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ತುಂಬ ಖುಷಿ ಆಗ್ತಿದೆ ಅನ್ನೋದಕ್ಕಿಂತ ಸ್ವಲ್ಪ ಈಗಲೂ ಅದೇ ಭಯದಲ್ಲಿದ್ದೀನಿ. ಅದು ಕಣ್ಣಲ್ಲಿ ನೋಡ್ತಿದ್ದೆ, ನನ್ನ ಮುಂದೆನೇ ಯುದ್ಧ ನಡೆದಿರೋ ನೋಡಿದ ಆ ಥರ ಇದೆ ನನ್ನ ಹತ್ರ. ಎಷ್ಟೊತ್ತಿಗೆ ಬಂದ್ರಿ? ಹೇಗಿತ್ತು ಆ ಪ್ರೋಸೆಸ್ಸು ನೀವು ಭಾರತಕ್ಕೆ ರೀಚ್ ಆಗೋವರೆಗೂ? 24th ನಾನು ಬರಬೇಕಿತ್ತು, ಯಾಕಂದ್ರೆ ಅವತ್ತು ನಂದು ಏರ್ಲೈನ್ಸ್ ಇತ್ತು. ಫ್ಲೈ ದುಬೈಲಿ ನಾನು ಟಿಕೆಟ್ ಬುಕ್ ಮಾಡಿದ್ದೆ. ಆಕ್ಚುಲಿ ಅವತ್ತು ನಾನು ಈ ವೆಸ್ಟರ್ನ್ ಪಾರ್ಟಿಂದ ಈಸ್ಟರ್ನ್ ಪಾರ್ಟ್ ಅಲ್ಲಿರೋ ಕ್ಯೂಗೆ ಹೋಗ್ಬೇಕಿತ್ತು. ಹೇಳಿ ಯಶವಂತ್, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಅಲ್ಲಿ ಹೋಗ್ಬೇಕಾದ್ರೆ ಅವರು ಸರ್ ಸೆಂಟ್ರಲ್ಲಿ ಬಾಂಬ್ ದಾಳಿ ಆಗಿದೆ ಅಂತ, ಕೀವಲ್ಲಿ ಬಾಂಬ್ ಸ್ಫೋಟ ಆಗಿದೆ ಅಂತ ಸುದ್ದಿ ಬಂತು. ಆದ್ರಿಂದ ಎಲ್ಲ ಏರ್ಲೈನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ಬಿಡ್ತು. ಈಗ ನಾವು ಕೀವಿಂದ ವಾಪಸ್ ಬರಬೇಕು. ಕೀವಲ್ಲಿ ಬೇರೆ ಯುದ್ಧ ನಡೀತಿದ್ದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ನೀವು ಆಲ್ರೆಡಿ ಕೀವ್ಗೆ ರೀಚ್ ಆಗಿದ್ರ ಟೈಮ್ ನಲ್ಲಿ? ಯಾಕಂದ್ರೆ 24th ಅಂದ್ರೆ ಅವತ್ತಿಂದನೇ ಶುರುವಾಗಿದ್ದು. ಆಕ್ಚುಲಿ ಅಲ್ಲಿ ಶುರುವಾಗಿದ್ದ ಯುದ್ಧ ಅವತ್ತಿಂದ. ಅದರಲ್ಲೂ ತುಂಬಾ ಡೇಂಜರಸ್ ಸ್ಪಾಟ್ ಅಂತ ಇದ್ದಿತ್ತು ಅಲ್ಲಿ ಕೀವು, ಕಾರ್ಕಿವು, ಈ ಭಾಗಗಳೇ. ಹೌದೌದು, ರೀಚ್ ಇನ್ 1 hour ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇರ್ಬೇಕಿತ್ತು ನಾವು. ಇನ್ ಕೀವ್ ಎಂಟ್ರಿ ಆಗಿದ್ವಿ, 1 hour ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇರ್ಬೇಕಿತ್ತು. ಬಾಂಬ್ ಸ್ಫೋಟ ಆಯ್ತು ಅನ್ನೋದು ತಿಳಿತು, ಮತ್ತೆ ವಾಪಸ್ ಬಂದ್ಬಿಟ್ವಿ. ಆ ವಾಪಸ್ ಬರ್ಬೇಕಾದ್ರೆ ಏನು ಟ್ರಾಫಿಕ್ ಇತ್ತು, ಆ ಟ್ರಾಫಿಕ್ ನಮ್ಮ ಎಲ್ಲೂ ಇಲ್ಲ, ಆ ತರ ಟ್ರಾಫಿಕ್ ಇದೆ. ಆ ತರ ಟ್ರಾಫಿಕ್ ಅಲ್ಲಿ 3 ಡೇಸ್ ಇಂದ ನಾವು ಜಸ್ಟ್ ಒಂದು ಬನ್ನು ನೀರ್ ಕುಡ್ಕೊಂಡ್ ಬಂದಿದೀವಿ. 3 days. ಯಾರು ಕಾಂಟ್ಯಾಕ್ಟ್ ಮಾಡಿದ್ರಿ ಆ ಟೈಮ್ ನಲ್ಲಿ? ಯಾಕೆಂದ್ರೆ ಕೀವ್ಗೆ ಹೋಗುವಂತ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುವಂತ ಒಂದು ಮೆಸೇಜ್ ಯಾರು ಕೊಟ್ಟಿದ್ದು ನಿಮ್ಗೆ? ಅಂದ್ರೆ ಏನ್ ನೆಡ್ಕೊಂಬಂದ್ರ? ಹೇಗಿತ್ತು ಪರಿಸ್ಥಿತಿ ಅಲ್ಲಿ?
ನೀವು ರೀಚ್ ಆಗ್ಲಿಕ್ಕೆ ರೊಮೇನಿಯಾಗೆ? ನಮ್ ಕನ್ಸಲ್ಟೆನ್ಸಿ ಅಂತಿದೆ, ಅದರಿಂದ ಯಾರ್ಯಾರು ಹೋಗ್ಬೇಕು ಅಲ್ವಾ, ಅದಕ್ಕೆ ಒಂದು ಬಸ್ ಮಾಡ್ಕೊಡ್ತಾರೆ. ಆ ಬಸ್ ಅಲ್ಲಿ ಹೋಗ್ಬೋದು. ಆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಗೊತ್ತಿರ್ಲಿಲ್ಲ, 24 4:30ಗೆ ಆಗ್ಬಿಟ್ಟಿದೆ ಬ್ಲಾಸ್ಟ್. ನಮ್ಗೆ ಗೊತ್ತಾಗಿದ್ದು 6ಗೆ. ಆಗ ನಮ್ಗೆ ನೆಟ್ವರ್ಕ್ ಸಿಗಲ್ಲ ಆ ಬಸ್ಗಳಲ್ಲಿ, ಆ ತರ ಇರುತ್ತೆ. ಆ ಚಳಿಯಲ್ಲಿ ಏನು ಸಿಗಲ್ಲ ನೆಟ್ವರ್ಕ್. ಅದನ್ನ ಚಳಿಯಲ್ಲಿ ಮತ್ತೆ ಇಮೇಲ್ ಬಂದಿದೆ ನಮ್ಗೆ. ಇಮೇಲ್ ಬಂದು ಏನು ನಿಮ್ಮ ಏರ್ಲೈನ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ, ಮತ್ತೆ ನೀವೆಲ್ಲ ವಾಪಸ್ ಹೋಗ್ಬೇಕು, ಎಲ್ಲ ಮೆಸೇಜ್ಗಳು ಬಂದಿದೆ. ನಾವು ಬರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಏನಿದ್ದಾರೆ ಅವರೆಲ್ಲ ಇದ್ರಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಎಷ್ಟು ದೂರ ಇತ್ತು ನೀವು ಇದ್ದಿದ್ದ ಜಾಗದಿಂದ? ವೆಸ್ಟರ್ನ್ ಪಾರ್ಟ್ಸ್ ಇಂದ ಈ ನಾರ್ಥರ್ನ್ ಪಾರ್ಟ್ಸ್ ಎಲ್ಲ ಇದೆಯಲ್ಲ, ಈಸ್ಟರ್ನ್ ಪಾರ್ಟ್ಸ್ ಅಲ್ಲಿ ಕೀವ್ಗೆ ಎಷ್ಟು ದೂರ ಇತ್ತು? ನೀವು ಅದಾದ್ಮೇಲೆ ಹೇಗೆ ರೀಚ್ ಆದ್ರಿ ಅಂತ, ವಾಪಸ್ ಹೇಗೆ ರೀಚ್ ಆದ್ರಿ? 800 ವಾಪಸ್ ಬರ್ಬೇಕು. ಅದೇ ಹೇಳ್ದಿಲ್ವಾ, 3 ಡೇಸ್ ಇಂದ ನಾವು 3 ಡೇಸ್ ಇದಾಗಿದೆ. 3 ಡೇಸ್ ಬರ್ಬೇಕಾಗಿದ್ದು. 1 ಡೇ ಜರ್ನಿ ಇರೋದು, ನಾವು 3 ಡೇಸ್ ಬಂದಿದ್ದೀವಿ ಟ್ರಾಫಿಕ್ ಅಲ್ಲಿ ಇದ್ ಮಾಡ್ಕೊಂಡು. ಯಶವಂತ್, ನಿಮ್ ಮುಖದಲ್ಲಿ ಇನ್ನೂ ಭಯ ಹಾಗೆ ಕಾಡ್ತಾ ಇದೆ. ಮಾತನಾಡಿಸ್ತಾ ಹೋಗ್ತೀನಿ ನಿಮ್ಮನ್ನ, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಯಶವಂತ್ ಅವರ ಮುಖದಲ್ಲಿ ಗಮನಿಸ್ತಾ ಇದ್ದೀರಾ, ಯಶವಂತ್ಗೆ ಇನ್ನೂ ಆ ಒಂದು ಭಯದ ವಾತಾವರಣ ಏನಿದೆ, ಆ ಭೀತಿ ಇನ್ನೂ ಕೂಡ ಅವ್ರ ಮನಸ್ಸಲ್ಲಿರುವಂಥದ್ದನ್ನು ಅವರೇ ಸ್ಟಾರ್ಟಿಂಗ್ ಹೇಳ್ತಾ ಇದ್ರು. ಅವ್ರನ್ನ ಇನ್ನಷ್ಟು ಮಾತನಾಡಿಸ್ತಾ ಹೋಗ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ನಮಸ್ಕಾರ, ATM ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಉಕ್ರೇನ್ನಿಂದ ಭಾರತದ ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಿ ಕರೆತರಲಾಗ್ತಾ ಇದೆ. ಭಾರತದಿಂದ ಮೆಗಾ ಏರ್ಲಿಫ್ಟ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. ಅದು ರೊಮೇನಿಯಾದಿಂದ ದೆಹಲಿಗೆ 2ನೇ ವಿಮಾನ ಕೂಡ ಬಂದಿದೆ. ಮೊದಲ ವಿಮಾನ ನಿನ್ನೆ ರಾತ್ರಿ 8 ಗಂಟೆಗೆ ಬಂದಿತ್ತು. 2ನೇ ವಿಮಾನ ದೆಹಲಿಗೆ ಬೆಳಗ್ಗೆ 3:30-4 ಗಂಟೆ ಸುಮಾರಿಗೆ ಬಂದಿರುವಂಥದ್ದು. ರಾತ್ರಿ 8 ಗಂಟೆಗೆ ಬಂದಂಥ ಮೊದಲ ವಿಮಾನದಲ್ಲಿ 219 ಜನ ಭಾರತೀಯರು ಆಗಮಿಸಿದ್ರು. ಅದರಲ್ಲಿ 12 ಜನ ಕನ್ನಡಿಗರಿದ್ರು. ಯುದ್ಧ ಭೂಮಿಯಿಂದ ಭಾರತೀಯರನ್ನ ರಕ್ಷಣೆ ಮಾಡ್ಕೊಂಡು ಬರಲಾಗ್ತಾ ಇದೆ. 2ನೇ ವಿಮಾನದಲ್ಲಿ 240 ವಿದ್ಯಾರ್ಥಿಗಳು ಆಗಮಿಸಿದ್ರು. ದೆಹಲಿಗೆ ಬಂದಿದ್ದಾರೆ 240 ಜನ ಭಾರತೀಯರು. ಅದರಲ್ಲಿ 13 ಕರ್ನಾಟಕದ ವಿದ್ಯಾರ್ಥಿಗಳಿರುವಂಥದ್ದು. ಆ ವಿದ್ಯಾರ್ಥಿಗಳನ್ನ ಸ್ವಾಗತಿಸಿದ್ರು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ. ಇನ್ನು ಮುಂಬೈಗೆ ಬಂದಂತಹ ವಿದ್ಯಾರ್ಥಿಗಳನ್ನ ಪಿಯೂಷ್ ಗೋಯಲ್ ಅವರು ಸ್ವಾಗತವನ್ನ ಕೋರಿದ್ರು. ಇದು ಭಾರತಕ್ಕೆ ಮತ್ತೆರಡು ವಿಮಾನಗಳು ಆಗಮಿಸಲಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಬರಲಿದೆ 3ನೇ ವಿಮಾನ. 3ನೇ ವಿಮಾನದಲ್ಲಿ ಬರಲಿದ್ದಾರೆ 240 ಜನ ಭಾರತೀಯರು. ಈಗಾಗಲೇ ಮುಂಬೈಗೆ ಬಂದಿರುವಂತಹ 12 ಜನ ಕನ್ನಡಿಗ ವಿದ್ಯಾರ್ಥಿಗಳು ಕೆಲ ಹೊತ್ತಲ್ಲೇ ಬೆಂಗಳೂರನ್ನ ರೀಚ್ ಆಗ್ತಾರೆ. 12 ಜನ ವಿದ್ಯಾರ್ಥಿಗಳು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರನ್ನ ರೀಚ್ ಆಗಲಿರುವಂಥದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಸೊ ನಾನು ಆಗ್ಲೇ ಮಾತನಾಡಿಸ್ತಾ ಇದ್ವಿ, ಉಕ್ರೇನ್ನಿಂದ ಭಾರತಕ್ಕೆ ಬಂದಿರುವಂತ ವಿದ್ಯಾರ್ಥಿಗಳನ್ನ, ಅದರಲ್ಲೂ ನಮ್ಮ ಕನ್ನಡಿಗರು ಮಾತನಾಡ್ತಾ ಇದ್ರು, ಪ್ರಿಯಾ ಫಸ್ಟ್ ಮಾತನಾಡಿದ್ರು, ಯಶವಂತನ ಕೂಡ ಮಾತನಾಡಿಸ್ತಾ ಇದ್ದೆ. ಯಶವಂತ್, ನೀವು ಆಗ್ಲೇ ಹೇಳ್ತಾ ಇದ್ರಿ ಅಲ್ಲಿರುವಂತ ಭೀತಿ ಯಾವ ರೀತಿಯಾಗಿತ್ತು, ಭಯ ಯಾವ ರೀತಿಯಾಗಿ ಆ ವಾತಾವರಣ ನಿರ್ಮಾಣವಾಗಿತ್ತು ಅಂತ. ನೀವು ಕೀವ್ನಿಂದ ವಾಪಸ್ ಬರುವಂತ ಸಂದರ್ಭದಲ್ಲಿ 3 ದಿನಗಳ ಕಾಲ ಏನ್ ಮಾಡಬೇಕು ಅಂತನೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಮತ್ತೊಂದ್ ಕಡೆ ಬರೀ ಬ್ರೆಡ್ ಅಲ್ಲೇ ಬದುಕುವಂತ ಪರಿಸ್ಥಿತಿ ಇತ್ತು ಅಂತ ಹೇಳ್ತಾ ಇದ್ರಿ. ಅದಾದ್ಮೇಲೆ ಫೈನಲಿ ರೀಚ್ ಆಗಿದ್ದಾದ್ರೂ ಹೇಗೆ ಅಂತ, ನಿಮ್ಗೆ ಯಾರು ಸಪೋರ್ಟ್ ಸಿಕ್ಕಿದ್ದು ಆ ಟೈಮ್ನಲ್ಲಿ? ಸರ್, ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದು MD ಹೌಸ್ ಅಂತ ಕನ್ಸಲ್ಟೆನ್ಸಿ ಇದೆ. ಅವ್ರಿಗೆ ಅವರಿಂದ ಸುನಿಲ್ ಶರ್ಮಾ ಅಂತ ಇದ್ದಾರೆ, ಅವ್ರು ನಮ್ಗೆ ತುಂಬಾ ಹೆಲ್ಪ್ ಮಾಡಿಕೊಟ್ಬಿಟ್ರು. ಯಾಕಂದ್ರೆ ಅವರು ಯಾವುದೇ ಒಂದು ಕ್ಷಣಕ್ಕೆ ಒಂದು ಬಸ್ ಮಾಡಿಕೊಟ್ರು. ಆ ಬಸ್ಸಿಂದ ಯಾರು ಮೆಟ್ರೋದಲ್ಲಿದ್ರು ಮತ್ತೆ ಯಾರು ಕೀವಲ್ಲಿ ಕನ್ನಡಿಗರಿದ್ರು ಸ್ವಲ್ಪ ಜನ ಕರ್ಕೊಂಬರೋದಕ್ಕೆ ಹೆಲ್ಪ್ ಮಾಡಿದ್ರು. ಈಗ ನಾವು ಕೀವಿಂದ ಬಿಡ್ಬೇಕಂದ್ರೆ ಟ್ರಾಫಿಕ್ ಇದೆ, ಏನಿಲ್ಲ ಎಲ್ಲೂ ಎಷ್ಟು ದೂರ ಹೋದ್ರೂ ಟ್ರಾಫಿಕ್ ಇದೆ, ಎಲ್ಲಿ ಯಾವ ಕಡೆಯಿಂದ ಟ್ರಾಫಿಕ್ ಇದೆ. ಅದರಲ್ಲಿ ಈ ಟ್ಯಾಂಕರ್ಗಳಾಗ್ಬೋದು, ಗನ್ಗಳಾಗ್ಬೋದು, ಈಗ ಎತ್ಕೊಂಡು ಹೋಗೋದು ನೋಡ್ತಿದ್ದೀವಿ. ಈಗ ಇಲ್ಲಿ ನಮ್ಮ ಹತ್ರ ಯುದ್ಧ ನಡೆಯುತ್ತೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಧಾನವಾಗಿ ಹೋಗ್ತಾ ಈ ಶಾರ್ಟ್ ಕಟ್ ದಾರಿಗೆ ಬಂದ್ರು. ಆ ಶಾರ್ಟ್ ಕಟ್ ದಾರಿಗೆ ಬಂದಿದ್ದಕ್ಕೆ 3 ದಿನ ನಾವು ಆಯ್ತು. ಇನ್ನು
ಟ್ರಾಫಿಕಲ್ಲೇ ಬರಬೇಕಾಗಿದ್ದಿದ್ರೆ ಸ್ವಲ್ಪ ಲೇಟ್ ಆಗಿಬಿಡ್ತಿತ್ತು. ಯಶವಂತ್, ನೀವು ಎಷ್ಟು ಜನ ಇದ್ರಿ ಕನ್ನಡಿಗರು? ನೀವು 24th ವಾಪಸ್ ಬರ್ತಾ ಇದ್ರಲ್ಲ, ಕೀವಿಗೆ ಬಂದ್ಬಿಟ್ಟು ಭಾರತಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಆ ಟೈಮ್ನಲ್ಲಿ ಯಾರ್ಯಾರು ಬರ್ತಾ ಇದ್ರಿ? ನಿಮ್ಮ ಜೊತೆ ಯಾರಿದ್ರು ಇನ್ನು ಕನ್ನಡಿಗರು? ನನ್ನ ಜೊತೆ 2 ಮೆಂಬರ್ಸ್ ಇದ್ರು, ಶ್ರೇಯಸ್ ಮತ್ತೆ ಬಾಲಾಜಿ ಅಂತ. ಅವರು ಈಗ ಆಲ್ರೆಡಿ ನಿಮ್ ಜೊತೆ ಬಂದ್ರ? ನಾನು ಮತ್ತೆ ಶ್ರೇಯಸ್ ಮತ್ತೆ ಬಾಲಾಜಿ 2 ಬಸ್ಸಸ್ ಅಲ್ಲಿ. ಅಲ್ಲ, ಈಗ ರೊಮೇನಿಯಾದಿಂದ ಅವರು ಕೂಡ ಲಿಸ್ಟ್ ಅಲ್ಲಿ ನೇಮ್ ಬರ್ಲಿಲ್ಲ. ಅವ್ರು ರ್ಯಾಂಡಮ್ ಇಲ್ಲ ಇಲ್ಲ ಇಲ್ಲ, ಅವ್ರದಿನ್ನು ಯುಕ್ರೇನ್ ಚೆರ್ನಿವಿತ್ಸಿ ಯಾವ್ದು ಪಶ್ಚಿಮ ಭಾಗ ಇದೆ, ಅಲ್ಲಿ ನಮ್ಮ ಹಾಸ್ಟೆಲ್ಗಳಲ್ಲಿ ಇದ್ದಾರೆ ಅವರು. ಈಗ ನಿಮ್ಮ ತಂದೆ ತಾಯಿಗೆಲ್ಲ ಮಾಹಿತಿಯನ್ನ ಕೊಟ್ರ? ನೀವು ಯಾವಾಗ ಹೋಗಿದ್ದ ಆಕ್ಚುಲಿ ಉಕ್ರೇನ್ಗೆ? ಎಷ್ಟನೇ ಇಯರ್ MBBS ನಿಮ್ದು? ನಮ್ದು ಸೆಕೆಂಡ್ ಇಯರ್ ಸೆಕೆಂಡ್ ಸೆಮ್ ಮುಗಿತಿದೆ. ಓಕೆ ಯಶವಂತ್ ಜೋಪಾನ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ಯಶವಂತ್. ಉಕ್ರೇನ್ನಲ್ಲಿದ್ದಾರೆ ಇನ್ನೂ ಹಲವು ಕನ್ನಡಿಗರು. ಕಾರ್ಕಿವ್ ಪ್ರದೇಶದಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಪರದಾಟವನ್ನು ಮಾಡ್ತಿದ್ದಾರೆ. ಕಾರ್ಕಿವ್ ಮೆಟ್ರೋ ನಿಲ್ದಾಣದಿಂದ ಮಾಹಿತಿಯನ್ನ ನೀಡಿದ್ದಾರೆ ನವ್ಯಶ್ರೀ. ಇಲ್ಲಿ ಇರುವಂತದ್ದು ನಿಜವಾದಂತ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇರುವಂತದ್ದು ಇವರು. ಉಕ್ರೇನ್ನಲ್ಲಿ ಕಾರ್ಕಿವ್ ಪ್ರದೇಶದಲ್ಲಿರುವಂಥವ್ರು, ಕೀವ್ ಪ್ರದೇಶ ಮತ್ತೆ ಕಾರ್ಕಿವ್ ಪ್ರದೇಶದಲ್ಲಿ ಇರುವಂಥವ್ರು ನಿಜವಾದಂತ ಡೇಂಜರ್ ಪರಿಸ್ಥಿತಿಯಲ್ಲಿ ಇರುವಂಥವ್ರು ಇವರು. ಈಗ ಬಂದಿದ್ದಾರಲ್ಲ ಭಾರತಕ್ಕೆ, ಅವ್ರು ಯಾರು ಡೇಂಜರ್ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಂದ್ರೆ ವೆಸ್ಟರ್ನ್ ಪಾರ್ಟ್ಸ್ ಅಲ್ಲಿ ಇದ್ದಂಥವ್ರು, ಅಲ್ಲಿ ಯಾವುದೇ ರೀತಿಯಾದಂಥ ಅಟ್ಯಾಕ್ ಆಗಿರಲಿಲ್ಲ. ಬಟ್ ಇಲ್ಲಿ ಅಟ್ಯಾಕ್ ಆಗಿರುವಂಥದ್ದು ಅಂದ್ರೆ ಕೀವ್ ಮತ್ತೆ ಕಾರ್ಕಿವ್ ಪ್ರದೇಶಗಳು, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ಅವರನ್ನ ರೀಚ್ ಆಗ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಎಂಬೆಸಿ ಅವರು. ಯುದ್ಧ ನಡೀತಾ ಇರುವಂತ ಪ್ರದೇಶದಲ್ಲಿ ಪರದಾಟವನ್ನು ಮಾಡ್ತಿದ್ದಾರೆ. ದಾಳಿಗೊಳಗಾಗಿರುವಂತದ್ದು ಕೀವ್ ಮತ್ತು ಕಾರ್ಕಿವ್. ಆದರೆ ಸರ್ಕಾರ ಪಶ್ಚಿಮದ ಜನರನ್ನ ಏರ್ ಲಿಫ್ಟ್ ಮಾಡ್ತಾ ಇದೆ. ಪೋಲ್ಯಾಂಡ್ ಸೇರಿದಂತೆ ಪಶ್ಚಿಮ ಗಡಿಯಿಂದ ಏರ್ ಲಿಫ್ಟ್ ಮಾಡಲಾಗ್ತಾ ಇದೆ. ಪಶ್ಚಿಮ ಗಡಿಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಏರ್ ಲಿಫ್ಟ್ ಮಾಡಬಾರ್ದು ಅಂತಲ್ಲ. ನೆಕ್ಸ್ಟ್ ಅಲ್ಲೂ ಕೂಡ ಸಮಸ್ಯೆ ಉದ್ಭವಿಸ್ಬೋದು. ಅದಕ್ಕೂ ಮುಂಚೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂಥ ಪಾಸಿಬಿಲಿಟೀಸ್ ಇರುತ್ತೋ ಅದೆಲ್ಲ ಪಾಸಿಬಿಲಿಟೀಸ್ ಅನ್ನ ಭಾರತ ಸರ್ಕಾರ ಮಾಡ್ತಾ ಇದೆ. ಯಾಕೆಂದ್ರೆ ಆಮೇಲೆ ಅಲ್ಲಿ ಅಟ್ಯಾಕ್ ಶುರು ಮಾಡಿದಂಥ ಸಂದರ್ಭದಲ್ಲಿ ಫಸ್ಟ್ ಇವ್ರನ್ನೂ ಏರ್ ಲಿಫ್ಟ್ ಮಾಡಬೇಕಾಗಿತ್ತು ಅನ್ನುವಂಥ ಆರೋಪಗಳು ಕೂಡ ಬರ್ತವೆ. ಸರ್ಕಾರ ತನ್ನದೇ ಆದಂಥ ಪ್ಲಾನ್ಸ್ ಇರುತ್ತೆ, ಆ ಪ್ಲಾನ್ಸ್ ಪ್ರಕಾರ ಮಾಡ್ತಾ ಇದೆ. ಯಾಕೆಂದ್ರೆ ಯುದ್ಧ ನಡೀತಾ ಇರುವಂಥ ಒಂದು ದೇಶದಲ್ಲಿ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನ ರೀಚ್ ಮಾಡುವಂಥದ್ದೇ ದೊಡ್ಡ ಸವಾಲು. ಅದ್ರ ಜೊತೆಗೆ ಅವರ ಪ್ರಾಣ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಭಾರತೀಯ ಸೇನೆ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬರ್ಲಿಕ್ಕೆ ಆಗೋದೇ ಇಲ್ಲ. ಇಂಥ ಒಂದು ಟಫ್ ಸಿಚುಯೇಷನ್ ಅಲ್ಲಿ ಭಾರತ ಸರ್ಕಾರ ಸರ್ವ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇದೆ. ಬಟ್ ತಾಳ್ಮೆ ಬೇಕು ಇಲ್ಲಿರುವಂಥ ಪೋಷಕರಿಗೆ, ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ. ಹೌದು, ಆತಂಕ ಇದೆ, ಇಲ್ಲ ಅಂತಲ್ಲ. ರಷ್ಯಾ ಉಕ್ರೇನ್ ಗಡಿಯಲ್ಲಿ ಯುದ್ಧ ನಡೀತಾ ಇದೆ. ನಾವು ಇಲ್ಲಿ ಜೀವವನ್ನ ಕೈಯಲ್ಲಿಡಿದು ಯುದ್ಧ ಭೂಮಿಯಲ್ಲಿದ್ದೇವೆ. ಇಲ್ಲಿ ಅಪಾರ್ಟ್ಮೆಂಟ್ಗಳ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಭಾರತೀಯರೆಲ್ಲರೂ ಕೂಡ ಈ ಮೆಟ್ರೋ ನಿಲ್ದಾಣದಲ್ಲಿ ಇದ್ದೇವೆ. ಏರ್ ಲಿಫ್ಟ್ ಆಗ್ಬೇಕಿದ್ರೆ ಪೋಲ್ಯಾಂಡ್ ಪಶ್ಚಿಮ ಗಡಿಗೆ ತಳ್ಳಬೇಕು ಅಂತ ಹೇಳ್ತಿದ್ದಾರೆ. ಕ್ರೂಷಿಯಲ್ ಆಗ್ತಾನೆ ಹೋಗ್ತಾ ಇದೆ. ಎಲ್ಲರಿಗೂ ಪ್ಯಾನಿಕ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇನ್ಕ್ರೀಸ್ ಆಗ್ತದೆ. ಸೇಫ್ಟಿ ಅನ್ನೋದು ಎಲ್ಲರಿಗೂ ಇದೆ, ಬಟ್ ಸೇಫ್ಟಿ ಎಷ್ಟು ಇದೆಯೋ ಅದಕ್ಕಿಂತ ಜಾಸ್ತಿಯಾಗಿ ಪ್ಯಾನಿಕ್, ಭಯ ಅನ್ನೋದು ತುಂಬಾ ಆಗ್ತಾ ಇದೆ. ಒಳ್ಳೆ ಕರೆಕ್ಟಾಗಿ ಫುಡ್ ಇಲ್ಲ, ವಾಟರ್ ಇಲ್ಲ, ಇವ್ಯಾಕ್ಯುಯೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಗೌರ್ಮೆಂಟ್ ಏನು ಮಾಡ್ತಾ ಇದೆ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ. ಎಂಬೆಸಿ ಕಡೆಯಿಂದ ನೋಡಿದ್ರೆ ಎಂಬೆಸಿ ಕಡೆಯಿಂದ ಕರೆಕ್ಟ್ ನ್ಯೂಸ್ ಇಲ್ಲ. ಅಂದರೆ ಅವ್ರಿಗೇನು ಸರ್ಟೇನ್ ಇನ್ಫಾರ್ಮೇಷನ್ ಕೊಡ್ಬೇಕು, ಅದು ನಮ್ಗೆ ಇನ್ನೂ ಇವ್ಯಾಕ್ಯುಯೇಷನ್ ಬಗ್ಗೆ ಕೊಡ್ತಾ ಇಲ್ಲ ಯಾರೂ. ಇಲ್ಲಿ ಇನ್ನೂ ಕರ್ನಾಟಕ ಸ್ಟೂಡೆಂಟ್ಸ್ ಇದ್ದಾರೆ, ಅವರೆಲ್ಲರೂ ಕೇಳೋಣ ಅವರೆಲ್ಲರಿಗೂ ಸಿಚುವೇಶನ್ಸ್ ಹೆಂಗಿದೆ 3 ಡೇಸಿಂದ ಅಂತ. ಇಲ್ಲಿ 3 ಡೇಸಿಂದ ತುಂಬ ಪ್ರಾಬ್ಲಮ್, ಫುಡ್ಡಿಗಾಗಲಿ ವಾಟರಿಗಾಗಲಿ ಪ್ರಾಬ್ಲಮ್ ಆಗ್ತಾನೆ ಇದೆ. ನಿಮ್ಮೆಲ್ಲರಿಗೂ ಹಿಂಗಾಗ್ತದೆ ಮೇನ್ಲಿ. ಆ್ಯಕ್ಚುಲಿ 3 ಡೇಸಿಂದ ಫಸ್ಟ್ ಡೇ ಹೆಂಗೋ ಮ್ಯಾನೇಜ್ ಆಯಿತು, ಬಟ್ ಬರ್ತಾ ಡೇ ಬೈ ಡೇ ತುಂಬ ಕಷ್ಟ ಆಗ್ತಿದೆ. ಫುಡ್ದೆಲ್ಲ ಲೈಕ್ ಕ್ಲಾಸ್ ಮಾರ್ಕೆಟ್ ಕೂಡ ಸೆವರಲ್ ಅವರ್ಸ್ ಅಷ್ಟೇ ಓಪನ್ ಆಗಿರುತ್ತೆ ಮಾರ್ಕೆಟ್ಸ್ ಎಲ್ಲ ಇಲ್ಲಿ. ಸೊ ಫುಡ್ಡಿಂದು ತುಂಬ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಟೆಂಪ್ರೇಚರ್ ಕೂಡ ತುಂಬ -2 ಇದೆ. ಸೊ ಇಲ್ಲಿ ಮೆಟ್ರೋ ಮತ್ತು ಬಂಕರ್ಸಲ್ಲೆಲ್ಲ ಇರೋದು ತುಂಬ ಕಷ್ಟ ಆಗ್ತದೆ. ಈಗ ಬೇರೆಯವ್ರಿಗೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡೋಕ್ಕೆಲ್ಲ ಎಕ್ಸಾಕ್ಟ್ ಇವ್ಯಾಕ್ಯುಯೇಷನ್ ಬಗ್ಗೆ ವಾಟ್ ಯು ಫೀಲ್? ಆ್ಯಕ್ಚುಲಿ ಇವ್ಯಾಕ್ಯುಯೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಬಟ್ ಎಲ್ಲಿ ನೀಡಿದೇನೋ ಅಲ್ಲಿ ಮಾಡ್ತಿಲ್ಲ. ವೆಸ್ಟರ್ನಿಂದ ಇವ್ಯಾಕ್ಯುವೇಟ್ ಮಾಡ್ತಿದ್ದಾರೆ, ಪೋಲ್ಯಾಂಡು, ಹಂಗೇರಿ, ರೊಮೇನಿಯಾಯಿಂದ ಇವ್ಯಾಕ್ಯುವೇಟ್ ಮಾಡ್ತಿದ್ದಾರೆ. ಬಟ್ ಅಲ್ಲಿ ವೆಸ್ಟರ್ನ್ ಬಾರ್ಡರ್ಸ್ಗೆ ಅದು ಹತ್ತಿರ ಆಗುತ್ತೆ. ಬಟ್ ಆ್ಯಕ್ಚುಯಲ್ ವಾರ್ ನಡೀತಿರೋದು ಈಸ್ಟಲ್ಲಿ. ಸೊ ಈಸ್ಟಲ್ಲಿ ನಮ್ಗೆ ಹತ್ತಿರ ಆಗಿರೋ ಬಾರ್ಡರ್ ಅಂದರೆ ರಷ್ಯಾ ಅಷ್ಟೇ. ಸೊ ನಮಗೆ ಇಲ್ಲಿಂದ ಹೆಂಗೆ ಕರ್ಕೊಂಡು ಹೋಗ್ತಾರೋ ಏನೋ, ಒಂದು ನ್ಯೂಸ್ ಇಲ್ಲ, ಏನಿಲ್ಲ.
We request Indian government to do this as soon as possible. It's in need. ಈಗ ಆ್ಯಕ್ಚುಲಿ ವೆಸ್ಟರ್ನ್ ಪಾರ್ಟಲ್ಲಿ ಇವ್ಯಾಕ್ಯುಯೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಎಕ್ಸಾಕ್ಟಾಗಿ. ಬಟ್ ನಾವೆಲ್ಲ ಕೀವ್ ಸ್ಟೇಟಿಂದ ಸ್ಟೂಡೆಂಟ್ಸ್ ಆಗಿರ್ಬೋದು, ಖಾರ್ಕಿವ್ ಸ್ಟೇಟಿನ ಸ್ಟೂಡೆಂಟ್ಸ್ ಆಗಿರ್ಬೋದು, ನಾವೆಲ್ಲ ಈಸ್ಟರ್ನ್ ಪಾರ್ಟಲ್ಲಿ ಇದ್ದೀವಿ. ಈ ಗೌರ್ಮೆಂಟ್ ಪ್ಲಾನ್ ಪ್ರಕಾರ ವೆಸ್ಟರ್ನ್ ಪಾರ್ಟಿಂದ ಇವ್ಯಾಕ್ಯುಯೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ. ಪೋಲ್ಯಾಂಡ್, ಹಂಗೇರಿ ಆಗಿರ್ಬೋದು, ರೊಮಾನಿಯಾ ಆಗಿರ್ಬೋದು. ಬಟ್ ಅಲ್ಲಿಗೆ ಹೆಂಗೆ ಹೋಗೋಕ್ಕಾಗತ್ತೆ, ಎಷ್ಟೊತ್ತಾಗತ್ತೆ, ಅದ್ರ ಬಗ್ಗೆ ಈಗ ಯಾರಿಗೆ ಏನು ಅನ್ಸುತ್ತೆ? ಇವ್ಯಾಕ್ಯುಯೇಷನ್ ಇವಾಗ ವೆಸ್ಟಿಂದ ಮಾಡ್ತಾ ಇದ್ದಾರೆ. ನಾವಿರೋದು ಈಸ್ಟ್, ರಷ್ಯಾ ಮತ್ತು ಯುಕ್ರೇನ್ ಬಾರ್ಡ್ರು. ಹಾಗಾಗಿ ಇಲ್ಲಿಂದ ಕೀವ್ ಮತ್ತು ಖಾರ್ಕಿವಿಂದ ಹೋಗ್ಬೇಕಂದ್ರೆ ಲೈಕ್ ಆಲ್ಮೋಸ್ಟ್ 1500 ಅಷ್ಟು ಕಿಲೋಮೀಟರ್ಸ್ ಇದೆ. ಲೈಕ್ 1 ಡೇ ಬೇಕಾಗುತ್ತೆ. ಬಟ್ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಏನೂ ಇಲ್ಲ. ನಾವು ಏನು ಮಾಡೋದು ಗೊತ್ತಿಲ್ಲ. ಬಟ್ ನಮಗಂತೂ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಏನಿಲ್ಲ. ಅವರೇ ಬಂದು ನಮಗೆ ಕರ್ಕೊಂಡು ಹೋಗ್ಬೇಕು ಹೊರತು ನಾವಂತೂ ಅಲ್ಲಿಗೆ ಬರೋಕ್ಕಾಗಲ್ಲ. ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಡಿ, ಯಾಕೆಂದರೆ ನಾವು ಪ್ರಾಬ್ಲಮಲ್ಲಿ ಜಾಸ್ತಿ ಇರೋದು. ಅವ್ರು ಸರ್ವೈವ್ ಆಗ್ಬೋದು, ನಮಗಿಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ. ನಮಗೆ ಟ್ರಾನ್ಸ್ಪೋರ್ಟೇಷನ್ ಹೊರಗಡೆ ಇಲ್ಲ ಅಂದಮೇಲೆ ನಮಗೇನಾದ್ರು ಥಿಂಗ್ಸ್ ಬೇಕು ಅಂತ ತಂದ್ಕೊಡೋರು ಯಾರೂ ಇರಲ್ಲ ಅನ್ಕೋತೀನಿ. ಹಂಗಾಗಿ ನಮ್ಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತಿದ್ದೀನಿ. ಲೈಕ್ ಮೆಟ್ರೋಲಿ 3 ಡೇಸಿಂದ ಮೆಟ್ರೋಲೇ ಇದ್ದೀವಿ ನಾವೆಲ್ಲರೂ. ಮೆಟ್ರೋಲಿ ಎಷ್ಟು ಪ್ರಾಬ್ಲಮ್ ಆಗ್ತದೆ ಎಲ್ಲರಿಗೂ. ಸದ್ಯಕ್ಕೆ ಇವತ್ತಿಗೆ ನಾವು ಮೆಟ್ರೋದಲ್ಲಿದ್ದು ಇವತ್ತಿಗೆ 3ನೇ ದಿನ. ನಮಗೆ ಸದ್ಯಕ್ಕೆ ಇಲ್ಲಿ ಟೆಂಪ್ರೇಚರ್ -2 ಡಿಗ್ರಿಯಲ್ಲಿದೆ. ಕರೆಕ್ಟಾಗಿ ನಿದ್ದೆ ಆಗ್ತಿಲ್ಲ. 3 ದಿನದಿಂದ ಯಾರು ಕರೆಕ್ಟಾಗಿ ನಿದ್ದೆ ಮಾಡ್ತಿಲ್ಲ. ಇಲ್ಲಿ ಜನಗಳು ಎಲ್ಲ ಇಲ್ಲಿ ಸೇರಿದ್ದಾರೆ. ಮತ್ತು ನಮಗೆ ಹೊರಗೆ ಹೋಗೋಕ್ಕೂ ಆಗ್ತಿಲ್ಲ. ಮಣ್ಕೊಂಡ್ರೆ ಸಾಕು, ಎಲ್ಲ ಕಡೆ ಸೌಂಡ್ ಕೇಳ್ತಿದೆ, ಏರ್ ಸ್ಟ್ರೈಕ್ ಮಾಡ್ತಿದ್ದಾರೆ, ಹೊರಗೆ ಹೋಗೋಕ್ಕೂ ಆಗ್ತಿಲ್ಲ. ಸೊ ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಇಲ್ಲಿ ತುಂಬ ಕಠಿಣವಾಗಿದೆ. ಸೊ ನಾನು ಗೌರ್ಮೆಂಟಿಗೆ ಹೇಳೋದಿಷ್ಟೇ, ಆದಷ್ಟು ಬೇಗ ನಮ್ಮನ್ನ ಇಲ್ಲಿಂದ ಇವ್ಯಾಕ್ಯುಯೇಟ್ ಮಾಡಿ. ಸೊ ಪ್ಲೀಸ್ ಎವ್ಯಾಕ್ಯುಯೇಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಎಲ್ಲ ಮೆಟ್ರೋ ಸ್ಟೇಷನ್ಸಲ್ಲೂ ಸ್ಟೂಡೆಂಟ್ಸ್ ಇದ್ದಾರೆ, ಇಲ್ಲೇ ಸಿವಿಲಿಯನ್ಸ್ ಇದ್ದಾರೆ, ಹೌದು ಸರಿ. ಬಟ್ ಇಲ್ಲಿರೋ ನಿಮ್ಮ ಮೆಟ್ರೋ ಸ್ಟೇಷನಲ್ಲಿ ನಿಮಗೆ ನಿನ್ನೆಯಿಂದ ಆಗಿರ್ಬೋದು, ಮೊನ್ನೆಯಿಂದ ಆಗಿರ್ಬೋದು, ಏನಾದರೂ ಹೆಲ್ಪ್ ಆಗ್ತಾ ಇದೆಯಾ ಮೆಟ್ರೋ ಅಲ್ಲಿ? ಫಸ್ಟ್ ಆಫ್ ಆಲ್ ಇಲ್ಲಿ ಗರ್ಲ್ಸ್ಗೆ ಸೇಫ್ಟಿ ಅನ್ನೋದು ಇಲ್ಲ. ಬಿಕಾಸ್ ಇಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಹೇಳೋಕ್ಕಾಗಲ್ಲ ಯಾವ ಮೂಮೆಂಟಲ್ಲಿ ಏನಾಗುತ್ತೆ ಅಂತ. ಯಾವಾಗ ಆ ಭಯದಿಂದನೇ ಬದುಕ್ತಿದ್ದೀವಿ. ಮತ್ತು ಒಂದು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಒಂದು ಪ್ರಾಪರ್ ವಾಶ್ರೂಮ್ ಫೆಸಿಲಿಟೀಸ್ ಅನ್ನೋದಿಲ್ಲ. ಸೊ ಮಧ್ಯರಾತ್ರಿ ಏನಾದರೂ ಆದಾಗ ವಿ ಕಾಂಟ್ ಗೋ ಔಟ್. ಮತ್ತು ಇಲ್ಲಿ ಫುಡ್ ಅನ್ನೋದು ನಮಗೆ 3 ದಿನದಿಂದ ಯಾವುದೇ ತರಹದ ಒಂದು ಗೌರ್ಮೆಂಟಿಂದ ಒಂದು ಫುಡ್ ಸಪ್ಲೈ ಕರೆಕ್ಟಾಗಿ ಬರ್ತಿಲ್ಲ. ಮತ್ತು ನಮಗೆ ದಿನಕ್ಕೆ 1 ಹೊತ್ತು ಊಟ ಸಿಗೋದು ಕಷ್ಟ ಆಗ್ತಿದೆ ಇಲ್ಲಿ. ಸೊ ಆದಷ್ಟು ಬೇಗ ಇಲ್ಲಿಂದ ಎವ್ಯಾಕ್ಯುಯೇಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಲೈಕ್ ಇದು ಸಿಚುವೇಶನ್ ಪ್ರತಿಯೊಬ್ಬರು, ಈಗ ನಾವು ಇಲ್ಲಿರೋ ಒಂದು 10-15 ಜನ ಅಷ್ಟೇ ಅಲ್ಲ, ಈ ಮೆಟ್ರೋ ಸ್ಟೇಷನ್ ತುಂಬಾ ಕರ್ನಾಟಕದವ್ರು ಇದ್ದಾರೆ, ಬೇರೆ ಇಂಡಿಯನ್ಸ್ ಇದ್ದಾರೆ, ಇಲ್ಲೇ ಸಿವಿಲಿಯನ್ಸ್ ಇದ್ದಾರೆ. ಎಲ್ಲ ಸ್ಟೂಡೆಂಟ್ಸು ನಮ್ಮ ಕಷ್ಟ ಹೇಳ್ಕೊತಾ ಇದ್ದೀವಿ. ಬಟ್ ಇಲ್ಲಿವರೆಗೂ ನಮ್ಗೆ ಇಲ್ಲಿರೋ ಇಷ್ಟು ಟಫ್ ಸಿಚುವೇಶನಲ್ಲಿರೋ ಸ್ಟೂಡೆಂಟ್ಸ್ಗೆ ಯಾವುದೇ ಥರದ್ದು ಹೆಲ್ಪ್ ಆಗಿಲ್ಲ. ಇಲ್ಲ ಗೌರ್ಮೆಂಟಿಂದನೂ ಹೆಲ್ಪ್ ಆಗಿಲ್ಲ, ಇಂಡಿಯನ್ ಗೌರ್ಮೆಂಟಿಂದ ನಮಗಿನ್ನೂ ಏನೂ ಹೆಲ್ಪ್ ಆಗ್ತಾನೂ ಇಲ್ಲ. ಇವ್ಯಾಕ್ಯುಯೇಷನ್ ಸ್ಟಾರ್ಟ್ ಮಾಡೋರು ಫಸ್ಟ್ ಇಲ್ಲಿ ಕೀವಲ್ಲೇ ಆಗಿರ್ಬೋದು, ಖಾರ್ಕಿವಲ್ಲೇ ಆಗಿರ್ಬೋದು, ಫಸ್ಟ್ ಹಾರ್ಡ್ ಸಿಚುವೇಶನ್ ಇರೋರ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀವಿ. ವಿ ಆರ್ all just in the hopes of government evacuation, and we really request government to help us as soon as possible, please. ಗಮನಿಸ್ತಾ ಇದ್ದೀರಲ್ಲ, ಕೀವ್ ಮತ್ತೆ ಖಾರ್ಕಿವ್ನಲ್ಲಿರುವಂಥ ವಿದ್ಯಾರ್ಥಿಗಳು ರಿಯಲ್ ಆಗಿ ಅಲ್ಲಿ ಪ್ರಾಬ್ಲಮ್ ಅನ್ನ ಎದುರಿಸ್ತಾ ಇರುವಂಥದ್ದು. ಇನ್ನು ವೆಸ್ಟರ್ನ್ ಪಾರ್ಟ್ಸ್ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನ ಅಂದ್ರೆ ಎವ್ಯಾಕ್ಯುಯೇಷನ್ ಮಾಡಲಾಗ್ತದೆ. ಆ ವಿದ್ಯಾರ್ಥಿಗಳನ್ನ ಮಾತನಾಡಿಸ್ತೀನಿ, ಭಾರತಕ್ಕೆ ಬಂದಿರುವಂಥ ವಿದ್ಯಾರ್ಥಿಗಳನ್ನ ಹೇಗಿತ್ತು ಪರಿಸ್ಥಿತಿ ಅನ್ನೋದ್ರ ಬಗ್ಗೆ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ರೊಮೇನಿಯಾದಿಂದ ಈಗ ಆಲ್ರೆಡಿ 2 ವಿಮಾನಗಳು ಬಂದಿದ್ವು. ಟೋಟಲ್ ಆಗಿ 459 ಜನ ಆಗಮಿಸಿದ್ರು. ಈಗ ರೊಮೇನಿಯಾದಿಂದ ಮತ್ತೊಂದು ವಿಮಾನ ಬಂದಿದೆ ದೆಹಲಿಗೆ. 3ನೇ ವಿಮಾನದಲ್ಲಿ 250 ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಉಕ್ರೇನ್ನಿಂದ ಭಾರತಕ್ಕೆ ಆಗಮಿಸಿರುವಂಥದ್ದು 3ನೇ ವಿಮಾನ. ಅಂದ್ರೆ ಉಕ್ರೇನ್ನಿಂದ ಭೂಮಾರ್ಗವಾಗಿ ರೊಮೇನಿಯಾಗೆ ತಲುಪಿದ್ರು. ಅದಾದ್ಮೇಲೆ ರೊಮೇನಿಯಾದಿಂದ ಭಾರತಕ್ಕೆ ಬಂದಿರುವಂಥದ್ದು ಈ ವಿಮಾನ. ಇದು 3ನೇ ವಿಮಾನ. ಮೊದಲ ವಿಮಾನ ಮುಂಬೈಗೆ ಹೋಗಿತ್ತು, 219 ಜನ ಇದ್ರು. 2ನೇ ವಿಮಾನ 240 ಜನ ಇದ್ರು, ದೆಹಲಿಗೆ ಬಂದಿಳಿದಿತ್ತು. ಈಗ 3ನೇ ವಿಮಾನ ಅದು ದೆಹಲಿಗೆ ಬಂದಿದೆ, 250 ಜನ ಇದ್ದಾರೆ ಅದರಲ್ಲಿ. 3ನೇ ವಿಮಾನದಲ್ಲಿ 250 ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಟೋಟಲ್ ಆಗಿ. ಈಗ ಮತ್ತೆ 5 ಕರ್ನಾಟಕದ ವಿದ್ಯಾರ್ಥಿಗಳು ಆಗಮಿಸಿರುವಂಥದ್ದು ಆ ದೆಹಲಿಗೆ ಬಂದಿರುವಂಥ ವಿಮಾನದಲ್ಲಿ. ಟೋಟಲ್ ಆಗಿ 30 ಜನ ಕನ್ನಡಿಗರು ಬಂದಂತಾಗಿದೆ. ಮೊದಲ 2 ವಿಮಾನದಲ್ಲಿ 12 ಜನ, 13 ಜನ, ಆ 25 ಜನ ಟೋಟಲು. ಈಗ 5 ಜನ ಸೇರಿಕೊಂಡು 30 ಜನ ಆದಂತಾಗಿದೆ ಕರ್ನಾಟಕದವರು. ಮುಂಬೈಗೆ ಬಂದಿದ್ದಂಥ ಮೊದಲ ವಿಮಾನದಲ್ಲಿ 12 ಜನ ಇದ್ರು. ಅದಾದ್ಮೇಲೆ ದೆಹಲಿಗೆ ಬಂದಿದ್ದಂಥ ಮೊದಲ ವಿಮಾನದಲ್ಲಿ 13 ಜನ ಇದ್ರು. ಈಗ ದೆಹಲಿಗೆ ಬಂದಿರುವಂಥ 2ನೇ ವಿಮಾನದಲ್ಲಿ 5 ಜನ ಇದ್ದಾರೆ.
ಇನ್ನು ಭಾರತಕ್ಕೆ ಬಂದಿರುವಂತ ಸ್ಟೂಡೆಂಟ್ಸ್ ಅನ್ನ ಮಾತನಾಡಿಸ್ತಾ ಇದ್ವಿ. ನಮ್ಮ ಜೊತೆ ಈಗ ಮಹಾಗಣಪತಿ ವಿದ್ಯಾರ್ಥಿ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಅನ್ನುವಂಥದ್ದೇ ಕುತೂಹಲ ನಮಗೂ ಕೂಡ. ಯಾಕೆಂದ್ರೆ ಆ ಭಯದಿಂದ ಹೊರ ಬರಬೇಕಾಗಿದ್ದಂಥ ಪರಿಸ್ಥಿತಿ ಇತ್ತು. ಭಯದಿಂದ ಹೊರಗಡೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮಹಾಗಣಪತಿ, ಗುಡ್ ಮಾರ್ನಿಂಗ್. ನಿಮ್ಮನ್ನ ಈ ಹಿಂದೆ ಕೂಡ ಮಾತನಾಡಿಸಿದ್ದೆ ನಾನು. ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಅವತ್ತು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ. ಇವತ್ತು ತಾಯ್ನಾಡಿಗೆ ವಾಪಸ್ ಆಗಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಈಗ ಆಲ್ರೆಡಿ ಭಾರತಕ್ಕೆ ಬಂದಿರುವಂಥ ವಿದ್ಯಾರ್ಥಿಗಳು ತುಂಬ ಸಂತೋಷದಲ್ಲಿದ್ದಾರೆ. ಅದರ ಜೊತೆಗೆ ಭಯ ಕೂಡ ಇದೆ. ಕೆಲವು ವಿದ್ಯಾರ್ಥಿಗಳಿಗೆ ಇನ್ನೂ ಆ ಗುಂಗಿಂದ ಹೊರಬರಲಿಕ್ಕೆ ಆಗ್ತಾ ಇಲ್ಲ. ಬಟ್ ನಾವು ಬಂದ್ವಲ್ಲ ಭಾರತಕ್ಕೆ, ನಮ್ಮೂರಿಗೆ ಹೋಗ್ತಾ ಇದ್ದೀವಲ್ಲ ಅನ್ನುವಂಥ ಖುಷಿ ಇದೆ. ಪೋಷಕರನ್ನ ಸೇರ್ಕೊಳ್ತಾ ಇದ್ದೀವಲ್ಲ ಅಂತ. ಏಕೆಂದರೆ ಅಲ್ಲಿ ಕೆಲವೊಂದು ಕಡೆ ಭಯ ಇಲ್ಲ ಅಂದರೂ ಕೂಡ ನೆಕ್ಸ್ಟ್ ಅದು ಶುರು ಆಗುತ್ತೆ. ಮತ್ತೇನಾಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಯಾವಾಗ ಎಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಆಗುತ್ತೆ, ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಅಂತ ಯಾರು ಗೆಸ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಸೊ ಹೀಗಾಗಿನೇ ಭಾರತಕ್ಕೆ ಬರ್ತಾ ಇರುವಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಭಾರತ ಸರ್ಕಾರಕ್ಕೆ ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಆಗಲೇ ಈಗ ಆಲ್ರೆಡಿ ಇಬ್ಬರು ವಿದ್ಯಾರ್ಥಿಗಳನ್ನು ಮಾತನಾಡಿಸಿದ್ವಿ. ಮತ್ತೊಬ್ಬ ವಿದ್ಯಾರ್ಥಿ ಮಹಾಗಣಪತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗ್ತಾ ಇದ್ದಾರೆ. ಮಹಾಗಣಪತಿ, ಈ ಹಿಂದೆ ಕೂಡ ನಾನು ಮಾತನಾಡಿಸಿದ್ದೆ ನಿಮ್ಮನ್ನ. ಆ ಸಂದರ್ಭದಲ್ಲಿ ವಿವರಿಸಿದ್ರಿ ಹೇಗಿತ್ತು, ಉಕ್ರೇನ್ ಹೇಗಿದೆ, ಉಕ್ರೇನ್ ನಿಮ್ಮ ಭಾಗದಲ್ಲಿ ಹೇಗಿದೆ ಅನ್ನೋದನ್ನ ಹೇಳಿದ್ರಿ. ಈಗ ಭಾರತಕ್ಕೆ ಬಂದಿದ್ದೀರಾ ಫೈನಲಿ, ಹೇಗೆ ಅನ್ನಿಸ್ತಾ ಇದೆ? ಸರ್ ತುಂಬ ಖುಷಿ ಆಗ್ತಿದೆ ಸರ್ ಭಾರತಕ್ಕೆ ಬಂದಿರೋದು. ಆದರೆ ಓದು ಅರ್ಧಕ್ಕೆ ನಿಂತು ಬಂದಿರೋದು ಸ್ವಲ್ಪ ಬೇಜಾರು ಇದೆ ಸರ್. ಆಮೇಲೆ ಯುಕ್ರೇನ್ಗೆ ಹೀಗೆ ಆಗಬಾರ್ದಿತ್ತು ಅನ್ನೋ ಸಂಕಟ ಇದೆ ಸರ್. ಹೇಗೆ ರೀಚ್ ಆದ್ರಿ ನೀವು? ನಿಮ್ಮನ್ನ ಯಾವ ರೀತಿಯಾಗಿ ರೀಚ್ ಮಾಡಲಾಯಿತು ರೊಮೇನಿಯಾವರೆಗೂ? ಸರ್ ಹಾಸ್ಟೆಲಿಂದ ರೊಮೇನಿಯಾವರೆಗೂ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಆಮೇಲೆ ಹೈವೇಲಿ ಟ್ರಾಫಿಕ್ ಭಾಳ ಇದ್ದಿದ್ದರಿಂದ ಯುಕ್ರೇನ್ ಗೌರ್ಮೆಂಟ್ ಸಹಕಾರದೊಂದಿಗೆ ಪೊಲೀಸ್ ವೆಹಿಕಲ್ ನಮ್ಮನ್ನು ಗೈಡ್ ಮಾಡಿತ್ತು, ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಕೊಂಡು. ಆದರೆ ಬಾರ್ಡರ್ ಹತ್ತಿರ ಬಂದಾಗ ಏನಾಯ್ತು ಅಂದರೆ ಟ್ರಾಫಿಕ್ ಯಾವ ಲೆಕ್ಕಕ್ಕಿತ್ತಂದರೆ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗ 4 ಕಿಲೋಮೀಟರ್ ಬಾರ್ಡರ್ವರೆಗೂ ನಡೆದುಕೊಂಡು ಹೋದ್ವಿ. -1 ಡಿಗ್ರಿ ಒಳಗೆ ರಾತ್ರಿ 250 ಜನ ವಿದ್ಯಾರ್ಥಿಗಳು ನಡ್ಕೊಂಡು ಹೋದ್ವಿ ಸರ್. ನೀವಿದ್ದಿದ್ದ ಜಾಗದಿಂದ ಮತ್ತೆ ರೊಮೇನಿಯಾಗೆ ಎಷ್ಟು ಕಿಲೋಮೀಟರ್ ಇತ್ತು? ಅಲ್ಲಿ ನಿಮ್ಗೆ ಯಾರ್ಯಾರು ಸಪೋರ್ಟ್ ಸಿಕ್ತು ಆ ಟೈಮ್ನಲ್ಲಿ? ಅಂದರೆ ನಮ್ಮ ಎಂಬಸಿ ಮತ್ತೆ ಅಲ್ಲಿರುವಂಥ ಕನ್ಸಲ್ಟೆನ್ಸಿ ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಸಹಾಯಕ್ಕೆ ಬಂದಿದ್ರಾ? ಹೌದು ಸರ್. ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಸೊಸೈಟಿ ಮಾಡ್ಕೊಂಡಿದ್ದೀವಿ, ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ ISS ಅಂತ. ಆ ಸೊಸೈಟಿಯಲ್ಲಿರೋ ಸೀನಿಯರ್ಸ್ ಎಂಬಸಿ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಎಂಬಸಿಯಿಂದ ಏನೇನು ಗೈಡ್ಲೈನ್ಸ್ ಬಂತು ಅದನ್ನೇ ಪ್ರಾಪರಾಗಿ ಫಾಲೋ ಮಾಡಿಕೊಂಡು ನಮ್ಮನ್ನು ರೊಮೇನಿಯಾ ಬಾರ್ಡರ್ವರೆಗೂ ಕರ್ಕೊಂಡು ಹೋದರು. ಬಾರ್ಡರ್ ಈ ಕಡೆನೂ ರಾಯಭಾರಿ ಕಚೇರಿಯಿಂದ ಸಿಬ್ಬಂದಿ ಇದ್ದರು, ಬಾರ್ಡರ್ ಆ ಕಡೆನೂ ರಾಯಭಾರಿ ಕಚೇರಿಯ ಸಿಬ್ಬಂದಿಗಳಿದ್ದರು. ನಿಮ್ದೆಲ್ಲ ಹೇಗೆ ಸೆಲೆಕ್ಷನ್ ಆಯಿತು ಮಹಾಗಣಪತಿ? ಯಾಕೆಂದರೆ ತುಂಬ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಲಾಗ್ತಾ ಇತ್ತು. ನಿಮ್ಮ ಜೊತೆ ಇದ್ದಂಥ ಕನ್ನಡಿಗ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈಗ ಆಲ್ರೆಡಿ ಎವ್ಯಾಕ್ಯುಯೇಷನ್ ಆಗ್ತಾ ಇದೆಯಾ ಅವ್ರದ್ದು ಕೂಡ? ಹೌದು ಸರ್. ಈಗ ಮುಂಬೈಗೆ 12 ಜನ ಬಂದಿದ್ದಾರೆ. ಈಗ ನಾವು ದೆಹಲಿಗೆ 13 ಜನ ಬಂದಿದ್ದೀವಿ. ಬಾಕಿ ಜನ ಈಗ ರೊಮೇನಿಯಾ ಬಾರ್ಡರ್ ಅಲ್ಲಿ ಇದ್ದಾರೆ. ಇಮಿಗ್ರೇಷನ್ ಪ್ರೊಸೆಸ್ ನಡೀತಾ ಇದೆ ಅವ್ರದ್ದು. ಸೆಲೆಕ್ಷನ್ ರ್ಯಾಂಡಮ್ ಆಗಿತ್ತು ಸರ್. ಎಷ್ಟೊತ್ತಾಯ್ತು, ಎಷ್ಟು ಅವರ್ಸ್ ಆಯ್ತು ನೀವು ಇದ್ದಿದ್ದಂಥ ಜಾಗದಿಂದ ರೊಮೇನಿಯಾಗೆ ರೀಚ್ ಆಗಲಿಕ್ಕೆ? ಮತ್ತೆ ಆಹಾರದ ನೀರಿನ ಸಂಕಷ್ಟ ಆಲ್ರೆಡಿ ತುಂಬಾ ಜನ ವಿದ್ಯಾರ್ಥಿಗಳು ಎದುರಿಸಿದ್ರು. ನಿಮ್ಗೆ ಹೇಗೆ ಎದುರಾಯ್ತು ಆ ಒಂದು ಸಮಸ್ಯೆ ಅಂತ? ಇಲ್ಲ ಸರ್, ನಾವು ಹಾಸ್ಟೆಲ್ ಒಳಗಡೆ ಆಹಾರ ಸಾಮಗ್ರಿಗಳನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದರಿಂದ ನಮ್ಮ ಹಾಸ್ಟೆಲ್ನಲ್ಲಿ ಯಾವುದೇ ವಿದ್ಯಾರ್ಥಿಗೆ ಆಹಾರದ ಸಮಸ್ಯೆ ಆಗಲಿಲ್ಲ. ರೊಮೇನಿಯಾ ಗಡಿ ತಲುಪೋವರೆಗೂ ಆಹಾರ ಏನು ಒದಗಿರಲಿಲ್ಲ. ರೊಮೇನಿಯಾ ಗಡಿ ದಾಟಿದ ನಂತರ ರಾಯಭಾರಿ ಕಚೇರಿಯಿಂದ ನಮಗೆ ತಿಂಡಿ ತಿನಿಸು ಸೌಲಭ್ಯ ಒದಗಿಸಿದ್ರು ಸರ್. ಓಕೆ, ಟೇಕ್ ಕೇರ್ ಮಹಾಗಣಪತಿ. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮದೇ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕರ್ನಾಟಕದ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು. ಸಂಸದ ತೇಜಸ್ವಿ ಸೂರ್ಯ ಅವರಿಂದ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಲಾಗಿದೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಭೇಟಿ ಮಾಡಿದ್ದಾರೆ ವಿದ್ಯಾರ್ಥಿಗಳನ್ನ.
ಸುರಕ್ಷಿತವಾಗಿ ಭಾರತಕ್ಕೆ ಬಂದಂತ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಅಖಿಲ ಭಾರತ ಬಿಜೆಪಿಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ತೇಜಸ್ವಿ ಸೂರ್ಯ ಅವರು ಈ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳನ್ನು ಹೋಗಿ ಭೇಟಿ ಮಾಡಿ ಮಾತನಾಡಿಸಿದ್ದಾರೆ. ಕನ್ನಡಿಗ ವಿದ್ಯಾರ್ಥಿಗಳನ್ನ ಕೂಡ ಮಾತನಾಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಬೆಂಗಳೂರಲ್ಲಿ ಯುಕ್ರೇನ್ನಲ್ಲಿ ಸಿಕ್ಕಾಕೊಂಡಿದ್ದಂಥ ಭಾರತೀಯ ವಿದ್ಯಾರ್ಥಿಗಳನ್ನು ನರೇಂದ್ರ ಮೋದಿ ಸರ್ಕಾರ ವಿಶೇಷ ಪ್ರಯತ್ನ ಪಟ್ಟು ಅವರನ್ನು ವಾಪಸ್ಸು ಭಾರತಕ್ಕೆ ಕರ್ಕೊಂಡು ಬರುವಂಥ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಯುಕ್ರೇನ್ನಲ್ಲಿದ್ದಾರೆ. ಈಗಾಗಲೇ ಒಂದು ಬ್ಯಾಚು ಮುಂಬೈಗೆ ಬಂದಿಳಿದಿದೆ. ಇನ್ನು 2 ಬ್ಯಾಚ್ ವಿದ್ಯಾರ್ಥಿಗಳು ಈಗ ದೆಹಲಿಗೆ ಆಗಲೇ ಬಂದಿದ್ದಾರೆ. ಒಬ್ಬರು ಈಗಾಗಲೇ ಕರ್ನಾಟಕ ಭವನದಲ್ಲಿದ್ದಾರೆ, ಇನ್ನೊಂದು ಬ್ಯಾಚ್ ಇವಾಗ ಏರ್ಪೋರ್ಟ್ನಿಂದ ಬರ್ತಾ ಇದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳ ಪರವಾಗಿ, ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಪರವಾಗಿ, ಕರ್ನಾಟಕದ ಜನತೆಯ ಪರವಾಗಿ ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಯುಕ್ರೇನಿಂದ ವಾಪಸ್ಸು ಬಂದು ಭಾರತಕ್ಕೆ ಬಂದಿರುವಂಥ ವಿದ್ಯಾರ್ಥಿಗಳನ್ನು ಇವತ್ತು ನಾನು ಸ್ವಾಗತ ಮಾಡಲಿಕ್ಕೆ ಕರ್ನಾಟಕ ಭಾರತಕ್ಕೆ ಬಂದಿರುವಂತ ಮತ್ತೊಬ್ಬರು ಉಕ್ರೇನ್ ಅಂದ್ರೆ ಕನ್ನಡಿಗ ವಿದ್ಯಾರ್ಥಿನಿ ಉಕ್ರೇನ್ನಲ್ಲಿ ಓದ್ತಿದ್ದಂಥವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಖಾ ಅಂತ ಅವರ ಹೆಸರು. ರೇಖಾ, ಗುಡ್ ಮಾರ್ನಿಂಗ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನ ಮಾತಾಡ್ಸ್ತಿರೋದಕ್ಕೆ ಇವತ್ತು. ಯಾಕೆಂದ್ರೆ ಭಾರತಕ್ಕೆ ಬಂದಿದ್ದೀರಾ, ನಿಮಗೂ ಕೂಡ ಅಷ್ಟೇ ಖುಷಿ ಇದೆ. ತುಂಬಾ ಜನ ಭಯದಲ್ಲಿದ್ರು ಏನಾಗುತ್ತೋ ಏನೋ ಅಂತ. ಅದ್ರಲ್ಲಿ ನೀವು ಅದೃಷ್ಟರು, ಯಾಕೆಂದ್ರೆ ತುಂಬಾ ಬೇಗನೆ ಭಾರತಕ್ಕೆ ರೀಚ್ ಆದ್ರಿ. ಹೇಗೆ ಅನ್ನಿಸ್ತಾ ಇದೆ ಈಗ ತಾಯ್ನಾಡಿಗೆ ಕಾಲಿಟ್ಟಿದ್ದಕ್ಕೆ? ಸರ್, ಅದು ಎಷ್ಟು ಖುಷಿ ಆಗುತ್ತೆ ಅಂತ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಇಷ್ಟು ವಾರಗಳು ಎಲ್ಲಿ ನಾವು ಹೋಗ್ತೀವೋ ಇಲ್ವೋ ಅಂತ ಅಲ್ಲಿ ಅಂಥ ಸಿಚುವೇಷನಲ್ಲಿ ಇದ್ದಿದ್ದ ತಕ್ಷಣ ಈ ಥರ ಇಂಡಿಯನ್ ಎಂಬಾಸಿಯವರು ನಾವು ಈ ಥರ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ಗೊತ್ತಾಗಿದ್ದ ತಕ್ಷಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮನ್ನ ಕರ್ಕೊಂಬಂದಿದ್ದಾರೆ. ಇದಕ್ಕಿಂತ ಖುಷಿ ವಿಚಾರ ಏನು ಯಾವುದೂ ಇರೋಲ್ಲ ನಮ್ಮ ಪೇರೆಂಟ್ಸ್ಗೆ. ಫಸ್ಟು ಅವರು ಇಷ್ಟು ದಿವಸವರೆಗೂ ನಮ್ಗೆ ಕಾಲ್ ಮಾಡಿದ ದಿವಸ ಎಲ್ಲ ಬರೀ ಅಳದೇ ಆಗಿರುತ್ತೆ. ಯಾಕೆ ಅಂದರೆ ಏನಿದು ಹಿಂಗೆ ಸಿಗಾಕೊಂಡಿದ್ದಾರೆ, ಓದೋಕ್ಕೆ ಅಂತ ಕಳಿಸಿದ್ದೀವಿ, ಆದರೆ ನೋಡಿದ್ರೆ ಈ ಥರ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದಾರೆ. 2 ದೇಶಗಳ ನಡುವೆ ನಡೀತಿರೋ ವಾರಲ್ಲಿ ಯಾಕೆ ಸ್ಟೂಡೆಂಟ್ಸ್ ಆ ಥರ ಸಿಗಾಕೊಂಡು ಅವ್ರ ಎಜುಕೇಷನ್ ಹಾಳಾಗ್ತಿದೆ ಅಂತ ಅವರು ತುಂಬ ಸಂಕಟ ಪಡ್ತಿದ್ರು ದಿನ. ಆದರೆ ಇವಾಗ ನಾವಿಲ್ಲಿ ಬಂದಿದ್ದು ನೋಡಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ನೀವು ಎಷ್ಟನೇ ಇಯರ್ MBBS ಮಾಡ್ತಿದ್ದು? ನೀವು ಯಾವ ಭಾಗದಲ್ಲಿದ್ರಿ? ಯಾವ ರೀತಿಯಾಗಿ ರೊಮೇನಿಯಾಗೆ ರೀಚ್ ಆದ್ರಿ? ಯಾವ್ಯಾವ ರೀತಿಯಾದಂಥ ಫೆಸಿಲಿಟಿ ಮಾಡಿಕೊಡ್ಲಾಗಿತ್ತು ಆ ಟೈಮ್ನಲ್ಲಿ? ಸರ್, ನಾನು ಲಾಸ್ಟ್ ಇಯರ್ ನವೆಂಬರ್ ಎಂಡಿಂಗ್ ಬ್ಯಾಚಲ್ಲಿ ಹೋಗಿದ್ದು. ನಾನು ಫಸ್ಟ್ ಸೆಮ್ ಮುಗಿಸಿ ಸೆಕೆಂಡ್ ಸೆಮ್ಗೆ ಹೋಗಬೇಕಿತ್ತು. ಎಕ್ಸಾಮ್ಸ್ ನಡೀತಾ ಇತ್ತು. ಆ ಮಧ್ಯದಲ್ಲಿ ಈ ಥರ ವಾರ್ ಸ್ಟಾರ್ಟ್ ಆಗಿ ಅದನ್ನು ಎಕ್ಸಾಮ್ಸ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ನಾನಿದ್ದಿದ್ದು ಬುಕೋವಿನಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ಅದು ಚರ್ನವ್ತ್ಸಿ, ಅದು ವೆಸ್ಟರ್ನ್ ಪಾರ್ಟಲ್ಲಿರೋದು ಯುಕ್ರೇನಿಗೆ. ಇವಾಗ ಕಾರ್ಕೀವ್ ಎಲ್ಲ ನಡೀತಾ ಇರೋದು ಈಸ್ಟರ್ನ್ ಪಾರ್ಟ್ ಇದೆ ಯುಕ್ರೇನಿಗೆ. ಸೊ ಇವಾಗ ರೊಮೇನಿಯನ್ ಬಾರ್ಡರ್ಗೆ ನಮ್ಮದು 40 to 45 ಕಿಲೋಮೀಟರ್ಸ್ ಇದೆ ಚರ್ನವ್ತ್ಸಿ. ಸೊ ನಮಗೆ ಚರ್ನವ್ತ್ಸಿಯಿಂದ ರೊಮೇನಿಯಾ ಬಾರ್ಡರ್ವರೆಗೂ ಬಸ್ಸಲ್ಲಿ ಕರ್ಕೊಂಡು ಹೋದ್ರು. ಇಲ್ಲಿ ತುಂಬ ಅಲ್ಲೇ ಲೋಕಲ್ ಪೀಪಲ್ ತುಂಬ ಮೈಗ್ರೇಟ್ ಆಗ್ತಿರೋದ್ರಿಂದ ತುಂಬ ಟ್ರಾಫಿಕ್ ಇತ್ತು, ಹೆವಿ ಟ್ರಾಫಿಕ್ ಇತ್ತು. ಅಲ್ಲಿ ಮಧ್ಯದಲ್ಲೇ ನಾವು ಬಸ್ಸಿಂದ ಇಳಿದು 5 to 6 ಕಿಲೋಮೀಟರ್ಸ್ -ಡಿಗ್ರೀಸಲ್ಲಿ ಲಗೇಜ್ ಎತ್ಕೊಂಡು ನಡೆದಿದ್ದೀವಿ. ಬಟ್ ಅಷ್ಟು ನಡೆದಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕೆಂದರೆ ಇಷ್ಟು ಬೇಗ ಇಲ್ಲಿಗೆ ಬಂದ್ವಲ್ಲ, ಅದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್. ನಿಮ್ಮ ಜೊತೆ ಇನ್ನೂ ಎಷ್ಟು ಜನ ಇದ್ರು ಕನ್ನಡಿಗರು? ಅವರು ಕೂಡ ಈಗ ಆಲ್ರೆಡಿ ಅವ್ಯಾಕ್ಯೂಯೇಷನ್ ಆಗ್ತಾ ಇದೆಯಾ ಅವರದ್ದು, ಅಥವಾ ಇನ್ನೂ ಅವ್ರದ್ದು ಟರ್ಮ್ ಬಂದಿಲ್ವಾ? ಸರ್, ಆ್ಯಕ್ಚುಲಿ ನಾವು ಇವಾಗ ಬಂದಿರೋದು 13 ಜನ, ಆದರೆ ಅಲ್ಲಿ ಇದ್ದಾರೆ ಇನ್ನೂ ಕರ್ನಾಟಕದವ್ರು ಇದ್ದಾರೆ. ಇವತ್ತು ಬರೋ ಬ್ಯಾಚ್ ಇದೆ, ಸಂಜೆನೂ ಬರ್ಬೋದು, ನಾಳೆನೂ ಬರ್ತಾರೆ. ಅಲ್ಲಿ ಹೇಳ್ಬೇಕಂದ್ರೆ ಕೀವಲ್ಲಿ ಸ್ವಲ್ಪ ಜನ ಸಿಗಾಕೊಂಡಿದ್ದಾರೆ ಕರ್ನಾಟಕದವರು. 3-4 ಜನ ಸಿಗಾಕೊಂಡಿದ್ದಾರೆ. ಎಲ್ಲಿ ಬಾಂಬ್ ಬ್ಲಾಸ್ಟ್ ನಡೀತಿದ್ಯೋ ಅಲ್ಲೇ ಸಿಗಾಕೊಂಡಿದ್ದಾರೆ.
ಅವ್ರ ಫ್ಲೈಟ್ಸ್ ಇದ್ದಿದ್ದ ಡೇಟ್ ಹೋಗಿದ್ರಲ್ಲ ಅವಾಗ ಸಿಗಾಕೊಂಡಿದ್ದವ್ರು ಇವಾಗವರೆಗೂ ವಾಪಸ್ ಬರೋಕ್ಕಾಗಿಲ್ಲ. ಬಟ್ ಅವ್ರಿಗೆ ಒಂದು ಹೋಪ್ ಇದೆ, ಬಿಕಾಸ್ ನಮ್ಮನ್ನ ಎಷ್ಟು ಸೇಫಾಗಿ ಕರ್ಕೊಬಂದಿದೆ ಇಂಡಿಯನ್ ಗೌರ್ಮೆಂಟ್. ಸೊ ಅವ್ರನ್ನೂ ಇದೇ ಥರ ಕರ್ಕೊಬರ್ತಾರೆ ಅಂತ ಒಂದು ಹೋಪ್ ಮೇಲೆ ಕಾಯ್ತಾ ಇದ್ದಾರೆ ಅಲ್ಲಿ. ರೇಖಾ, ಆಕ್ಚುಲಿ ತುಂಬಾ ಜನ ಕೆಲವು ವಿದ್ಯಾರ್ಥಿಗಳು ಕೀವ್ಗೆ ಬಂದ್ಬಿಟ್ಟು 24th ಭಾರತಕ್ಕೆ ವಾಪಸ್ ಆಗೋದ್ರ ಬಗ್ಗೆ ತುಂಬಾ ಪ್ರಯತ್ನ ಪಟ್ಟಿದ್ರು. ನೀವು ಆ ರೀತಿಯಾಗಿ ಏನಾದರೂ ಬರಲಿಕ್ಕೆ ಈ ಮುಂಚೆ ಏನಾದರೂ ಪ್ರಯತ್ನ ಪಟ್ಟಿದ್ರ ಅಥವಾ ಎಕ್ಸಾಮ್ಸ್ ಮುಗಿಸ್ಕೊಂಡು ಬರುವಂತ ಪ್ಲಾನ್ ಇತ್ತ ನಿಮ್ದು? ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಇಂಡಿಯನ್ ಎಂಬಸಿ ಕಳಿಸ್ತಾ ಇದ್ರು ಮೆಸೇಜು, ಈ ಥರ ನಡೀತಿದ್ದಾರೆ ವಾರ್ ಸಿಚುವೇಶನ್, ಬರೋ ಸ್ಟೂಡೆಂಟ್ಸ್ ಬಂದುಬಿಡಿ ಅಂತ. ಯಾಕೆಂದರೆ ನಾವು ಯಾಕೆ ಬರೋಕ್ಕೆ ಇಷ್ಟು ಲೇಟ್ ಅಂದರೆ ಸ್ಟಕ್ ಆಗಿದ್ದು ಅಂದರೆ ಎಕ್ಸಾಮ್ಸ್ ಬೇರೆ ಇತ್ತು, ಕ್ಲಾಸಸ್ ಬೇರೆ ಇತ್ತು. ಇವಾಗ ಅಲ್ಲಿಗೆ ಹೋದರೆ ಏನು ಮಾಡೋದಿಲ್ಲಿ, ಆಬ್ಸೆಂಟ್ ಆದರೆ ಎಕ್ಸಾಮ್ಸ್ ಕುಣಿಸಲ್ಲ, ಆ ಥರ ಡಿಫಿಕಲ್ಟ್ ಸಿಚುವೇಶನ್ ಇತ್ತು. ಇದು ಹೋಗೋದೋ ಬೇಡವೋ ಅಂತ. ಆದರೆ ನಾವು 100% ಶೋರ್ ಮಾಡ್ಕೊಂಡು ಹೋಗಲೇಬೇಕು ಅಂತ ಟ್ರೈ ಮಾಡೋಷ್ಟರಲ್ಲಿ ಫುಲ್ಲು ಟಿಕೆಟ್ಸ್ ಎಲ್ಲ ಬ್ಲಾಕ್ ಆಗಿತ್ತು. ನಾನು ಸಿಕ್ಕಿದ್ದು March 9th ಸಿಕ್ಕಿತ್ತು ಫ್ಲೈಟು. ಬಟ್ ಈ ವಾರ್ ಸಿಚುವೇಶನಿಂದ ಆ ಏರ್ಲೈನ್ಸು ಕ್ಲೋಸ್ ಆಯಿತು. ನಾವೇನು ಮಾಡೋದು ಅಂತ ನಿದ್ದೆನೂ ಬರ್ತಾ ಇರಲಿಲ್ಲ. ಈ 4 ಡೇಸಲ್ಲಿ ಎಷ್ಟು ಯೋಚನೆ ಮಾಡಿದ್ದೀವಿ ಅಂದರೆ, ಏನಿಲ್ಲಿ ಹೋಗೋಕ್ಕೆ ಆಗಲ್ವ ನಮಗೆ, ಇಂಡಿಯಾಗೆ ವಾಪಸ್ಸು ಕರ್ಕೊಂಡು ಹೋಗಲ್ವ, ಗೌರ್ಮೆಂಟ್ ಏನು ಸಪೋರ್ಟ್ ಮಾಡಲ್ವಾ ಅಂತ ಅನ್ಕೊತ ಇದ್ವಿ. ಬಟ್ ನೆಕ್ಸ್ಟ್ ಡೇ ಗೊತ್ತಾಯಿತು ಇಂಡಿಯನ್ ಎಂಬಸಿ ನಮಗೆ ಕರ್ಕೊಂಡು ಹೋಗೋಕ್ಕೆ ಈ ಥರ ಮಾಡಿದ್ದಾರೆ, ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಏನೂ ಪ್ರಾಬ್ಲಮ್ ಆಗ್ದಲೆ. ಸೊ ಇವಾಗ ಇಲ್ಲಿ ಬಂದಿರೋದಕ್ಕೆ ಇದಕ್ಕೆ ಖುಷಿ. ನಿಮ್ಮ ಜೊತೆ ಕಂಟಿನ್ಯೂಸ್ಲಿ ಎಂಬಸಿ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರಾ? ಈ 3 ದಿನಗಳ ಕಾಲ ಅಲ್ಲಿ ಒದ್ದಾಟ ಇತ್ತಲ್ಲ ಎಲ್ಲ ವಿದ್ಯಾರ್ಥಿಗಳದ್ದು, ಭಾರತೀಯರದ್ದು? ಹಾಂ ಸರ್, ಇದ್ದರು. ಅಕಾರ್ಡಿಂಗ್ ಟು ಗ್ರೂಪ್ ವೈಸು ನಮಗೆ ಒಂದು ಗ್ರೂಪ್ ಅಂತ ಮಾಡಿರ್ತಾರೆ ವಾಟ್ಸಪ್ಪಲ್ಲಿ. ಸೊ ಅಲ್ಲಿ ಎಂಬಸಿಯವರು ಕಳಿಸ್ತಾನೆ ಇದ್ದರು, ಲೈಕ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ವಾ ಇಂಡಿಯನ್ ಎಂಬಸಿಯವರು, ಅದು ಯಾವಾಗಲೂ ಅಪ್ಡೇಟ್ ಮಾಡ್ತಾನೆ ಇದ್ದರು. ಮತ್ತು ನಮ್ಮ ಸೀನಿಯರ್ಸ್ ಇದ್ದಾರೆ ಅಲ್ವಾ, ಅವರು IAS ಮೆಂಬರ್ಸ್. ಸೊ ಅವ್ರು ಯಾವಾಗಲೂ ಇಲ್ಲಿ ಗೌರ್ಮೆಂಟ್ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಿದ್ರು. ಸೊ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಸೀನಿಯರ್ಸಿಂದನೇ ಅವ್ರು ಇಷ್ಟೊಂದೆಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದು ಗೌರ್ಮೆಂಟ್ ಅವ್ರ ಜೊತೆ ನಮ್ಮನ್ನ ಇಲ್ಲಿ ಬರೋದಕ್ಕೆ ಅವರೇ ಹೆಲ್ಪ್ ಮಾಡಿದ್ರು. ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಎದುರಾಗಿತ್ತಾ ಫುಡ್ಡು ಅಥವಾ ವಾಟರ್ದು? ಯಾಕೆಂದರೆ ತುಂಬ ಜನ ಪಾಪ ಬ್ರೆಡ್ ತಿನ್ಕೊಂಡು ಬದುಕ್ತಾ ಇದ್ದಾರೆ ಅಲ್ಲಿ, ನಮ್ಮ ಇಂಡಿಯನ್ಸ್, ನಮ್ಮ ಕನ್ನಡಿಗ ವಿದ್ಯಾರ್ಥಿಗಳು ಕೂಡ. ನಿಮ್ಗೆ ಆ ರೀತಿಯಾದಂಥ ಸಮಸ್ಯೆ ಎದುರಾಗಿತ್ತಾ? ಸರ್ ಹೇಳ್ಬೇಕಂದ್ರೆ ಈ 1 ವಾರಗಳಿಂದ ಆ ಬ್ರೆಡ್ಡೂ ಸಿಗ್ತಾ ಇರಲಿಲ್ಲ. ನಾವು ಇಲ್ಲಿ ಸ್ನ್ಯಾಕ್ಸ್ ಅಂತ ತಿಂತೀವಿ, ಲೇಸ್, ಅಲ್ಲಿ ಅದನ್ನ ಬ್ರೇಕ್ಫಾಸ್ಟ್ ಅಂತ ತಿಂತಾ ಇದ್ವಿ. ಬಿಸ್ಕೆಟ್ಸು ಆ ಥರ ಪ್ಯಾಕೆಟ್ಸ್ ತಿನ್ಕೊಂಡೇ ಇದ್ವಿ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಯಾಕೆಂದರೆ ಅಲ್ಲಿ ಈ ಥರ ವಾರ್ ಸಿಚುವೇಶನ್ ನಡೀತಿದೆ ಅಂತ ಗೊತ್ತಾಗ್ತಿದ್ದಂಗೆ ಲೋಕಲ್ಸೇ ಆಗಲಿ ಸ್ಟೂಡೆಂಟ್ಸೇ ಆಗಲಿ ಎಲ್ಲ ಸ್ಟಾಕ್ ಮಾಡ್ಕೊತಾ ಇದ್ರು. ಸೊ ನಾವಲ್ಲಿ ಹೋಗೋಷ್ಟಲ್ಲಿ ಏನಾಗ್ತಿತ್ತು ಅಂದರೆ ಮಾರ್ಕೆಟ್ಸಲ್ಲೆಲ್ಲ ಕ್ಲೋಸ್ ಆಗ್ತಿತ್ತು ಸ್ಟಾಕ್ಸ್, ಬಿಕಾಸ್ ಇವಾಗ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತಾ ಇಲ್ಲ. ಅಲ್ಲಿ ಎಷ್ಟು ಸ್ಟಾಕ್ ಇರುತ್ತೋ ಅದು ಖಾಲಿ ಆದರೆ ಮುಗೀತು ಮಾರ್ಕೆಟ್ಸಲ್ಲಿ. ಸೊ ಅದು ಈ ಥರನೇ ನಾವು ಕಾಲ ಕಳೆದಿದ್ದೀವಿ 1 ವೀಕ್ ಅಷ್ಟೇ. ನೀವು ಓದ್ತಾ ಇದ್ರಲ್ಲ, VV ಅವ್ರ ಸಪೋರ್ಟ್ ಹೇಗಿತ್ತು ಈ ಟೈಮ್ನಲ್ಲಿ? ಯಾಕೆಂದರೆ ತುಂಬ ಜನ ಹೇಳ್ತಾ ಇದ್ರು, VV ಅವರೇ ಹೇಳ್ತಾ ಇದ್ರು, ಈ ರೀತಿಯಾದಂಥ ವಾರ್ ಸಿಚುಯೇಷನ್ ಇದ್ದಿದ್ದೆ, ನೀವೇನು ಭಯ ಪಡುವಂಥ ಅಗತ್ಯ ಇಲ್ಲ, ಎಕ್ಸಾಮ್ಸ್ನೆಲ್ಲ ಫೇಸ್ ಮಾಡಿ, ಏನೇ ಸಂಕಷ್ಟ ಎದುರಾದರೂ ಸಮಸ್ಯೆ ಬಂದರೂ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರಂತೆ. ಕೆಲವು ವಿದ್ಯಾರ್ಥಿಗಳನ್ನ ನಾನು ಮಾತನಾಡಿಸುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನಿಮಗೂ ಅದೇ ರೀತಿಯಾದಂಥ ಧೈರ್ಯ ಕೊಡ್ತಾ ಇದ್ರಾ VV ಅವರು? ಸಪೋರ್ಟಿಗೆ ಬಂದಿದ್ರಾ ಹೋಗ್ಲಿ ಈಗ? ಸರ್ ಆ ಥರ ಧೈರ್ಯ ಕೊಟ್ಟಿದ್ದಕ್ಕೆ ನಾವು ಇಲ್ಲಿ ತನಕ ಇದ್ವಿ. ಬಿಕಾಸ್ ಎಕ್ಸಾಮ್ಸ್ ಅಂತೂ ನಾವು ಮಿಸ್ ಮಾಡ್ಕೊಳಕ್ಕಾಗಲ್ಲ ಅಂಥ ಸಿಚುವೇಶನಲ್ಲಿ ಇದ್ವಿ. ಬಟ್ ನಮ್ಗೆ ಲಾಸ್ಟ್ ಮೂಮೆಂಟ್ವರೆಗೂ ಹೇಳಿದ್ದಾರೆ, ಏನು ಹೆದರ್ಕೋಬೇಡಿ, ಇದ್ದೀವಿ ನಾವು ನಿಮ್ಮ ಜೊತೆಗೆ. ಸೊ ಅದೇ ಧೈರ್ಯದ ಮೇಲೆ ನಾವು ಇಷ್ಟು ದಿವಸನೂ ಅಲ್ಲೇ ಇದ್ವಿ. ಇವಾಗಲೂ ಅಷ್ಟೇ ಸರ್, ಗೌರ್ಮೆಂಟ್ ಕೊಟ್ಟಿದ್ದ ಧೈರ್ಯದಿಂದ ಇಲ್ಲಿವರೆಗೂ ಬಂದ್ವಿ. ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಾ ಇದ್ರು ರೇಖಾ? ಯಾಕೆಂದರೆ ತುಂಬ ಭಯ. ಆ್ಯಕ್ಚುಲಿ ಒಂದು ಹೆಣ್ಮಗು ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಅದು ಮನೆಗೆ ವಾಪಸ್ ಬರಬೇಕಾದ್ರೆ ಮನೆ ಪಕ್ಕ ಶಾಲೆ ಇದ್ರೂ ಭಯ ಆಗ್ತಾ ಇರುತ್ತೆ. ನೀವು ಬೇರೆ ಹೊರದೇಶದಲ್ಲಿದ್ದಂಥವ್ರು,
ಪಾಪ ಪೇರೆಂಟ್ಸ್ ಏನು ಹೇಳ್ತಾ ಇದ್ರು, ಯಾವ ರೀತಿಯಾಗಿ ಆತಂಕಕ್ಕೀಡಾಗಿದ್ರು ಅವರು ಅಂತ? ಸರ್ ವಾರ್ ಇಲ್ದಿದ್ದಾಗಲೇ ಮನೆಯಿಂದ ದಿನಕ್ಕೆ ಒಂದು 10 ಸತಿ ಆದರೂ ಕಾಲ್ ಬರ್ತಿತ್ತು. ಈ ಸಿಚುವೇಶನಲ್ಲಂತೂ ನಿನ್ನ ಮುಖ ನೋಡಿಲ್ಲ ಅಂದರೆ ನಾನು ಊಟನೇ ಮಾಡಲ್ಲ ಅಂತ ಕುತ್ಕೊಂಡು ಬಿಡ್ತಿದ್ರು ನಮ್ಮಮ್ಮ. ಅಲ್ಲಿ ನೋಡಿದ್ರೆ ನೆಟ್ವರ್ಕ್ ಪ್ರಾಬ್ಲಮ್, ರೀಚ್ ಮಾಡೋಕ್ಕಾಗ್ತಿರ್ಲಿಲ್ಲ ಕಾಲ್ಸ್ನ. ಅಂದರೆ ಯಾವ ಥರ ಹೇಳೋದಂತಲೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಪೇರೆಂಟ್ಸ್ ಅಂತೂ ನಮಗೆ ಆ ಸಿಚುವೇಶನ್ ಏನಿರುತ್ತೆ ಅಂತ ಅವ್ರಿಗೆ ಇಲ್ಲಿ ಗೊತ್ತಾಗಲ್ಲ. ಬಿಕಾಸ್ ಅವ್ರಿಗೆ ವರಿ ಇರುತ್ತೆ ಏನಾಗ್ಬಿಡುತ್ತೋ ಅಂತ. ಬಟ್ ಅಲ್ಲಿ ನಮಗೆ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ತಿಳ್ಸೋಣ ಅಂದರೆ. ಒನ್ ಅವರ್ ಏನಾದರೂ ಲೇಟ್ ಆಯಿತು ಕಾಲ್ ಮಾಡೋದು, ಇಲ್ಲಾಂದರೆ ಕಾಲೇ ರಿಸೀವ್ ಮಾಡೋಕ್ಕಾಗಲ್ಲ ಅಂದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ರು ನೆಕ್ಸ್ಟ್ ಮೂಮೆಂಟಿಗೆ. ನಾವಂತೂ ಅಲ್ಲಿ ಏನೂ ಆಗಿಲ್ಲ, ಏನು ನಾವು ಸೇಫಾಗೇ ಇದ್ದೀವಿ ಅಂತಲೇ ಹೇಳ್ಕೊಂಡೇ ಸಮಾಧಾನ ಮಾಡ್ಕೊಂಡು ಬಂದ್ವಿ. ರೇಖಾ, ಆ್ಯಕ್ಚುಲಿ ಉಕ್ರೇನ್ ರಷ್ಯಾ ಏನು ವಾರ್ ನಡೀತಾ ಇದೆ ಅದನ್ನು ನಾವು ನೋಡೋ ಸಂದರ್ಭದಲ್ಲಿ ಅಪ್ಪ ನಮ್ಮ ಸೈಡ್ ಆಗದೆ ಇದ್ರೆ ಸಾಕು, ನಮ್ಮ ಭಾರತ ಯಾವತ್ತೂ ಯುದ್ಧ ಮಾಡದೆ ಹೋದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅಲ್ಲಿ ಆಗ್ತಾ ಇರುವಂಥ ದಾಳಿಗಳನ್ನು ಗಮನಿಸ್ತಾ ಇದ್ರೆ ನೀವು ಹೇಗೆ ಪ್ರಿಪೇರ್ ಆಗಿದ್ರಿ ಅಂತ ವಾರ್ ಶುರು ಆಗ್ತಿದ್ದಂಗೆ? ಸರ್ ನಾವು ಈ ಎಕ್ಸ್ಟ್ರೀಮ್ ಲೆವೆಲ್ಗೆ ವಾರ್ ಹೋಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಏನಂತ ನಮಗೆ ಬಂದಿದ್ದ ನ್ಯೂಸ್ ಅಂದರೆ 2014ಇಂದನೂ ಈ ಎರಡು ಕಂಟ್ರಿ ಮಧ್ಯೆ ಒಂದು ಮಾತುಕತೆ ಆಗ್ತಿದೆ ಅಂದರೆ ಈ ಥರ ಬಾಂಬ್ ಬ್ಲಾಸ್ಟ್ ಆ ಥರ ಎಲ್ಲ ನಮ್ಗೆ ಐಡಿಯಾನೂ ಇರಲಿಲ್ಲ. ಏನು ಜಸ್ಟ್ ಈ ನೇಷನ್ ಮತ್ತು ಆ ಕಂಟ್ರಿ ಪ್ರೆಸಿಡೆಂಟ್ಸ್ ಮಧ್ಯೆ ಏನಾದರೂ ಇರ್ಬೋದು ಆರ್ಗ್ಯುಮೆಂಟ್ಸ್ ಅಂತ ಒಂದು ಐಡಿಯಾ ಇತ್ತು ಹೊರತು ಈ ಥರ ಬಾಂಬ್ ಬ್ಲಾಸ್ಟು ಜನಗಳನ್ನ ಇನ್ಕ್ಲೂಡ್ ಮಾಡೋ ಅಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ ಅಂತ ಒಂದು ಚೂರು ಐಡಿಯಾನೂ ಇರಲಿಲ್ಲ. ಫಸ್ಟ್ ಬಾಂಬ್ ಬ್ಲಾಸ್ಟ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ನಮ್ಗೆ ಒಂದು ಶಾಕ್ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಅಲ್ಲಿರೋ ಸ್ಟೂಡೆಂಟ್ಸಿಗೆ. ಯಾಕೆಂದರೆ ಹಾಸ್ಟೆಲಿಂದ ಹೊರಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಫುಡ್ಸ್ ಎಲ್ಲ ಸ್ಟಾಕ್ ಮಾಡ್ಕೊಂಡು ಹಾಸ್ಟೆಲಲ್ಲೇ ಇರಬೇಕಿತ್ತು. ನೀರು ತೊಗೊಂಬರೋಕ್ಕೂ ಭಯ ಆಗ್ತಿತ್ತು. ಹೊರಗಡೆ ಹೋಗಿ ನೀರು ತೊಗೊಬರೋದಕ್ಕೂ ಯಾರು ಏನಾಗುತ್ತೋ ಅಲ್ಲಿನ ಸಿಚುವೇಶನ್ನು. ಬಿಕಾಸ್ ಮಿಸೈಲ್ಸಲ್ಲಿ ಹೋಗ್ತಿದ್ದೆಲ್ಲ ವಿಡಿಯೋ ಲೀಕ್ ಆಗಿತ್ತು, ಅಂದರೆ ವಿಡಿಯೋ ಮಾಡಿದ್ರು ಎಷ್ಟೊಂದು ಜನ. ಈ ಸಿಚುವೇಶನ್ ಮಧ್ಯೆ ಭಾರತ ಎವ್ಯಾಕ್ಯುಯೇಷನ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಅದರಲ್ಲಿ 2ನೇ ವಿಮಾನದಲ್ಲೇ ರೇಖಾ ನಿಮ್ಮ ಹೆಸರು ಕೂಡ ಬರುತ್ತೆ. ಹೇಗೆ ಅನಿಸ್ತು, ಹೇಗೆ ಫೀಲ್ ಆಯಿತು ಆ ಟೈಮ್ನಲ್ಲಿ ಅಂತ? ಸರ್ ಆ್ಯಕ್ಚುಲಿ ಫಸ್ಟ್ ಲಿಸ್ಟ್ ಬಂದಾಗ ನನ್ನ ನೇಮ್ ಇರಲಿಲ್ಲ. ಅದು ನಮ್ಮ ಪೇರೆಂಟ್ಸ್ಗೆ ಗೊತ್ತಾಗಿ ನಿಂದು ಯಾಕೆ ನಾನು ಕಾಲ್ ಮಾಡಿ ಕೇಳ್ತೀನಿ, ಇವ್ರಿಗೆ ಯಾರ ಹತ್ರ ಮಾತಾಡಬೇಕು ಹೇಳು ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅದು ಸೆಕೆಂಡ್ ಲಿಸ್ಟಲ್ಲಿ ನನ್ನ ನೇಮ್ ಬರ್ತಿದ್ದಂಗೆ ಫಸ್ಟ್ ಕಾಲ್ ಮಾಡಿ ಹೇಳಿಬಿಟ್ಟೆ, ಸೆಕೆಂಡ್ ಲಿಸ್ಟಲ್ಲಿ ಬಂದಿದೆ, ಏನು ವರಿ ಮಾಡ್ಕೋಬೇಡಿ, ನಾನು ವಾಪಸ್ ಬರ್ತಿದ್ದೀನಿ ಅಂತ ಫಸ್ಟ್ ಹೇಳಿದ್ಕೆ ಅವ್ರಿಗೆ ಅವಾಗ ಸಮಾಧಾನ ಆಯಿತು. ಓಕೆ ಟೇಕ್ ಕೇರ್ ರೇಖಾ, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಜಾಯ್ನ್ ಆಗಿ ಮಾತನಾಡಿದ್ದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಮುಂಬೈನಿಂದ ಬೆಂಗಳೂರಿನತ್ತ ಕನ್ನಡಿಗ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಕೆಲ ಹೊತ್ತಲ್ಲೇ ಬೆಂಗಳೂರಿಗೆ ಕನ್ನಡಿಗ ವಿದ್ಯಾರ್ಥಿಗಳು ರೀಚ್ ಆಗಲಿದ್ದಾರೆ. 12 ಜನ ವಿದ್ಯಾರ್ಥಿಗಳು ಬರಲಿರುವಂಥದ್ದು ಬೆಂಗಳೂರಿಗೆ. ಅಂದರೆ ಇದು ಮೊದಲ ಫ್ಲೈಟಲ್ಲಿ ಬಂದ್ರಲ್ಲ, ಮುಂಬೈಗೆ ಬಂತಲ್ಲ ಮೊದಲ ಫ್ಲೈಟು, ಅದರಲ್ಲಿ ಬಂದಿದ್ದಂಥ ಕನ್ನಡಿಗ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಬರಲಿದ್ದಾರೆ ಕೆಲ ಹೊತ್ತಲ್ಲೇ. 8:50 ಟೈಮಿಂಗ್ಸು. ಮೋಸ್ಟ್ ಪ್ರಾಬಬ್ಲಿ ಇನ್ನೇನು 5-10 ನಿಮಿಷದಲ್ಲಿ ರೀಚ್ ಆಗಲಿದ್ದಾರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು. ಅದರಲ್ಲಿ 9 ಮಂದಿ ಬೆಂಗಳೂರಿನವರಿದ್ದಾರೆ, ದಾವಣಗೆರೆಯವರು ಇಬ್ಬರು ಇದ್ದಾರೆ, ಬೆಳಗಾವಿಯ ಓರ್ವ ವಿದ್ಯಾರ್ಥಿನಿ ಇರುವಂಥದ್ದು. ಟೋಟಲ್ ಆಗಿ 12 ಜನ. ಇದು ಮುಂಬೈಗೆ ಬಂದಂಥ ಮೊದಲ ವಿಮಾನದಲ್ಲಿ ಇದ್ದಂಥ ಕರ್ನಾಟಕದ ವಿದ್ಯಾರ್ಥಿಗಳು. ಇನ್ನು ದೆಹಲಿಯಲ್ಲೂ ಕೂಡ ಇದ್ದಾರೆ ಕರ್ನಾಟಕದ ವಿದ್ಯಾರ್ಥಿಗಳು, ಅಲ್ಲೊಂದು 13 ಜನ ಇದ್ದಾರೆ. 2ನೇ ಫ್ಲೈಟ್ನಲ್ಲಿ ಬಂದಂಥವರು. 2ನೇ ಫ್ಲೈಟ್ನಲ್ಲಿ ಬಂದಂಥ 13 ಜನ ವಿದ್ಯಾರ್ಥಿಗಳು ಅಲ್ಲಿ ದೆಹಲಿಯಲ್ಲಿರುವಂಥ ಕರ್ನಾಟಕ ಭವನದಲ್ಲಿ ಇದ್ದಾರೆ. ಇನ್ನು 3ನೇ ಫ್ಲೈಟ್ ಕೂಡ ಬಂತು, ರೊಮೇನಿಯಾದಿಂದ 3ನೇ ಫ್ಲೈಟ್ ಕೂಡ ಬಂತು. ಅದರಲ್ಲಿ 250 ಜನ ಭಾರತೀಯರು ಬಂದಿದ್ದಾರೆ. ಅದರಲ್ಲಿ ಸುಮಾರು ಒಂದು 5-6 ಜನ ಏನೋ ಕರ್ನಾಟಕದ ವಿದ್ಯಾರ್ಥಿಗಳು ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ. ನಾ ಬೆಂಗಳೂರಿನತ್ತ ಈಗ ಬರ್ತಾ ಇರುವಂಥ, ಮುಂಬೈಯಿಂದ ಬರ್ತಾ ಇರುವಂಥ ವಿದ್ಯಾರ್ಥಿಗಳ ಹೆಸರೇನು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಬೆಂಗಳೂರಿನವರು 9 ಜನ ಇದ್ದಾರೆ, ದಾವಣಗೆರೆಯವರು 2 ಇದ್ದಾರೆ, ಹಾಗೆ ಬೆಳಗಾವಿಯವರು 1 ಇದ್ದಾರೆ.
ಬೆಂಗಳೂರಿನ ಮೋನಿಕಾ, ಉದಯ್ ಕೆವಿ, ಇಂಚರರಾಜ್, ವಿಜಯಲಕ್ಷ್ಮಿ ಚಕ್ರವರ್ತಿ, ರಿಯಾ ಕುಮಾರಿ, ತುಷಾರ್ ಮಧು, ಶ್ರೇಯಾ ಚಂದ್ರಶೇಖರ್, ನಬಿಹಸ್ ಹೂಡಾ, ಪೂಜಾ ಕುಮಾರಿ ಯಾದವ್ ಸೇರಿದಂತೆ ಟೋಟಲ್ ಆಗಿ ಕರ್ನಾಟಕದ 12 ಜನ ವಿದ್ಯಾರ್ಥಿಗಳು ಬೆಂಗಳೂರನ್ನು ತಲುಪ್ತಿದ್ದಾರೆ. ದಾವಣಗೆರೆ ಮೂಲದ ಸಯೀದಾ ಹಬೀಬಾ ಅವರನ್ನ ಮನೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಾರೆ ಪೋಷಕರು. ಅವರನ್ನ ನಮ್ಮ ಪ್ರತಿನಿಧಿ ಮುನಿರಾಜು ಮಾತನಾಡಿಸಿದ್ದಾರೆ, ನೋಡೋಣ. ಉಕ್ರೇನ್ನಲ್ಲಿ ಸಿಲುಕಿದಂತ ರಾಜ್ಯದ ವಿದ್ಯಾರ್ಥಿಗಳು ಇವತ್ತು ಬೆಂಗಳೂರಿಗೆ ಬರ್ತಾ ಇರೋದು. ಅದರಲ್ಲಿ ಈಗ ದಾವಣಗೆರೆಯ ಸೈಯದ್ ಹಬೀಬಾ ಅವರ ಒಂದು ಆಕೆ ಸಹ ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವ್ರ ಪೋಷಕರು ಸಹ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸಬಹುದು. ತುಂಬಾ ಸಂತೋಷ ಆಗ್ತಿದೆ ಸರ್, ಅದು ಬಹಳ ಖುಷಿ ಆಗ್ತಾ ಇದೆ. ಜೀವಂತ ನೋಡ್ತೀವಲ್ಲ ಅನ್ನೋದೇ ಒಂದು ನಮಗೆ ಬಹಳ ಖುಷಿ. ಫಸ್ಟ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ತುಂಬಾ ಥ್ಯಾಂಕ್ಸ್, ಧನ್ಯವಾದ. ಎಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೀನಿ ನಾನು. ಮತ್ತೆ ನಮ್ಮ ಜಿಲ್ಲೆ MP MLAಗಳಿಗೆ ಎಲ್ಲರೂ ತುಂಬಾ ಸಹಕಾರ ಕೊಟ್ಟರು, ಎಲ್ಲರಿಗೂ ನಾನು ತುಂಬಾ ಧನ್ಯವಾದ ತಿಳಿಸ್ತೀನಿ ಸರ್. ಬಹಳ ಖುಷಿ ಆಗ್ತಿದೆ. ನಮ್ಮ ಮಕ್ಕಳು ಬರೋ ಸಂತೋಷಕ್ಕಿಂತ ನಮಗೆ ಅಲ್ಲಿಂದ ಮಕ್ಕಳು ಅಷ್ಟು ಬರ್ಲಿ ಅಂತ ಆಶಿಸ್ತೀನಿ ಸರ್. ಆ ಮಕ್ಕಳಲ್ಲಿ ಸಿಲ್ಕೊಂಡಿದಾರಲ್ಲ, ಬಹಳ ದುಃಖ ಆಗ್ತಾ ಇದೆ. ಅವರೆಲ್ಲ ಆದಷ್ಟು ಬೇಗ ನಮ್ಮ ಕರ್ನಾಟಕಕ್ಕೆ, ನಮ್ಮ ಇಂಡಿಯಾಗೆ ಬರ್ಲಿ ಅಂತ ಬಹಳ ಆಶಿಸ್ತೀನಿ ಸರ್. ಆ ಮಕ್ಕಳೆಲ್ಲರೂ ಬರ್ಬೇಕು ಸರ್. ಇವಾಗ ಮತ್ತೆ ಯುದ್ಧ ಆಯ್ತು, ಯುದ್ಧ ಆಗ್ತಿರ್ಬೇಕಾದ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಮಾತನಾಡುವಂಥದ್ದು, ಮತ್ತೆ ಆ ಒಂದು ಸನ್ನಿವೇಶನ ನೀವು ಟಿವಿಗಳಲ್ಲಿ ನೋಡಿ ಯಾವ ರೀತಿ ಅದನ್ನ ನೀವು ಅರಿಸ್ಕೊಂಡ್ರಿ, ಹೇಗೆ ಸರ್? ತುಂಬಾ ಗಾಬರಿ ಆಗಿತ್ತು ಸರ್ ಟಿವಿ ನೋಡಿ. ಆಮೇಲೆ ಮಕ್ಕಳೆಲ್ಲ ಫೋನ್ ಮಾಡಿ ಹೇಳಿದ್ರು, ಅಮ್ಮ ನಾವು ಸೇಫ್ ಇದೀವಿ, ಆದ್ರೂ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ನಮ್ಗೆ, ಬಹಳ ಭಯದಲ್ಲಿದೀವಿ ಅಂತ ಅಂದ್ರು. ಆಮೇಲೆ ಮೊನ್ನೆ ರಾತ್ರಿಯಲ್ಲಿ ತುಂಬಾ ಕೀವಲ್ಲಿ ತುಂಬಾ ಗಲಾಟೆ ಆಯ್ತಲ್ಲ ಸರ್. ಆಮೇಲೆ ಅವತ್ತು ರಾತ್ರಿ ಫೋನ್ ಮಾಡ್ಬಿಟ್ಟು ಮಕ್ಕಳು, ನನ್ನ ಮಗಳು ಅವಳ ಫ್ರೆಂಡ್ ಇಬ್ರು ಹೇಳಿದ್ರು, ಅಮ್ಮ ಇವಾಗ ನೈಟ್ ನಮ್ಗೆ ಯಾವಾಗ ನೆಟ್ ಕನೆಕ್ಷನ್ ಹೋಗುತ್ತೋ ಗೊತ್ತಿಲ್ಲ, ಆಮೇಲೆ ಯಾವ ಟೈಮಲ್ಲಿ ಯಾವ ಬಾಂಬ್ ಬಂದ್ ಬೀಳುತ್ತೋ ನಮ್ಗೆ ಗೊತ್ತಿಲ್ಲ, ಬೆಳಿಗ್ಗೆ ಜೀವ ಇದ್ರೆ ಫೋನ್ ಮಾಡ್ತೀವಿ ಅಂದ್ರು. ಆ ಕ್ಷಣ ಅಂತೂ ನಮಗೆ ಬಹಳ ದುಃಖಕರವಾದ ಕ್ಷಣ ಸರ್ ಅದು. ಆಮೇಲೆ ಬೆಳಿಗ್ಗೆ ಫೋನ್ ಮಾಡಿದ್ರು ಸರ್, ಅವಾಗ ಸ್ವಲ್ಪ ಧೈರ್ಯ ಬಂತು ನಮಗೆ. ಆಮೇಲೆ ಅವತ್ತು ಮಧ್ಯಾಹ್ನ ಮತ್ತೆ ಫೋನ್ ಮಾಡಿದಾಗ ಲೀಸ್ಟ್ ಬಂದಿದೆ, ನಮ್ಮ ಹೆಸರಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಇದೆ, ನಾವು ಬರ್ತಾ ಇದೀವಿ ಫಸ್ಟ್ ಫ್ಲೈಟ್ ಅಲ್ಲಿ ಅಂತ ಅಂದಾಗ ತುಂಬಾ ಎಲ್ರಿಗೂ ತುಂಬಾ ಧನ್ಯವಾದ ತಿಳಿಸ್ಬಿಟ್ವಿ ಸರ್. ಅವಾಗ್ಲೇ ನಾವು ಬಹಳ ಖುಷಿ ಆಯ್ತು ನಮ್ಗೆ. ಕಡೆ ಬಾಂಬ್ ಬೀಳ್ತಾ ಇದೆ, ಜೀವ ಕೈಯಲ್ಲಿ ಇಟ್ಕೊಂಡು ಅಲ್ಲಿ ಮಕ್ಕಳು ಇರ್ತಾರೆ, ನೀವು ಇಲ್ಲಿ ಆ ದೃಶ್ಯಗಳನ್ನ ನೋಡಿ ಇರಕ್ಕಾಗಲ್ಲ. ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ತಾಯಿಯಾಗಿ ನೀವು ಯಾವ ರೀತಿ ಅದನ್ನ ಫೇಸ್ ಮಾಡಿದ್ರಿ ಸರ್? ಅದು ಹೇಳ್ಕೊಳಕ್ ಆಗ್ತಾ ಇಲ್ಲ ಬಿಡಿ. ನಮ್ಮ ಮಗಳೊಬ್ಬಳೆ ಅಂತಲ್ಲ, ಅಲ್ಲಿ ಎಲ್ಲರದು ನೋಡಿ, ಉಕ್ರೇನ್ ಜನಗಳನ್ನು ನೋಡ್ಬಿಟ್ಟು ಬಹಳ ಸಂಕಟ ಸರ್. ಹೊಟ್ಟೆಯಲ್ಲೆಲ್ಲ ಅಷ್ಟು ದುಃಖ ಆಯ್ತು. ಆಮೇಲೆ ಅಲ್ಲೇ ಜನಗಳು ನಮ್ಮ ಮಕ್ಳಿಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಪಾಪ ಅವ್ರಿಗೆ ಆ ರೀತಿ ಆಗಿದ್ದು ನೋಡಿ ನಿಜವಾಗ್ಲೂ ಬಹಳ ದುಃಖ ಆಗ್ತಾ ಇದೆ ಸರ್. ಅದು ಹಂಗಾಗಬಾರ್ದಿತ್ತು ಆ ತರ. ಆ ದೇಶಕ್ಕೆ ಅದು ತುಂಬಾ ಸುಂದರವಾದ ದೇಶ, ಮತ್ತೆ ಒಳ್ಳೆ ಸಹಕಾರ ಕೊಡ್ತಾ ಇರೋ ದೇಶ ಸರ್ ಅದು. ಮಕ್ಕಳಿಗಂತೂ ಯಾವ ಹೆಣ್ಮಕ್ಳಿಗೂ ತೊಂದರೆ ಇಲ್ಲ ಸರ್ ಅಲ್ಲಿ. ಹೆಣ್ಮಕ್ಳಿಗೆ ಯಾವ್ದು ತೊಂದರೆ ಇಲ್ಲ ಸರ್ ಅಲ್ಲಿ. ಬಹಳ ಸೇಫ್ ಪ್ಲೇಸ್ ಸರ್. ಅದಕ್ಕಾಗಿ ನಾವು ಓದ್ಲಿಕ್ಕೆ ಕಳ್ಸಿದ್ವಿ. ನಮ್ಮ ಮಗ ತುಂಬಾ ಕಷ್ಟಪಟ್ಟು ಎಲ್ಲ ಇದ್ ಮಾಡಿ ತಂಗಿನ ಓದಕ್ ಕಳ್ಸಿದ್ದ ಸರ್. ಈಗ ಹಿಂಗಾಗಿದೆ, ಮುಂದಿನ ಭವಿಷ್ಯ ಏನೋ ಸರ್ಕಾರದವ್ರಿಗೆ ಮತ್ತೆ ಆ ಕಡೆ ಅಲ್ಲಿ ಆ ಸರ್ಕಾರದವರಿಗೆ ಬಿಟ್ಟಿದ್ದು ಸರ್. ಈಗ 20,000 ಮಕ್ಕಳ ಭವಿಷ್ಯ ಎಲ್ಲ ಅವ್ರ ಕೈಲಿದೆ. ಮುಂದೆ ಅವಳಿಗೆ 2ನೇ ವರ್ಷ ಸರ್ ನಮ್ಮ ಮಗಳು. ಅವಳು ಮತ್ತೆ ಅವಳ ಫ್ರೆಂಡ್ ಪ್ರಿಯಾ ಅಂತ ಇನ್ನೊಬ್ರು ಇದ್ರು ಸರ್, ಶಿವಮೊಗ್ಗದವ್ರು, ಜಯಶೀಲ ಅಂತ. ಅವರು ಸ್ವಲ್ಪ 2 ದಿನ ಮುಂಚೆ ಬಂದ್ಬಿಟ್ರು ಅವರು. ಇವರಿಗೆಲ್ಲ ಫ್ಲೈಟ್ 4ನೇ ತಾರೀಕು ಬುಕ್ ಆಗಿತ್ತು ಸರ್. 4ನೇ ತಾರೀಕು ಬರೋರಿದ್ರು, ಅಷ್ಟರಲ್ಲೇ ಹಿಂಗ ಆಗ್ಬಿಡ್ತು ಸರ್. ಅದು ಏನು ಮಾಡಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಆಗ್ಬಿಟ್ವಿ ನಾವು. ಆಮೇಲೆ ಫ್ಲೈಟ್ ಸರ್ ಮಾತಾಡ್ಕೊಂತಾನೆ ಇರ್ತಿದ್ವಿ ಸರ್. 5-5 ನಿಮಿಷ 10 ನಿಮಿಷಕ್ಕೆಲ್ಲ ಮಾತಾಡ್ಕೊಳ್ತಾನೆ ಇದ್ವಿ ಮಕ್ಳ ಹತ್ರ ನಾವು. ಆಮೇಲೆ ಅವರು ಪಾಪ ಮಾತಾಡ್ತಿದ್ರು ಮಕ್ಕಳು. ಹಿಂಗ್ ಪೆಂಡಿಂಗ್ ಇಟ್ಬಿಟ್ಟಿದ್ವಿ ಅವ್ರಿಗೆ, ವಾರ ಆಗಲ್ಲ, ಅವಾಗ ಹಂಗೆ ಸುಮ್ಮನೆ ಇದ್ವಿ ನಾವು, ಜಲ್ದಿ ಕಳ್ಸ್ಬೇಕಂತ ಹೇಳಿ. ಫ್ಲೈಟ್ ಇದ್ದಿದ್ದು 24 ಸಾವಿರ ಇದ್ದಿದ್ದು 80 ಸಾವಿರ ಫ್ಲೈಟ್ ಮಾಡ್ಬಿಟ್ರು ನಮಗೆ ಫ್ಲೈಟ್ ಚಾರ್ಜ್. ಹಂಗಾಗಿ ಸ್ಟಾಪ್ ಮಾಡಿದ್ವಿ ನಾವು. 4ನೇ ಫ್ಲೈಟ್ ಬುಕ್ ಮಾಡಿದ್ವಿ ನಾವು ಅಲ್ಲಿ. ಅಲ್ಲಿ ಯಾವಾಗ ಮತ್ತೆ ಮೆಸೇಜ್ ಬಂತು, ಎಲ್ಲ ಫ್ಲೈಟ್ಗಳು ಬ್ಯಾನ್ ಮಾಡಿದ್ರು, ಫ್ಲೈಟ್ ಬಂದು ಇದಾಗ್ಬಿಡ್ತು. ನಮ್ಗೆ ಏನ್ ದೋಸ್ತಾನೆ ಇಲ್ಲ, ಏನ್ ಮಾತಾಡ್ಬೇಕು, ಏನ್ ಕೇಳ್ಬೇಕು, ಬಂದ್ರೆ ನಮ್ಗೆ ದೋಸ್ತ ಇಲ್ಲ. ನೋಡ್ಬೇಕು ಸಿಚುವೇಶನ್ ನೋಡ್ಬಿಟ್ರೆ ನಮ್ಗೆ ನಾವಿಂಗ ಅವ್ರು ಎಷ್ಟು ಗಾಬರಿ ಆಗಿರ್ಬೇಕು ಅಂತ ಹೇಳಿ ಭಾರಿ ಇದಾಗ್ಬಿಟ್ಟು ನಮ್ಗೆ. ಅಲ್ಲ ಸರ್, ಈಗ ಖಂಡಿತ ನಿಜವಾಗ್ಲೂ ನಾವು ಊಟನೇ ಮಾಡಿಲ್ಲ ನಾವು. ಅದು ನಾವು ಹೇಳ್ಕೋಬಾರ್ದು. ಅದು ನಮ್ದಲ್ಲ, ನಮ್ಮ ಮಕ್ಕಳು ಎಲ್ಲ, ನಮ್ಮ ಭಾರತೀಯ ಮಕ್ಕಳು ಎಷ್ಟು ಜನ ಎಲ್ಲರೂ ಸೇಫ್ ಆಗಿ ಬರ್ಬೇಕು ದೇವರನ್ನ ಪ್ರಯತ್ನ ಪಡ್ತೀನಿ. ಅಂದ್ರೆ ಈಗ 15 ದಿನದಿಂದನೂ ನಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತ, ವಾರ ಆಗ್ಬಹುದು ಅಂತ. ಆಮೇಲೆ ಆಗಲ್ಲ ಅಂತ ಹೇಳಿದ್ರು, ಆಗಲ್ಲ ಏನೋ ಅನ್ನೋ ಒಂದು ಧೈರ್ಯ ಇತ್ತು. ಆದ್ರೂ ಬಹಳ ಆತಂಕದಲ್ಲಿದ್ವಿ. ಈಗ 15 ದಿನದಿಂದ ಊಟ ಇಲ್ಲ ಸರ್, ಕಣ್ಣಿನ ನಿದ್ದೆ ಇಲ್ಲ ಸರ್.
ಆಮೇಲೆ ಈಗ 4 ದಿನದಂತಂತೂ ನಾವು ಊಟನೂ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ. ಈಗ ಅವ್ರು ನೋಡೋವರೆಗೂ ಸಮಾಧಾನ ಇಲ್ಲ ಸರ್ ಮಕ್ಕಳನ್ನ. ಬರ್ತಿದ್ದಲ್ಲ ಕೆಲವೇ ಕ್ಷಣದಲ್ಲಿ ನಿಮ್ ಕಣ್ಮುಂದೆ ಬರ್ತಾರೆ, ಏನು ಸರ್ ಖುಷಿಯಾಗಿ ಜೀವಂತ ಬರ್ತಿದ್ದಾಳಲ್ಲ ಸರ್, ಖುಷಿ ಆಗುತ್ತೆ. ಬದುಕಿ ಬಂದ್ಲಲ್ಲ ಸಾಕು ಸರ್ ನಮಗೆ ಮಗಳು. ಆಮೇಲೆ ಮುಂದಿನ ಭವಿಷ್ಯ ದೇವ್ರಿಗೆ ಬಿಟ್ಟಿದ್ದು, ಸರ್ಕಾರಕ್ಕೆ ಬಿಟ್ಟಿದ್ದು. ಮಗಳು ಬಂದ್ಲಲ್ಲ ಅದು ಖುಷಿ ಸರ್ ನಮಗೆ. ಇದು ದಾವಣಗೆರೆ ಮೂಲದ ವಿದ್ಯಾರ್ಥಿನಿ ಸೈದ್ ಅಬಿಬಾ ಅವರ ಪೋಷಕರು ಹೇಳ್ತಾ ಇರೋದು, ಮಗಳು ಬದುಕಿ ಬರ್ತಿದ್ದಾಳೆ ಅನ್ನೋದೇ ಖುಷಿಯ. ಆಕೆ ಮತ್ತೆ ಆಕೆ ಜೊತೆ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಸೇಫ್ ಆಗಿರಲಿ ಅನ್ನೋದು ಅವರ ಒಂದು ಆಶಯ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಟ್ವಿಟರ್ನಲ್ಲಿ ಅಭಿಯಾನ ಆಗಿತ್ತು, ಕೆಲ ಪೋಸ್ಟ್ಗಳನ್ನು ಹಾಕಿ ಅದಾದ್ಮೇಲೆ ಹಿಜಬ್ ಟ್ವೀಟ್ ಶುರುವಾಯಿತು. ಪ್ರಾಂಶುಪಾಲರಿಂದ ಸತ್ಯ ದರ್ಶನ ನಮ್ಮಲ್ಲೇ ಮೊದಲು. ಡಿಸೆಂಬರ್ 27 ವರೆಗೆ ಎಲ್ಲ ನಾರ್ಮಲ್ ವಿದ್ಯಾರ್ಥಿನಿಯರೇ ಆಗಿದ್ರು ಹಾಗೇ ಇದ್ರು. ಹಿಜಾಬ್ ಅನ್ನೋದು ಇಶ್ಯೂನ